ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಮದುವೆ ಹಾಕಿದ ಮುಂಚೆ ಮತ್ತೆ ಮದುವೆ ನಮಗೇನಿಲ್ಲ ಸರ್, ಮದುವೆ ಮುಂಚೆನೂ ಜಗಳ ಆಡ್ತಾ ಇದ್ವಿ, ಮತ್ತೆ ಆದ್ಮೇಲೆ ಜಗಳ ಆಡ್ತಾ ಮದುವೆ ಮುಂಚೆ ಯಾರ ಜೊತೆ ಜಗಳ ಹೆಂಡತಿ ಇರಕ್ ಮುಂಚೆ ಯಾರ ಜೊತೆ ಜಗಳ ಆಡ್ತಿದ್ವಿ? ಅಜ್ಜಿ ಜೊತೆ, ಅಪ್ಪನ ಜೊತೆ. ಮೇಜರ್ ಕ್ವಶನ್ ಇದು. ಸೊ ನನ್ಗೆ ಅಟ್ ದ ಎಂಡ್ ಆಫ್ ದಿ ಡೇ ಜಗಳ ಆಡ್ತಾ ಇರ್ಬೇಕು. ಓಕೆ, ಅದ್ರಲ್ಲೇ ಒಂದ್ ಮಜಾ ಇರೋದು. ಇಂಥವ್ರಿಗೆಲ್ಲ ಏನ್ ತಗೊಂಡ್ ಹೊಡಿಬೇಕು? ಮದುವೆಗಿಂತ ಮುಂಚೆ ಖುಷಿ ಇದ್ರು ಮದುವೆ ಆದ್ಮೇಲೆ ಖುಷಿ ಇದ್ದೀರಾ? ನಾನು ಏನ್ ಬಾಯಿ ತಪ್ಪಿ ಅನ್ಕೊಂಡಿದ್ದೆ ಅದು ಆಯ್ತು. ಇವತ್ತಿಗೂ ಆ ಸೀರಿಯಲ್ ವೈಂಡ್ ಅಪ್ ಆಗಿ 5 ವರ್ಷ ಆಗಿದ್ರು, ಅದೇ ಹೆಸರಿನ ಇನ್ನೊಂದು ಸೀರಿಯಲ್ ಬರ್ತಾ ಇದ್ರು ಜನ ನನ್ನನ್ನ ನೆನಪಿಸ್ಕೊಂಡು ಖುಷಿಯಿಂದ ಮಾತಾಡಿಸ್ತಾರೆ. ಇನ್ಫ್ಯಾಕ್ಟ್ ನನ್ನಲ್ಲಿರೋ ಕೀಳರಿಮೆಗೆ, ನನಗ್ ಅನ್ನಿಸ್ತಿದ್ದ ಕೆಟ್ಟ ಭಾವನೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬಂದಿದ್ದು ಆ ಪಾತ್ರದಿಂದ. ಕೋವಿಡ್ ಟೈಮಲ್ಲಿ ತುಂಬಾ ಜನರಿಗೆ ಸಹಾಯ ಮಾಡಿದೀರಾ ಅಂತ. ಬರೀ ಸಹಾಯ ಆರ್ಥಿಕವಾಗಿ ಕೂಡ. ರೋಡಲ್ಲಿ ಯಾವ್ದಾದ್ರು ಗುದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಬಿದ್ದೋಗಿರ್ತಾರಲ್ಲ, ಹೋಗೋರೆಲ್ಲ ನನ್ಗೆ ಹಾಕ್ಬೇಕು ಅಂತ ಹೋಗ್ತಿರ್ತಾರೆ. ನಿಲ್ಲಿಸ್ಬಿಟ್ಟು ಏನಾಗಿದೆ ಇವ್ರಿಗೆ, ಹೋಗಿ ಹೆಲ್ಪ್ ಮಾಡೋಣ ಅಂತ ಹೋಗೋ ಅಂತವ್ರಲ್ಲಿ ಇವ್ರು ಒಬ್ರು ಸರ್. ಓಡಿಸ್ಕೊಂಡಿದ್ದು, ಜೈಲಿಗೆ ಹೋಗಿದ್ದು. ಹೌದಾ ಸರ್? ನಮ್ದು ಅರ್ಲಿ ಲೈಫ್ ಹಂಗೆ ಇತ್ತು ಸರ್. ಒಂಥರ ಇವಾಗ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ಒಂದ್ 7 ಸತಿ ನಾವು ಅರೆಸ್ಟ್ ಆಗಿದೀವಿ ಸರ್. ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ಘಟನೆ ಈ ಜೋಡಿ ನಂಬರ್ 1 ಅಲ್ಲಿ ಬಂತು. ಮನೆ ವಿಷಯನ ಬೀದಿಗೆ ತಗೊಂಡ್ಬಂದು ದೊಡ್ಡ ವಿಷಯ ಮಾಡಿದ್ರಿ. ಅದು 4 ಗೋಡೆ ಮಧ್ಯನೇ ಇರ್ಬೇಕು. ನಾನು ತುಂಬಾ ದುಃಖದಲ್ಲಿ ಇರ್ಬೇಕಾದ್ರೆ ಅದನ್ನ ಇಮಿಟೇಟ್ ಮಾಡಿ ಗೇಲಿ ಮಾಡಿದೀರಾ ನನ್ಗೆ. ಇವಾಗ ಜಗಳ ಆಡ್ದಾಗ ಗೊತ್ತಾಗ್ತಾ ಇದೆ ನಂಗೆ ಏನ್ ಮಾಡಬಾರ್ದು ಅಂತ. ನನ್ಗೆ ಆ ಪ್ರೊಸೆಸ್ ಗೊತ್ತಾಗಿರ್ಲಿಲ್ಲ ಅಂದ್ರೆ ಏನ್ ಮಾಡಬಾರ್ದು ಅನ್ನೋದಿರತ್ತಲ್ಲ, ಅದು ಮಾಡ್ತಾನೆ ಇರ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳ ಬಗ್ಗೆ ನಾನು ಮಾತಾಡೋದಿದ್ರೆ, ನೋಡಕ್ಕಾಗತ್ತಾ? ನೋಡಿ. ಇಲ್ಲವಾ? ನೋಡ್ಬೇಡಿ, ಸುಮ್ಮನೆ ಇರಿ. ನಮ್ಮಿಂದಾನೇ ಇವಳು ಬೆಳೆದಿದ್ದು, ನಮ್ಮ ಭಿಕ್ಷೆ ಇವಳಿಗೆ ಈ ಶೋ ಎಲ್ಲ ಸಿಕ್ಕಿರೋದು. ನಮ್ಗೆ ಇವಾಗ ಜನರಿಗೆ ಈ ತರ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ತಾರಲ್ಲ, ಯಾವ ಬೇಸಿಸ್ ಮೇಲೆ ನೀವು ನಮ್ಮ ಪರ್ಸನಲ್ ಲೈಫ್ ನ ಎಂಟರ್ಟೈನ್ಮೆಂಟ್ ಅಂತ ತಗೋತೀರಾ? ಬಾಯ್ಗೆ ಬಂದಿದ್ದೆಲ್ಲ ಬರೆದು ಬಿಟ್ಟು ನಾವು ಅದನ್ನ ಟಾಲರೇಟ್ ಮಾಡ್ಬೇಕು ಅಂದ್ರೆ ಆಗಲ್ಲ ಗುರು. ಅವ್ರು ಕಮೆಂಟ್ ಮಾಡೋದು ತುಂಬಾ ಈಸಿಯಾಗಿ ಹಿಂಗೆ ಅವ್ಳ ಬೆರಳಾಟದಲ್ಲಿ ಮುಗ್ದೋಗ್ಬಿಡುತ್ತೆ. ನಮ್ಗದು ಅರ್ಗಿಸ್ಕೊಳಕ್ ಆಗ್ಬೇಕಲ್ವಾ ಸರ್? ಐ ಸಿ ಕಾಮೆಂಟ್ ಸೇಯಿಂಗ್ ಝೀ ಇಂದ ಡ್ಯಾಮೇಜ್ ಕಂಟ್ರೋಲ್ ಆಗ್ತಾ ಇದೆ. ಹಿಂದಿನ ವಾರ ಬೆಂಕಿ ಹಚ್ಚಿದ್ರು, ಈ ವಾರ ಡ್ಯಾಮೇಜ್ ಕಂಟ್ರೋಲ್. ರಿಯಲಿ? ಇವಾಗ ರಮ್ಯಾ ಅವ್ರ ವಿಷಯನೇ ತಗೋಬಹುದು. ಅವ್ರಗಳಿಗೆ ಬಂದಿದ್ದ ಕಾಮೆಂಟು, ಅವ್ರು ಫೇಸ್ ಮಾಡಿದ ಕಾನ್ಸಿಕ್ವೆನ್ಸಸ್ ಎಲ್ಲ ನಿಮ್ ಕಣ್ಣೆದುರುಗಡೆ ಇದೆ. ವಿಚಾರಗಳು ನಿಮಗೆ ಗೊತ್ತಿದೆ. ದರ್ಶನ್ ಸರ್ ವೈಫೇನೆ ಅವ್ರಿಗೆ ಕಮೆಂಟ್ ಮಾಡಿದವ್ರು ಏನಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಶೂಟಿಂಗ್ ಟೈಮ್ ಅಲ್ಲಿ ಅಲ್ಲಿಯ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ಬೇರೆಯವರಿಂದ ಏನಾದ್ರು ನಿಮಗೆ? ನಾನು ಇದ್ರ ಬಗ್ಗೆ ಆಕ್ಚುಲಿ ಇಲ್ಲಿವರೆಗೂ ಯಾವ ಒಂದು ಇದ್ರಲ್ಲೂ ಮಾತಾಡ್ಲಿಲ್ಲ. ಸರಿರೋ ಆ ಪುರಿ ಮೂಟೆನ ಎಷ್ಟೊತ್ತೊಳಗೆ ರೆಡಿ ಆಗೋದಕ್ಕೆ. ಇವಾಗ ನನ್ನ ಬರ್ಡೇಗೋಸ್ಕರ ನಾನು ಬರೋದಕ್ಕಾಗಲ್ಲ. ಅವತ್ತಿನ ದಿನ ನಾನು ರಜಾ ತಗೋತೀನಿ. ನೀನು ಆರ್ಟಿಸ್ಟ್ ಆದ ತಕ್ಷಣ ನಿಂಗೆ ಫುಲ್ ಕ್ಯಾನ್ಸರಿ ಬಂದ್ಬಿಟ್ಟಿದ್ಯಾ? ಇವಳು ಇರೋದೇ ಇದೆಯಂತೆ, ಇವಳು ಬಾಡಿ ಶೇಮಿಂಗ್ ಬೇರೆ ಆಗುತ್ತಂತೆ. ಜನ ಇರೋದು ಹೇಳ್ಬಿಟ್ರೆ ಇವಳಿಗೆ ಬೇಜಾರಾಗುತ್ತಂತೆ ಅಂತ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಪಾಪ್ ಕನ್ನಡಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವು ಯಾವಾಗಲೂ ನಮ್ಮ ಅತಿಥಿಗಳನ್ನ ಕರೆಯುವಾಗ ನಮ್ಮ ಮುಂದೆ ಒಬ್ಬರು ಅತಿಥಿ ಇರ್ತಾರೆ. ಆದರೆ ಇವತ್ತು ನಮ್ಮ ಜೊತೆ ಒಂದು ಜೋಡಿ ಇದೆ. ಮುಂದೆ ಜೋಡಿ ನಂಬರ್ 1 ಕೂಡ ಆಗೋಕೆ ಹೊರಟಿದೆ. ನಮ್ಮ ಜೊತೆ ಬೇರೆ ಯಾರು ಅಲ್ಲ, ಗೀತಾ ಭಟ್ ಮೇಡಮ್ ಹಾಗೆ ರಾಜಾರಾಮ್ ಭಟ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ ಇಬ್ರು? ಆರಾಮ್. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೊ ನೀವು ಈಗ ರಿಯಾಲಿಟಿ ಶೋ ಜೋಡಿ ನಂಬರ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ? ಅಂದ್ರೆ ನಿಮ್ಗೆ ನೀವು ಎಸ್ಪೆಷಲಿ ಗೀತಾ ಮೇಡಮ್ ನೋಡಿದ್ರೆ ಸೀರಿಯಲ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ರಿಯಾಲಿಟಿ ಶೋ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮ್ಗೆ ಏನ್ ಡಿಫ್ರೆನ್ಸ್ ಅನಿಸ್ತಿದೆ? ರಿಯಾಲಿಟಿ ಶೋ ಮಾಡಿದೀನಿ ಮುಂಚೆ, ನಿಜ. ಆದ್ರೆ ಈ ಸತಿ ರಿಯಾಲಿಟಿ ಶೋ ಅಲ್ಲಿ ನನ್ನ ರಿಯಲ್ ಹಸ್ಬೆಂಡ್ ಕೂಡ ಜೊತೆಗಿದ್ದಾರೆ. ಅಂಡ್ ನನ್ನ ಜೊತೆಗೆ ಒಂದ್ ಜೋಡಿ ಇದೆ. ಅಂದ್ರೆ ಯಾವಾಗ್ಲೂ ರಿಯಾಲಿಟಿ ಶೋ ಅಂತ ಬಂದ ತಕ್ಷಣ ಫಸ್ಟ್ ರಿಯಾಲಿಟಿ ಶೋ ನಾನ್ ಮಾಡಿದ್ದು DKD ಫ್ಯಾಮಿಲಿ ವಾರ್. ಅದ್ರಲ್ಲಿ ನನ್ನ ರಿಯಲ್ ಹಸ್ಬೆಂಡ್ ನನ್ನ ಜೊತೆಗಿದ್ರು. ಅವರು ನಾನು ಪಾರ್ಟ್ನರ್ಸ್ ಆಗಿದ್ವಿ.
ಆ ಥರ ಪಾರ್ಟ್ನರ್ ಇರೋದು ಬೇರೆ, ಬಟ್ ರಿಯಲ್ ಲೈಫಲ್ಲಿ ರಿಯಲ್ ಪಾರ್ಟ್ನರ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ನ ಸಾರುವಂಥ ಒಂದು ಶೋನ ಮಾಡುವಂಥದ್ದು ಐ ಥಿಂಕ್ ಇಟ್ಸ್ ಅ ರಿಯಲಿ ಸ್ಪೆಷಲ್ ಥಿಂಗ್. ಇನ್ಫ್ಯಾಕ್ಟ್ ನಾವು ಮದುವೆ ಆಗಿ ಐ ಥಿಂಕ್ 2 ತಿಂಗಳಿಗೆ ಈ ಪರ್ಟಿಕ್ಯುಲರ್ ಶೋ ನಮ್ಮ ಪಾಲಿಗೆ ಬಂದಿದ್ದು. ಸೊ ಈ ಶೋ ಇಂದ ಸುಮಾರು ಒಂದಿಷ್ಟು ವಿಷಯಗಳು ಕಲಿತಾ ಇದ್ದೀವಿ. ಆ್ಯಂಡ್ ಈ ಶೋ ಇಂದ ಸುಮಾರೊಂದಿಷ್ಟು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಲಿ ಅಥವಾ ಏನಾಗಬಹುದಿತ್ತು ಅನ್ನೋ ಥರದಿತ್ತಲ್ಲ, ಅದೆಲ್ಲ ಕ್ಲಿಯರ್ ಆಫ್ ಆಗ್ತಾ ಇದೆ. ಓಕೆ. ಏನಕ್ಕೆ ಅಂತಂದ್ರೆ ಆ ಶೋನಲ್ಲಿ ನಾವು ಅಷ್ಟು ಕಲಿತಾ ಇದ್ದೀವಿ. ಇದೆಲ್ಲ ವಿಚಾರನೇ ಅಲ್ಲ, ಇದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅನ್ನೋದು ನಮ್ಗೆ ಆ ಶೋನಲ್ಲಿ ಮನವರಿಕೆ ಆಗ್ತಾ ಇರೋದ್ರಿಂದ ರಿಯಲ್ ಲೈಫಲ್ಲಿ ನಮ್ಗೆ ತುಂಬಾ ವಿಚಾರಗಳನ್ನ ಈಸಿಯಾಗಿ ಡೀಲ್ ಮಾಡೋದಕ್ಕೆ ಸುಲಭ ಆಗ್ತಾ ಇದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಈ ಶೋದು ತುಂಬಾ ಚೆನ್ನಾಗಿದೆ. ಇವ್ರನ್ನ ಕೇಳಬೇಕು ಆಕ್ಚುಲಿ, ಇವ್ರಿಗೆ ಇಡೀ ಈ ಶೋ, ಈ ಏನು ಕ್ಯಾಮ್ರಾ ಮುಂದೆ ಏನು ಮಾಡ್ತಾರೆ ಅದನ್ನ ಮಾತ್ರ ಜನರು ಟಿವಿನಲ್ಲಿ ನೋಡ್ತಾರೆ, ಬಟ್ ಕ್ಯಾಮ್ರಾ ಹಿಂದೆ ಬೇರೆದೇ ಪ್ರಪಂಚ ಇರುತ್ತೆ. ಹೌದು, ಅದಕ್ಕೆ ಹೌದು. ಶ್ರಮ ವಹಿಸುವಂತ ಒಂದು ದೊಡ್ಡ ಟೀಮೇ ಇರುತ್ತೆ. ಅವ್ರು ಹಗಲು ರಾತ್ರಿ ಅಂತ ದುಡಿತಾರೆ. ಆ ಎಲ್ಲದ್ರ ಇಂಟ್ರೊಡಕ್ಷನ್ ಇವ್ರಿಗಾಗಿದೆ ಹೊಸದಾಗಿ. ಕೋರ್ಸ್ ಇವ್ರು ಮುಂಚೆ ಇಂಡಸ್ಟ್ರಿಯಲ್ ಕೆಲಸ ಮಾಡಿದವರು, ಅಲ್ಲಿಗೆ ಫುಡ್ ಎಲ್ಲ ಸಪ್ಲೈ ಮಾಡಿದವರು, ನೋಡಿದ್ದು ಇದಿದೆ. ಬಟ್ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಒಂದು ಸೆಟ್ಟು, ಅಲ್ಲಿನ ಜನ, ಅಲ್ಲಿಂದು ಯಾವ ರೀತಿ ತಯಾರಿ ಇರುತ್ತೆ ಅದನ್ನೆಲ್ಲ ಇವ್ರು ಫಸ್ಟ್ ಟೈಮ್ ನೋಡಿದ್ದು. ಸೊ ನಿಮ್ ಪರವಾಗಿ ನಾನು ಇವ್ರನ್ನ ಕೇಳ್ತೀನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಈ ಎಸ್ show? ಎಸ್ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ಇದಕ್ಕಿಂತ ಮುಂಚೆ ನಮಗೆ ಯಾರಿಗಾದ್ರೂ ಜೈ ಹೇಳಿ ಗೊತ್ತಿತ್ತು, ಅಥವಾ ಯಾರಿಗಾದ್ರೂ ಹೆಗ್ಲ ಮೇಲೆ ಹೊತ್ತಿಸ್ಕೊಂಡು ತಿರ್ಗಾಡೋದು ಗೊತ್ತಿತ್ತು. ಈ ಸತಿ ನಾವೇ ಯಾರ್ದೋ ಹೆಗ್ಲ ಮೇಲೆ ಕುತ್ಕೊಂಡು ಮೆರೆದಾಡ್ತಾ ಇದ್ದೀವಿ. ಸೊ ಇಷ್ಟು ದಿನ ಬರೀ 1 ಕಿಲೋಮೀಟರ್ ಕಾಣಿಸ್ತಾ ಇದ್ದಿದ್ದು ಇವಾಗ ಒಂದು 3-4 ಕಿಲೋಮೀಟರ್ ಎಕ್ಸ್ಟ್ರಾ ಕಾಣಿಸ್ತಾ ಇದೆ. ಸೊ ಒಂಥರ ಈ ವೈಭವೀಕೃತ ಪ್ರಪಂಚ, ಒಂಥರ ಹೊಸ ಅನುಭವ, ಬಟ್ ಖುಷಿನೂ ಇದೆ. ಹಾಗಾಗಿ ಕಲಿಯುವಂಥ ಪ್ರೊಸೆಸ್ಸಲ್ಲಿ ತುಂಬ ಕಲಿತಾನೂ ಇದ್ದೀನಿ. ಸೊ ಚೆನ್ನಾಗಿದೆ ಅಟ್ ದ ಎಂಡ್ ಆಫ್ ದಿ ಡೇ. ರಿಯಾಲಿಟಿ ಶೋ ಅಂದ್ರೆ ಮೇಡಮ್ ಹೇಳ್ದಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇರುತ್ತೆ. ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ಘಟನೆ ಈ ಜೋಡಿ ನಂಬರ್ 1 ಅಲ್ಲಿ ಬಂತು. ಸೊ ಏನ್ ಅನಿಸ್ತು ಅದ್ರ ಬಗ್ಗೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್ ಪ್ರತಿಯೊಬ್ಬರಲ್ಲೂ ಇರ್ತಾರೆ. ಎಕ್ಸಾಕ್ಟ್ಲಿ, ನಮ್- ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಜೋಡಿ ಯಾವ್ದಿದೆ? ಈ ಶೋ ಯಾವ್ದು? ಒಂದ್ ಜೋಡಿ. ಎಲ್ಲರ ಮನೆ ನಮ್ಮ ದೋಸೆ ತೂಟ ಅಂತ ತಾತಾಜಿಗೆ ಹೇಳ್ತಾರೆ. ಮದುವೆ ಆಗಿ 60 ವರ್ಷ ಆಗಿತ್ತು. 60 ವರ್ಷ ಆಗಿದಂದ್ರೆ 59ನೇ ವರ್ಷಕ್ಕೂ ಅವ್ರು ಜಗಳ ಆಡ್ತಾ ಇದ್ರು. ಬಟ್ ನಮ್ಮ ತಾತನಿಗೆ ಒಂದು ಕಲೆ ಇತ್ತು, ಆ ಜಗಳನ ಅಲ್ಲೇ ಆ ರಾತ್ರಿ ಒಳಗೆ ಪ್ಯಾಚಪ್ ಮಾಡೋಂಥ ಶಕ್ತಿ ಇತ್ತು, ಅಥವಾ ಅನುಭವ ಇತ್ತು. ನನ್ಗೆ ಆ ಅನುಭವ ಏನಂದ್ರೆ, ಮೊದಲನೇ ರಾತ್ರಿಗೆ ಎಂಡ್ ಮಾಡೋ ಶಕ್ತಿ ಇಲ್ಲ. ಸೊ 1 ವಾರ ಎಕ್ಸ್ಟೆಂಡ್ ಆಗತ್ತೆ ಅಷ್ಟೇ. ಮೆತ್ತಗ್ ಕಲ್ತ್ಕೊತಾರೆ. ಅಟ್ ದ ಎಂಡ್ ಆಫ್ ದಿ ಡೇ ಜಗಳ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದಿದ್ದೆ. I think, ಸೊ yes. ಹೌದು. ಆ ಜಗಳ ಇರೋದ್ರಿಂದ ನನ್ಗೊಂದು ಖುಷಿ ಏನ್ ಸಿಗ್ತಾ ಇದೆ ಅಂದ್ರೆ, ಏನ್ ಮಾಡಬಾರ್ದು ಅನ್ನೋದು ಕಲಿತಾ ಇದೀನಿ. ಇವಾಗ ಜಗಳ ಆಡ್ದಾಗ ಗೊತ್ತಾಗ್ತಾ ಇದೆ ನಂಗೆ ಏನ್ ಮಾಡಬಾರ್ದು ಅಂತ. ನನ್ಗೆ ಆ ಪ್ರೊಸೆಸ್ ಗೊತ್ತಾಗಿರ್ಲಿಲ್ಲ ಅಂದ್ರೆ ಏನ್ ಮಾಡಬಾರ್ದು ಅನ್ನೋದು ಇರತ್ತಲ್ಲ, ಅದು ಮಾಡ್ತಾನೆ ಇರ್ತಾ ಇದೆ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ದಿನ ಹೆಂಗಿತ್ತು ಅಂದ್ರೆ, ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತಂದ್ರೆ ಇಟ್ ಯೂಸ್ ಟು ಬಿ ಮೀ ವರ್ಸಸ್ ಹಿಮ್. ಓಕೆ. ಇವಾಗ್ಲೂ ಒಂದೊಂದ್ ಸರ್ತಿ, ಕೆಲವೊಂದ್ ಸರ್ತಿ ಆ ಒಂದು ಥಾಟ್ ಪ್ರಾಸೆಸ್ ಬಂದ್ ಹೋಗುತ್ತೆ. ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ನಮ್ಮಿಬ್ರಿಗೂ ಮನವರಿಕೆ ಆಗಿರೋದು ಏನು ಅಂತಂದ್ರೆ, ಇಟ್ ಇಸ್ ಅಸ್ ವರ್ಸಸ್ ದಿ ಇಶ್ಯೂ. ಓಕೆ. ಇಟ್ ಇಸಂಟ್ ಮೀ ವರ್ಸಸ್ ಹಿಮ್. ಸೊ ಅದು ಮದ್ವೆ ಆಗಿ 5-6 ತಿಂಗಳಾಗಿರೋದಷ್ಟೇ. ಅಂಡ್ ಇಟ್ಸ್ ಅ ಗ್ರಾಜುವಲ್ ಪ್ರಾಸೆಸ್ ಅಂತ ಅನ್ಸುತ್ತೆ. ನಾನೇನ್ ಮದ್ವೆ ಆಗಿ 30 ವರ್ಷ ಆದೋಳ್ ತರ ಮಾತಾಡ್ತಿದೀನಿ ಅಂತ ಅನ್ಕೋಬೇಡಿ. ಆ ತರ ಮಾತಾಡಿರೋರು ಕೇಳಿದ್ದು ನಾನ್ ಮಾತಾಡ್ತಾ ಇರೋದು. ಯಾಕಂತಂದ್ರೆ ಇವಾಗ ಜೋಡಿ ನಂಬರ್ 1 ಶೋನಲ್ಲೇನೆ 30 ವರ್ಷ ಸಂಸಾರ ಮಾಡಿದವ್ರಿದ್ದಾರೆ, 50 ವರ್ಷ ಸಂಸಾರ ಮಾಡಿದವ್ರು ಬಂದು ನಮ್ ಜೊತೆಗೆ ಅಂದ್ರೆ ಅವ್ರ ಜೊತೆಗೆ ನಾವು ಸ್ಟೇಜ್ ಹಂಚ್ಕೊಂಡ್ವಿ. ಸೊ ಈ ತರ ಕಪಲ್ಗಳಿಂದ ಕಲಿಯುವಂಥದ್ದು ತುಂಬಾ ಇರುತ್ತೆ. ಅಂಡ್ ಇಂಥವ್ರಿಂದ ನಾವು ಕಲ್ತಿದ್ದೇನು ಅಂದ್ರೆ, ಇಟ್ಸ್ ನೆವರ್ ಅಸ್ ಮೀ ವರ್ಸಸ್ ಹಿಮ್, ಇಟ್ಸ್ ಆಲ್ವೇಸ್ ಅಸ್ ವರ್ಸಸ್ ದಿ ಇಶ್ಯೂ. ಸೊ ಈ ರೀತಿಯಲ್ಲಿ ಏನು ಬರುವಂತ ಚಾಲೆಂಜ್ಗಳನ್ನ ಎದುರಿಸುವಂತ ಒಂದು ಪ್ಯಾಟರ್ನ್ ಏನಿದೆ ಅದನ್ನ ನಾವು ಗ್ರಾಜುವಲ್ ಆಗಿ ಕಲಿತಾ ಇದ್ದೀವಿ. ಅಂಡ್ ಈ ಒಂದು ಇಶ್ಯೂ ಹೇಳಿದ್ರಿ ನೀವು, ಇವಾಗ ಜನ ಆ ತರ ಅನ್ಕೊಂಡ್ರು, ಜನ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ರು. ರಿಯಾಲಿಟಿ ಶೋ ಅನ್ನೋ ಹೆಸರಲ್ಲೇ ರಿಯಾಲಿಟಿ ಅನ್ನೋದಿದೆ. ನಾವು ವೆನ್ ವಿ ಆರ್ ಟ್ರೈಂಗ್ ಟು ಶೋ ದಿ ಆಕ್ಚುಯಲ್ ರಿಯಾಲಿಟಿ, ಎಲ್ಲರ ಮನೆ ದೋಸೆ ತೂತು, ಹೌದು. ಎಲ್ಲರಲ್ಲೂ ಈ ತರದ್ದು ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ಎಷ್ಟು ಜನಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ಅಂತ ಗೊತ್ತು, ಎಷ್ಟು ಜನಕ್ಕೆ ಆಂಗ್ಸೈಟಿ ಅಂದ್ರೆ ಏನು ಅಂತ ಗೊತ್ತು, ಎಷ್ಟು ಜನಕ್ಕೆ ಸ್ಟ್ರೆಸ್ ಅಂದ್ರೆ ಏನು ಅಂತ ಗೊತ್ತು, ಎಷ್ಟು ಜನಕ್ಕೆ ಏನು ಈ ಕ್ಲಿನಿಕಲ್ ಡಿಪ್ರೆಷನ್ ಅಂದ್ರೆ ಏನು ಅಂತ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಹೌದು. ಇಂಥ ವರ್ಡ್ಸ್ ಅಂದ್ರೆ ಒಂದು ಟಬು ತರ ನೋಡ್ತಾರೆ. ಅಂದ್ರೆ ಏನು ಅವ್ನ್ ಹುಚ್ಚ, ಅವ್ನಿಗೇನೋ ಪ್ರಾಬ್ಲಮ್ ಇದೆ ಅನ್ನೋ ಥರದಲ್ಲೇ ಟ್ರೀಟ್ ಮಾಡ್ತಾರೆ ಹೊರತು, ನೋ ದಿಸ್ ಕ್ಯಾನ್ ಬಿ ಟ್ರೀಟೆಡ್, ದಿಸ್ ಇಸ್ ನಾಟ್ ಅ ವೆರಿ ಸೀರಿಯಸ್ ಇಶ್ಯೂ ಅನ್ನೋ ಥರ ಯಾರು ಟ್ರೀಟ್ ಮಾಡೋದಿಲ್ಲ ಅದನ್ನ. ಹೌದು. ಸೊ ದೇರ್ ಆರ್ 100 ಥಿಂಗ್ಸ್ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದ್ರ ಹಿಂದ್ಗಡೆ ಒಂದು ವ್ಯಕ್ತಿ
ಈ ತರದ್ದನ್ನೆಲ್ಲ ಫೇಸ್ ಮಾಡ್ತಿರ್ತಾರೆ ಅನ್ನೋದು ತುಂಬಾ ಇದೆ. ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇದನ್ನ ಫೇಸ್ ಮಾಡ್ತಿರ್ತಾರೆ. ಎಷ್ಟು ಜನ ನನಗೆ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ, ನಮ್ಮಿಬ್ರಿಗೂ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಸೇ ಏನು ಮನೆ ವಿಷಯನ ಬೀದಿಗೆ ತಗೊಂಡ್ಬಂದು ದೊಡ್ಡ ವಿಷಯ ಮಾಡಿದ್ರಿ, ಅದು 4 ಗೋಡೆ ಮಧ್ಯನೇ ಇರ್ಬೇಕು. ಬ್ರೋ, ವಿ ಆರ್ ಗ್ರೋನ್ ಅಪ್ಸ್, ನಮಗ್ ಗೊತ್ತು 4 ಗೋಡೆ ಮಧ್ಯೆ ಏನ್ ಮಾತಾಡ್ಬೇಕು, ಜನರ ಮುಂದ್ಗಡೆ ಏನ್ ಮಾತಾಡ್ಬೇಕು ನಮಗೂ ಗೊತ್ತು. ಅದ್ ಇಲ್ದೆ ಹೋಗಿದ್ರೆ ನನಗೆ ಎಷ್ಟೋ ಜನ ಹೆಣ್ಮಕ್ಳು ಬರೀತಿರ್ಲಿಲ್ಲ, ನನಗ್ ಮೆಸೇಜ್ ಬರೀತಿರ್ಲಿಲ್ಲ, ಮೇಡಮ್ ನನ್ಗೂ ಇದೇ ತರ ಆಗ್ತಿದೆ ಲೈಫಲ್ಲಿ, ನಾನು ಹೇಗ್ ಅದನ್ನ ಫೇಸ್ ಮಾಡ್ಬೇಕು ನನಗ್ ಗೊತ್ತಾಗ್ತಾ ಇಲ್ಲ, ನೀವ್ ಹೇಳಿದ್ ಕೇಳಿ ನಾನೇ ಮಾತಾಡ್ತಿದ್ದೀನೇನೋ ಅನ್ಸೋವಷ್ಟು ನಾನು ಫೀಲ್ ಮಾಡಿದೆ, ನೀವ್ ಅಳೋದ್ ನೋಡಿ ನನ್ಗೂ ಅಳು ಬಂತು, ಈ ತರದ್ದೆಲ್ಲ ಮೆಸೇಜ್ ಬಂದಿದೆ. ನೆಗೆಟಿವ್ ಕಾಮೆಂಟ್ಸ್ ಕೋರ್ಸ್ ನಂಗೆ ಮುಂಚೆಯಿಂದಾನು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಏನ್ ಮಾಡಿದ್ರು, ಐ ಥಿಂಕ್ ಕಾಮೆಂಟ್ ಮಾಡೋರು, ನೆಗೆಟಿವ್ ಕಾಮೆಂಟ್ ಮಾಡೋರು ಎಸ್ಪೆಷಲಿ ಮಾಡೋದು ಅದನ್ನೇ. ಅವ್ರಿಗೊಂದು ಮುಖ ಇರೋದಿಲ್ಲ, ಅವ್ರಿಗೊಂದು ಅವ್ರದೇ ಆದ ಸ್ವಂತ ಅಸ್ತಿತ್ವ ಇರೋದಿಲ್ಲ, ಬಟ್ ಕಾಮೆಂಟ್ ಮಾಡೋದಕ್ ಮಾತ್ರ ಬಂದ್ಬಿಡ್ತಾರೆ. ಇನ್ಫ್ಯಾಕ್ಟ್ ಯಾವ್ದೋ ಒಂದು ನೆಗೆಟಿವ್ ಕಾಮೆಂಟ್ ತುಂಬಾ ಕೆಟ್ಟದಾಗಿ ಬರ್ದಿಟ್ಟಿರೋ ಮನುಷ್ಯ ನೆಕ್ಸ್ಟ್ ಡೇ ಬಂದು ಮೇಡಮ್ ಒಂದ್ ಸೆಲ್ಫಿ ಅಂತ ನಮ್ ಜೊತೆ ಸೆಲ್ಫಿನೂ ತೆಗೆಸ್ಕೊಂಡು ಹೋಗಿರ್ತಾರೆ. ಗೊತ್ತಾಗಲ್ಲ. ಅದೇ ವಿಪರ್ಯಾಸ ನಾನು ಹೇಳ್ತಿದ್ದೀನಿ. ಅವ್ರಿಗೆ ಒಂದು ಅಸ್ತಿತ್ವ ಅನ್ನೋದು ಇರೋದಿಲ್ಲ, ಬಟ್ ಅವ್ರ ಕಾಮೆಂಟ್ ಮಾತ್ರ ಹೆಂಗ್ ಬರೀತಾರೆ ಅಂದ್ರೆ ನಮಗ್ ಅವ್ರು ಇಳದ್ ಬಂದು ಜೀವನದ ಪಾಠ ಹೇಳ್ಕೊಡ್ತಾ ಇರೋ ದೇವ್ರು ಅನ್ನೋ ತರ ಕಾಮೆಂಟ್ಗಳು ಬರೀತಾರೆ. ಸೊ ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ತುಂಬಾ. ಬಟ್ ಒಂದು ಮಾತ್ರ ಇಲ್ಲಿ ನಾನು ಕ್ಲಾರಿಫೈ ಮಾಡಕ್ ಇಷ್ಟಪಡೋದು ಏನು ಅಂತಂದ್ರೆ, ನಾವು ಮಾತಾಡಿರೋದು ಖಂಡಿತವಾಗ್ಲೂ ಎಲ್ಲಾ ಮನೆಗಳಲ್ಲಿ, ಅಟ್ಲೀಸ್ಟ್ ಎಲ್ಲಾ ಮನೆಗಳು ಅಂತ ನಾನು ಜನರಲೈಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಅದೊಂದು ಇನ್ನೊಂದೇನೋ ವಿಷಯ ಆಗೋಗುತ್ತೆ. ಬಟ್ ಹಲವಾರು ಮನೆಗಳಲ್ಲಿ ಇಂಥ ವಿಷಯಗಳು ನಡೆಯೋದು ಸಹಜ. ಈ ತರ ಒಂದು ಗಂಡನ ಹತ್ರ ಏನೋ ಒಂದು ವಿಷಯಗಳನ್ನ ಹೇಳ್ಕೊಳಕ್ ಆಗದೆ ಮನ್ಸಲ್ಲಿ ಅದನ್ನ ಬಾಟ್ಲ್ ಅಪ್ ಮಾಡಿ ಇಟ್ಕೊಳ್ಳೋ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಅದನ್ನ ಓಪನ್ ಅಪ್ ಆಗಿ ಹೇಳೋದಕ್ ಆಗದೆ ಇರೋ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಇದರಿಂದ ಒಂದೇನೋ ಓಕೆ ನಾನು ಹೇಳ್ಕೋಬೇಕು, ಇದನ್ನ ಬಾಟ್ಲ್ ಅಪ್ ಮಾಡಿ ಇಟ್ಕೋಬಾರ್ದು ಅನ್ನೋದು ಅನ್ನಿಸ್ತಾ ಇದೆ ಅಂತಂದ್ರೆ, ಈ ಇಷ್ಟು ನಾವು ಮಾತಾಡಿದ್ರದ್ದು ಸಾರ್ಥಕತೆ ಅದು ನಿಜವಾಗ್ಲು. ನಾನು ಇದ್ರ ಬಗ್ಗೆ ಯಾವ ರಿಗ್ರೆಟ್ ಇಟ್ಕೊಂಡಿಲ್ಲ. ಕೋರ್ಸ್ ಅದನ್ನ ಅಂದ್ರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು. ಅಂದ್ರೆ ಒಂದು ಪ್ರೋಮೋ ಕಟ್ ಅಂತ ಏನಿದೆ, ಆ ಪ್ರೋಮೋ ಹಿಂದ್ಗಡೆ ಇರೋ ಉದ್ದೇಶ ಏನು ಅಂತಂದ್ರೆ, ಜನ ಬಂದು ಅದನ್ನ ನೋಡ್ಲಿ ಏನಿದೆ ಅನ್ನೋದಕ್ಕೋಸ್ಕರ ಅಂತ ಮಾಡುವಂತ ಪ್ರೋಮೋ ಅದು. ಅದನ್ನ ಚಾನಲ್ ಅವ್ರು ಸಹಜವಾಗಿ ಆ ರೀತಿ ಕಟ್ ಮಾಡಿದ್ದಾರೆ. ಅಂಡ್ ಚಾನಲ್ ಅವ್ರಿಗೆ ನಮ್ಮ ಕನ್ಸೆಂಟ್ ಇತ್ತು, ನಾವ್ ಏನ್ ಮಾತಾಡ್ತಿದೀವಿ ಅಂದ್ರೆ ನಮಗ್ ಗೊತ್ತಿತ್ತು. ನಮಗೆ ಪ್ರಾಬ್ಲಮ್ ಇಲ್ದೇ ಇರೋದು, ನಮ್ಮ ಮನೆಯವ್ರಿಗೆ ಪ್ರಾಬ್ಲಮ್ ಇಲ್ದೇ ಇರೋದು, 1000 ಜನ ಬೀದಿಗೆ ತಗೊಂಬಂದ್ ನಾ ಜಗಳ ಮಾಡ್ತಿದ್ದೀರಾ ಅಂತ ಅವ್ರಿಗೇನ್ ಪ್ರಾಬ್ಲಮ್? ನೋಡಕ್ಕಾಗತ್ತಾ? ನೋಡಿ. ಇಲ್ವಾ? ನೋಡ್ಬೇಡಿ, ಸುಮ್ನೆ ಇರಿ. ಏನಕ್ಕೆ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡ್ಬಿಟ್ಟು ನಮ್ ದಿನ ಹಾಳು ಮಾಡ್ತೀರಾ? ಅಥವಾ ನೀವ್ ನೆಗೆಟಿವ್ ಕಮೆಂಟ್ ಮಾಡ್ಬಿಟ್ಟು ನೆಗೆಟಿವಿಟಿನ ನೀವೇನಕ್ಕೆ ಸೋಕ್ ಮಾಡ್ಕೋತೀರಾ? ಒಳ್ಳೆ ವಿಚಾರ ತಗೊಳಕ್ಕಿದ್ರೆ ದಯವಿಟ್ಟು ತಗೊಳ್ಳಿ. ನಾವ್ ಹೇಳಿರೋದು, ನಾವು ಶೇರ್ ಮಾಡಿರೋದು, ಡಿಸ್ಕಸ್ ಮಾಡಿರೋದು ಇನ್ನೊಂದಿಷ್ಟು ಜನರಿಗೆ ಒಂದು ಒಳ್ಳೆ ಇದರಿಂದ ಉದಾಹರಣೆ ಸಿಗ್ಲಿ ಅಂತ. ಕೋರ್ಸ್ ವಿಷಯ ನೆಗೆಟಿವ್ ಆಗಿರ್ಬೋದು, ಬಟ್ ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡುಕುವಂತ ಮನಸ್ಥಿತಿ ನಮ್ದಾಗಿರ್ಬೇಕೆ ಹೊರತು, ಏನಾದ್ರೂ ಪಾಸಿಟಿವ್ ತೋರ್ಸಿದ್ರು ಅದ್ರಲ್ಲೊಂದು ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಾರಲ್ಲ, ಅದ್ರಲ್ಲೊಂದು ನೆಗೆಟಿವ್ ಹುಡುಕ್ಬಿಟ್ಟು ಅದನ್ನ ಪಾಯಿಂಟ್ ಔಟ್ ಮಾಡೋದು ನಮ್ ಜನರ ಮನಸ್ಥಿತಿ. ಎಲ್ಲಾ ಜನರು ಅಂತ ಹೇಳೋದಿಲ್ಲ ನಾನು, ಮತ್ತೆ ಜನರಲೈಸ್ ಮಾಡೋದಿಲ್ಲ. ಕೆಲವರು ಹೇಳ್ತಾರೆ ಆಯ್ತಾ, ಇದು ನಾನು ತುಂಬಾ ಕಾಮೆಂಟ್ಸ್ ಅಲ್ಲಿ ನೋಡಿದೀನಿ, ನಮ್ಮಿಂದಾನೇ ಇವಳು ಬೆಳೆದಿದ್ದು, ನಮ್ಮ ಭಿಕ್ಷೆ ಇವಳಿಗೆ ಈ ಶೋ ಎಲ್ಲ ಸಿಕ್ಕಿರೋದು, ನಮ್ಗೆ ಇವಾಗ ಜನರಿಗೆ ಈ ತರ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ತಾರಲ್ಲ, ತಪ್ಪು. ದಯವಿಟ್ಟು ಈ ತರ ನಿಮ್ ಭಿಕ್ಷೆ, ನಿಮ್ಮಿಂದ ನಾನ್ ಬೆಳೆದಿದ್ದು ಹೇಳ್ಬೇಡಿ. ಯಾರು ನನಗ್ ಬಂದ್ ಅನ್ನ ಹಾಕಿಲ್ಲ, ಯಾರು ನನಗ್ ಬಂದ್ ಪೇಮೆಂಟ್ ಕೊಟ್ಟಿಲ್ಲ. ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲಿ ಮೇಕಪ್ ಹಾಕೊಂಡು, ಮಳೆ ಇರ್ಲಿ ಚಳಿ ಇರ್ಲಿ ಬಿಸಿಲಿರ್ಲಿ ನಿಂತ್ಕೊಂಡು ನಾವು ಶಾರ್ಟ್ ತಗೊಳ್ಳೋದು ನಾವು, ಡೈಲಾಗ್ಗಳನ್ನ ಮತ್ತೆ ಮತ್ತೆ ಹೇಳೋದ್ ನಾವು. ಇನ್ಫ್ಯಾಕ್ಟ್ ನಾವೇನೋ ಒಂದು ಶೋ ಮಾಡಿ ಅಷ್ಟು ಜನ ಇಡೀ ಟೀಮ್ ಅಷ್ಟು ವರ್ಕ್ ಮಾಡಿ ಅಷ್ಟು ಶ್ರಮ ಪಟ್ಟಿರೋದ್ರಿಂದ ನಿಮ್ ಟಿವಿಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ ನಿಮ್ ನೋಡೋದಕ್ಕೆ ಇಲ್ಲ ಅಂತಂದ್ರೆ ನೀವೇನ್ ನೋಡ್ತೀರಾ? ನೀವ್ ಯಾವ ಬೇಸಿಸ್ ಮೇಲೆ ನೀವ್ ನಮಗೆ ಇದನ್ನ ಭಿಕ್ಷೆ ಹಾಕಿರೋದು ಅಂತ ಹೇಳ್ತೀರಾ? ಪ್ಲೀಸ್, ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ನಿಮ್ಮ ಏನು ನೀವೇನ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಅದ್ರ ಬಗ್ಗೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ, ಅದಕ್ಕೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಇಂಥ ಮಾತುಗಳನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ತಯಾರಿಲ್ಲ. ಏನಕ್ಕೆ ಅಂತಂದ್ರೆ, ಅವ್ರು ಕಷ್ಟಪಟ್ಟಿಲ್ಲ, ಅವ್ರು ಕುತ್ಕೊಂಡು ಟಿವಿ ಎದುರುಗಡೆ ಆರಾಮಾಗಿ ಶೋ ನೋಡ್ತಾರೆ. ಬಟ್ ಆ ಶೋ ನಡಿಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಒಂದು 300 ರಿಂದ 400 ಜನ ಕಷ್ಟಪಟ್ಟಿರ್ತಾರೆ. ಅದ್ರ ಹಿಂದೆ ತುಂಬಾ ಶ್ರಮ ಇರುತ್ತೆ, ತುಂಬಾ ಅದ್ರ ಹಿಂದೆ ತುಂಬಾ ಬ್ರೈನ್ ವರ್ಕ್ ಇರುತ್ತೆ, ತುಂಬಾ ಫಿಸಿಕಲ್ ವರ್ಕ್ ಇರುತ್ತೆ. ಯು ಕಾಂಟ್ ಮೇಕ್ ಕಾಮೆಂಟ್ಸ್ ಲೈಕ್ ದಟ್ ಈಸಿಯಾಗಿ. ಸುಮ್ನೆ ಅವ್ರಿಗೆ ಬಂದ್ಬಿಟ್ಟು ಬರ್ದು ಬಿಡೋದು ಈಸಿ. ನಿಂತ್ಕೊಂಡು ಒಂದು ಶೋ ಪ್ರೊಡ್ಯೂಸ್ ಮಾಡ್ಲಿ, ಡೈರೆಕ್ಟ್ ಮಾಡ್ಲಿ, ಆಕ್ಟ್ ಮಾಡ್ಲಿ. ಅದೇ ಗ್ರೌಂಡ್ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಒಂದಿಷ್ಟು ಇನ್ಫ್ಲೂಯೆನ್ಸರ್ಸ್ ಗಳಿಗೆ ನಾನು ಈಗ ಬಂದಿರೋ ರೆಸ್ಪಾನ್ಸ್ ಮೇಲೆ ಆನ್ಸರ್ ಅಥವಾ ನನ್ನ ಅವ್ರಿಗೆ ಅವ್ರ ಉತ್ತರ ನಾನು ಕೊಡ್ಬೇಕು ಅಂದ್ರೆ, ಸರ್ TRPಗೋಸ್ಕರ ಎಷ್ಟೋ ಜನ TRP ಅಂದ್ರೆ ಏನಂತ ಗೊತ್ತಿರಲ್ಲ.
ಯಾಕಂದ್ರೆ ಅದು ಸರ್ ಒಂದಿನ ಸೆಟ್ಗೆ ಬಂದು ನೋಡ್ಬೇಕು ನಮ್ಮ ಬದುಕನ್ನ ಬ್ಯೂಟಿ ನಾವು ಕಾಣಿಸ್ಕೊಳ್ಳೋರು ಸ್ಕ್ರೀನ್ ಮೇಲೆ. ನಮಗೆ ನಾನು ಹಾಕೊಳ್ಳೋ ಬಟ್ಟೆ ಬ್ರಾಂಡೆಡ್ ಆಗಿರುತ್ತೆ, ಸ್ಕ್ರೀನ್ ಮೇಲೆ ಮೇಕಪ್ ಇರುತ್ತೆ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಆ ಸೆಟ್ ಹಿಂದ್ಗಡೆ ಕೆಲಸ ಮಾಡೋ ಒಬ್ಬೊಬ್ಬನು ದೊಡ್ಡ ದೊಡ್ಡ ಕಲಾವಿದ. ಬಟ್ ಅವ್ನ್ ಬೆಳಗಿಂದ ರಾತ್ರಿವರೆಗೂ ಒಂದು ನಗ್ನಗ್ತಾ ಕೆಲಸ ಮಾಡ್ತಾ ಇರ್ತಾನೆ. ಅಂತವ್ರ ಶ್ರಮ ಇರ್ಬೇಕಾದ್ರೆ ಈ ಕೆಲವು ಇನ್ಫ್ಲೂಯೆನ್ಸರ್ಸ್ ಗಳು ಇರ್ತಾರೆ, TRP ಅನ್ನೋ ಪದದ ಅರ್ಥ ಗೊತ್ತಿಲ್ಲ, ಅಂಡ್ ಅವರು ಭಿಕ್ಷೆ ಬೇಡ್ತಾ ಇರೋದು ವ್ಯೂಸ್, ಕಮೆಂಟ್ಸ್, ಶೇರು ಅಂತಾನೆ ಭಿಕ್ಷೆ ಬೇಡ್ತಾ ಇರ್ತಾರ ಹೊರತು ಅವ್ರು ಬೇರೆ ಯಾವ್ದೋ ಮೆಸೇಜ್ ಕೊಡೋ ಅಂತ ಕೆಲಸ ಮಾಡ್ತಾರಲ್ಲ. ಅವ್ರ ವಿಡಿಯೋದಲ್ಲಿ ಎಂಡ್ ಅಲ್ಲಿ ಹೇಳ್ತಾ ಇರೋದು, ಇದನ್ನ 1 ಮಿಲಿಯನ್ ವ್ಯೂಸ್ ಮಾಡಿ, ಇದನ್ನ ಅಷ್ಟು ಜನಕ್ಕೆ ಶೇರ್ ಮಾಡಿ, ಇಷ್ಟು ಜನಕ್ಕೆ ಶೇರ್ ಮಾಡಿ ಹೊರತು ಈ ತರ ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕಿ ಅಂತ ಹೇಳೋ ಯೋಗ್ಯತೆ ಯಾವೊಬ್ಬ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್ ಗಳಿಲ್ಲ. ಸೊ ನಾವು ಮಾಡೋದು ಜನ ನೋಡ್ಲಿ ಅಂತಾನೆ. ನಾವು ಈ ಸ್ಕ್ರೀನ್ ಮುಂದೆ ಇದೆಲ್ಲ ಏನಕ್ಕೆ ಮಾತಾಡ್ತೀವಿ, ಒಂದ್ 4 ಜನಕ್ಕೆ ತಿಳಿಲಿ ಅಂತ. ಅಂಡ್ ದಟ್ ಡಸಂಟ್ ಮೀನ್ ನಾವು ನಮ್ಮ ವಿಚಾರನ ಆಚೆ ಯಾರಿಗೋ ಹೇಟ್ರೆಡ್ನೆಸ್ ಸ್ಪ್ರೆಡ್ ಮಾಡ್ಬೇಕು ಅಂತಲ್ಲ. ನಾವ್ ಇದನ್ನ ಹೇಳ್ತಾ ಇರೋದು ನಮ್ಮ ಬದುಕಲ್ಲಿ ಆಗಿರುವಂತ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಒಂದು ಇಷ್ಟು ಜನಕ್ಕೆ, ನನಗೂ ಇದೇ ತರ ಆಗಿತ್ತಲ್ವಾ, ಓಕೆ ಇವ್ರು ಏನ್ ಹುಡ್ಕೊಂಡ್ರು, ಇವ್ರು ಇದರಿಂದ ಈ ತರ ಒಂದು ಸೊಲ್ಯೂಷನ್ ಹುಡ್ಕೊಂಡ್ರು, ನಾವು ಹಂಗೆ ಹುಡ್ಕೊಳ್ಳೋಣ. ಹಂಗೆ ಬೆಂಕಿಯಲ್ಲಿ ಕೈ ಸುಡತ್ತೆ ಅಂತ ನಾನೇ ಬೆಂಕಿ ಕೈ ಇಟ್ಟು ನೋಡ್ಬೇಕಾಗಿಲ್ಲ. ಇನ್ನೊಬ್ಬ ನನ್ ಲಾಸ್ಟ್ ಟೈಮ್ ಬೆಂಕಿ ಕೈ ಇಟ್ಟಾಗ ಸುಟ್ಟಿತ್ತು ಅಂತ ಇನ್ನೊಬ್ಬ ಹೇಳಿದಾಗ ನಾನ್ ಬೆಂಕಿ ಕೈ ಮುಂದೆ ಏನ್ ಮಾಡ್ಬೇಕು ಅಂತ ಆ ಒಂದು ಉದ್ದೇಶ ಬಿಟ್ರೆ ನಮ್ಗೇನೋ ಇದು 4 ಗೋಡೆ ಮುಂದೆ, 4 ಕ್ಯಾಮ್ರಾ ಮುಂದೆ ಅಥವಾ 4 ಜನದ ಮುಂದೆ ಹೇಳ್ಕೊಂಡ ತಕ್ಷಣ ನಮ್ಗೆ ಯಾರೋ ದುಡ್ಡು ಕೊಡ್ತಾರೆ. ಸರ್ ದುಡ್ಡು ಸಂಪಾದನೆ ಮಾಡಕ್ಕೆ ನಮ್ಗೆ ಈ ರೀತಿ ಅವಶ್ಯಕತೆ ಇಲ್ಲ ಸರ್. ದೇವರು ಒಳ್ಳೊಳ್ಳೆ ದಾರಿಗಳೇ ತೋರಿಸಿದ್ದಾನೆ. ಬಟ್ ಈ ಮುಖಾಂತರ ನಮ್ಗೊಂದು ಆಪರ್ಚುನಿಟಿ ಇತ್ತು, ಒಂದು ಇಷ್ಟು ಜನದ ಜೊತೆ ಇಂಟ್ರಾಕ್ಟ್ ಮಾಡೋಂತ ಒಂದು ಆಪರ್ಚುನಿಟಿ ಇತ್ತು. ಆ ಒಂದು ಕಾರಣಕ್ಕಷ್ಟೇ ಹೊರತು ಬೇರೆ ಯಾವುದೇ ಹೇಟ್ರೆಡ್ನೆಸ್ ಸ್ಪ್ರೆಡ್ ಮಾಡೋ ಉದ್ದೇಶ ಇರಲಿಲ್ಲ. ಅಂಡ್ ಇದರಿಂದ ನಮ್ಗೇನ್ ಸಂಪಾದನೆ ಮಾಡೋ ಉದ್ದೇಶ ಇರಲಿಲ್ಲ, ಅಥವಾ ಚಾನಲ್ಗೆ ಇದರಿಂದ TRP ಅವ್ರದ್ದೇನೋ ಬೆಳೆ ಬೇಯಿಸ್ಕೊಳ್ಳೋ ಉದ್ದೇಶ ಇರಲಿಲ್ಲ. ಅಂಡ್ ಸರ್ ಒಂದ್ ಪ್ರಶ್ನೆ, ಅದು ಆ ಮೊನ್ನೆ ಇದಾಗಿದ್ದು 11ನೇದೋ 12ನೇ ಎಪಿಸೋಡ್ ಸರ್. ಅದಕ್ಕಿಂತ ಮುಂಚೆ 10 ಎಪಿಸೋಡ್ ಮಾಡಿದ್ವಿ ಸರ್. ಜನ ಅಂತ ಜನರಲೈಸ್ ಮಾಡೋದು ಬೇಡ. ಇವ್ರು ಹೇಳ್ದಂಗೆ ಸರ್, ಈ ನೆಗೆಟಿವ್ ಕಾಮೆಂಟ್ ಮಾಡೋರು ಇಷ್ಟು ಒಂದನ್ನು ಕಾಮೆಂಟ್ ಮಾಡಿಲ್ಲ ಅವರು. ಹೋಗ್ಲಿ, ಅದ್ರದ್ದು ಫುಲ್ ಪ್ರೋಮೋ ಬಂತಲ್ಲ, ಪ್ರೋಮೋದು ಫುಲ್ ಎಪಿಸೋಡ್ ನೋಡಿದ್ಮೇಲೆ ಅದ್ರ ಬಗ್ಗೆ ಯಾರಿಗೂ ಕಾಮೆಂಟೇ ಇಲ್ಲ. ನೋ ಬಡಿ, ಯಾರು ಅದ್ರ ಬಗ್ಗೆ ಏನು ಚಕಾರನು ಎತ್ತಿಲ್ಲ. ಹೋಗ್ಲಿ, ಅದ್ರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ 50 ವರ್ಷದ ದಾಂಪತ್ಯ ಫಿನಿಶ್ ಮಾಡಿ ನಮ್ಗೆ ಒಂದು ಸಾರ್ಥಕತೆಯನ್ನ ಸಾರುವಂತ ಕಥೆಯನ್ನ ಹೇಳೋವಂತ ಒಂದು ಜೋಡಿ ನಮ್ ಜೊತೆಗಿದ್ರು. ಅದ್ರ ಬಗ್ಗೆ ಯಾರಾದ್ರೂ ಕಾಮೆಂಟ್ ಮಾಡಿದ್ರ? ಅದ್ರ ಬಗ್ಗೆ ಯಾವ್ದಾದ್ರು ಇನ್ಫ್ಲೂಯೆನ್ಸರ್ಸ್ ಒಂದ್ ವಿಡಿಯೋ ಮಾಡಿದ್ರ? ಒಬ್ಬನಿಗೂ ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆಗಳೇ ಇರಲ್ಲ. ಇವ್ರುಗಳು ನಮ್ಮ ನೆಗೆಟಿವಿಟಿ ಬಗ್ಗೆ ಮಾಡಿದಾರೆ ಗೊತ್ತಾ? ಐ ಸಿ ಕಾಮೆಂಟ್ ಸೇಯಿಂಗ್ ಝೀ ಇಂದ ಡ್ಯಾಮೇಜ್ ಕಂಟ್ರೋಲ್ ಆಗ್ತಾ ಇದೆ. ಹಿಂದಿನ ವಾರ ಬೆಂಕಿ ಹಚ್ಚಿದ್ರು, ಈ ವಾರ ಡ್ಯಾಮೇಜ್ ಕಂಟ್ರೋಲ್. ರಿಯಲಿ ಇಷ್ಟು ವಾರದಿಂದ ನಾವು ಮಾಡ್ಕೊಂಡ್ ಬಂದಿದ್ದೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಆಗಿದ್ರೆ ಸೀರಿಯಸ್ಲಿ ಅದಕ್ಕೊಂದು ಅರ್ಥ ಇರ್ಬೇಕು. ಎಲ್ಲಾರ್ಗೂ ಬೇಕಾಗಿರೋದು ಬೇರೆಯವ್ರ ಮನೆ ವಿಚಾರ. ಹಂಗಾಗಿ ನೀವುಗಳು ಬೆಳೆಸೋಂಥದ್ದು ಅಂತ ರಿಯಾಲಿಟಿ ಶೋಗಳನ್ನೇ ಹೊರತು ಅಥವಾ ಅಂತ ಕಂಟೆಂಟ್ನೇ ಹೊರತು ಸರ್ ಒಂದ್ಸತಿ ಬೇಕಾದ್ರೆ ಇನ್ನು 10 ಎಪಿಸೋಡ್ ಇವಾಗಂತೂ OTT ಇರೋದ್ರಿಂದ ನೀವು ಯಾವ ಟೈಮಲ್ಲೂ ಸಿಗತ್ತೆ. ಅದಕ್ಕಿಂತ ಮುಂಚೆ ಇವಳು ಒಂದು 3-4 ಒಳ್ಳೊಳ್ಳೆ ಹಾಡಾಡಿರೋ ಎಪಿಸೋಡ್ ಇದೆ. ಮದರ್ಸ್ ಡೇ ರೌಂಡ್ ಅಲ್ಲಿ ತಾಯಂದ್ರ ಬಂದು ಅವ್ರವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದಿದೆ. ಬೇರೆ ಬೇರೆ ರೌಂಡ್ ಬೇರೆ ಬೇರೆ ತರ ಇದೆ. ಇವ್ರು ಹೇಳ್ದಂಗೆ ಆದರ್ಶ ದಂಪತಿಗಳ ರೌಂಡ್ ಅಲ್ಲಿ ಒಂದು 5 ಪೇರ್ ಬಂದಿದ್ದಾರೆ. ನೀವೇನಾದ್ರೂ ಅಂತ 5 ಪೇರ್ನ ನೋಡ್ಬಿಟ್ಟು ಏನಾದ್ರೂ ಬದುಕಲ್ಲಿ ಸಾರ್ಥಕತೆ ಕಂಡ್ಕೋಬೇಕು ಅಂದ್ರೆ ಅದನ್ನ ನೋಡಿ. ಯಾಕಂದ್ರೆ ಒಂದಿಷ್ಟು ಪೇರ್ಗಳು ಬಂದವ್ರು ಹೆಂಗಿದ್ರು ಅಂದ್ರೆ, ಹೆಂಡತಿ ಬೆಡ್ ರಿಡನ್ ಆದ್ರೂನು ಗಂಡ ಮಗುನ್ ತರ ನೋಡ್ಕೊಂಡಿದ್ರು. ಇನ್ನು ಒಂದು ಗಂಡ ಹೆಂಡತಿ ಇಬ್ರಿಗೂ ಕಿವಿ ಮತ್ತೆ ಬಾಯಿ ಇಲ್ಲ. ಬಟ್ ಅವರು ಗಂಡ ಆದವರು ಮದ್ವೆ ಆಗಿ ಗೋಲ್ಡ್ ಮೆಡಲಿಸ್ಟ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಇಂಥವ್ರನ್ನ ಯಾಕೆ ಸರ್ ನಮ್ಮನ್ನ ಬೆಳೆಸೋದ್ರ ಜೊತೆಗೆ ಅಂತವ್ರನ್ನ ಬೆಳೆಸಿ, ಆವಾಗ ಒಪ್ಕೋತೀವಿ. ನಿಮ್ಮ ಮೀಡಿಯಾ ಅಂದ್ರೆ ಈ ಏನ್ ನೀವು ಸೋಕಾಲ್ಡ್ ಸೋಷಿಯಲ್ ಇದು ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಇರ್ತೀರಲ್ಲ, ನೀವು ನಿಜವಾಗ್ಲೂ ಗ್ರೇಟ್ ಅಂತ ಅವಾಗ ಒಪ್ಕೋತೀವಿ. ಅಲ್ಲ, ರಿಲೇಶನ್ಶಿಪ್ ಅಂದ್ರೆ ನಂಗೆ ಒಬ್ರು ಹಿರಿಯರು ಹೇಳಿದ್ ನೆನಪು, ನಂಗಲ್ಲ, ಒಬ್ರು ಹಿರಿಯೊಬ್ರಿಗೆ ಹೇಳ್ತಾ ಇದ್ರು. ಅವಾಗ ನಂಗೆ ಕೇಳಿಸ್ಕೊಂಡಿದ್ ನೆನಪು, ಜಗಳ ಇಲ್ದಿರೋ ಒಂದು ದಾಂಪತ್ಯನೇ ಅಲ್ವಾ ಅಂತ. ಖಂಡಿತ ಅಲ್ವಾ? ಅದು ತುಂಬಾ ಇವ್ರಿಗೆ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ, ನಂಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು, ಸುಮ್ನೆ ಇದಾರೆ, ಏನು ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಟೈಮ್ ಪಾಸ್ಗೂ ಸುಮ್ನೆ ಜಗಳ ಕೆಣಕ್ತಾರೆ ಇವರು. ಮೊನ್ನೆ ಹಂಗೆ ಆಯ್ತು. ನಂಗೆ ಇರಿಟೇಟ್ ಆಗ್ತಿದೆ, ನಿಂಗೂ ಇರಿಟೇಟ್ ಮಾಡ್ಲಾ? ನಂಗೆ ಬೋರ್ ಆಗ್ತಾ ಇದೆ, ನಿಂಗೆ ಇರಿಟೇಟ್ ಮಾಡ್ಲಾ? ಇವಾಗ ನಿಂಗೆ ಸಿಟ್ಟು ಬರ್ಸ್ಲಾ? ಇವಾಗ ಕೇಳ್ಬಿಟ್ಟು ಮಾಡ್ತಾರೆ, ಮುಂಚೆ ಕೇಳ್ದೆ ಮಾಡ್ತಿದ್ರು, ನಂಗೆ ತುಂಬಾ ಸಿಟ್ಟು ಬರ್ತಿತ್ತು. ಇವಾಗ ಇವ್ರಿಗೆ ಮಾಡಕ್ ಬರೋ ಕೆಲ್ಸ ಇಲ್ಲ ಅಂತ ಸುಮ್ನೆ ಹಿಂಗ್ ಮಾಡ್ಕೊಂಡು ಹೋಗ್ತೀನಿ.
ಸೊ ನಮಗೂ ಒಬ್ರಿಗೊಬ್ರು ಯೂಸ್ ಟು ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಟ್ ಈಸ್ ಅ ವೆರಿ ಫ್ರೆಶ್ ಮ್ಯಾರೇಜ್ ನಮಗೂ ಇವಾಗ. ಕಲ್ತ್ಕೊಳ್ಳೋದಕ್ಕೆ, ನೋಡೋದಕ್ಕೆ ತುಂಬಾ ಬೇಕಾದಷ್ಟು ವಿಚಾರಗಳಿದೆ. ಅಷ್ಟ್ರ ಮಧ್ಯದಲ್ಲಿ ನಮ್ಗೆ ಶೋ ಸಿಕ್ಕಿದ್ದು ಒಂದು ರೀತಿಯಲ್ಲಿ ದೇವರ ಆಶೀರ್ವಾದನೇ ಇರ್ಬೋದು. ಏನಕ್ಕೆ ಅಂತಂದ್ರೆ ಇಟ್ ಶೋಯಿಂಗ್ ಅಸ್ ಅ ಲಾಟ್ ಆಫ್ ಥಿಂಗ್ಸ್, ಹೌ ಟು ಬಿ, ಹೌ ನಾಟ್ ಟು ಬಿ, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದೆ ಶೋ. ಅಂಡ್ ನಾವ್ So- ಇವಾಗ ನಿಮ್ ಪಾಡ್ಕಾಸ್ಟ್ ಅಥವಾ ನಿಮ್ ಶೋ ಮುಂದೆ ಕೂತ್ಕೊಂತ ಇದೀವಿ ಅಂದ್ರೆ ಸರ್ ನಾನ್ ನಿಮ್ ಕೈಯಲ್ಲಿ ಕೋಲ್ ಕೊಟ್ಟು ನಾನು ಹೊಡ್ಸ್ಕೊಳಕ್ ನಾನ್ ತಯಾರಿಲ್ಲ. ನಾವು ಶೋ ಒಪ್ಕೊಂಡಿರೋದು ಅಷ್ಟೇ. ನಾವು ಅವ್ರ ಮುಂದೆ ಹೋಗಿ ನನ್ಗೆ ನೆಗೆಟಿವ್ ಬ್ಯಾಕ್ ಲ್ಯಾಶ್ ಆಗ್ಬೇಕು, ನೀವು ನಮ್ಮನ್ನ ಕೆಟ್ಟದಾಗ ತೋರಿಸಿ ಅಂತ ನಾವು ಹೋಗಲ್ಲ ಸರ್. ನಾವ್ ಯಾವ್ದೇ ಪ್ರಪಂಚಕ್ಕೆ ಬಂದಿರೋದೇ ಏನೋ ಒಂದು ಪಡ್ಕೊಳಕ್ ಇದ್ದಾಗ ನಾವ್ ನಿಮ್ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ಏನೋ ಒಂದು ನಾಳೆ ದಿನ ನಮ್ಗೆ ಇದ್ರಿಂದ ಏನೋ ಒಂದು ಒಳ್ಳೇದಾಗತ್ತೆ ಅಂತ, ಹಾಗೆ ಶೋನು ನಾವು ಒಪ್ಕೊಂಡಿರೋದು ನಾಳೆ ದಿನ ಶೋ ಇಂದ ನಮ್ಗೇನೋ ಒಂದು ಇನ್ನೊಂದು ಮೈಲೇಜ್ ಸಿಗತ್ತೆ ಅನ್ನೋ ಕಾರಣಕ್ಕೆ ಹೊರತು ನಾವ್ ಯಾವ್ದೋ ಅಲ್ಲಿಗೆ ಹೋದ್ರೆ ನಮ್ಗೆ ಕೆಟ್ಟದಾಗತ್ತೆ, ಅದೊಂದು ಅವಕಾಶ ಅಷ್ಟೇ, ಅವಕಾಶವಾಗಿ ನೀವು ಸ್ವೀಕಾರ ಮಾಡ್ಕೊಳ್ಳಿ. ಇವಾಗ ಅವ್ರ ಮೈಲೇಜ್ ಅಂತ ಹೇಳಿದ ಪದನೂ ತಪ್ಪಾಗಿ ಗ್ರಹಿಸ್ಕೊಂಡ್ಬಿಡ್ತಾರೆ ಜನ. ಅಲ್ಲ, ತಪ್ಪಿ ಎಲ್ಲದಲ್ಲೂ ಕಂಡು ಮೈಲೇಜ್ಗೋಸ್ಕರ ನೋ ಮೈಲೇಜ್ ಇನ್ ದ ಸೆನ್ಸ್ ಪರ್ಸನಲ್ ಲೈಫ್ ಅಲ್ಲಿ ನಮಗೆ ಒಂದು ಮೆಂಟಲಿ ಫಿಸಿಕಲಿ ಒಂದು ಪಾಸಿಟಿವಿಟಿ ಇಸ್ ಆಲ್ಸೋ ಮೈಲೇಜ್. ನಮ್ಗೆ ವ್ಯೂಸು, ಲೈಕ್ಸು, ಶೇರ್ಸು ಇದು ಮೈಲೇಜ್ ಅಲ್ಲ. ನಮ್ ಪರ್ಸನಲ್ ಲೈಫ್ ಅಲ್ಲಿ ನಮ್ಗೆ ಇನ್ನೊಂದೇನೋ ಒಂದು ದಾರಿ ಕಾಣಿಸ್ತಾ, ನಾವು ಕ್ರಿಯೇಟಿವ್ ಆಗಿ ಬೇರೆ ಏನೋ ಶುರು ಮಾಡಿದ್ವಾ, ದಟ್ ಇಸ್ ಮೈಲೇಜ್ ಇನ್ ಹಿಸ್ ಮೀನಿಂಗ್. ಬಟ್ ಜನ ಅದನ್ನ ವರ್ಡ್ ಒಂದು ಇಟ್ಕೊಂಡ್ಬಿಟ್ಟು ಇಷ್ಟು ಉದ್ದ ಬರೆದು ಬಿಡ್ತಾರೆ ಬೇಕಾದ್ರೆ. ಅಂಡ್ ಇದು ಎಲ್ರಿಗೂ ಜನರಲೈಸ್ ಮಾಡಿ ಹೇಳ್ತಿರೋದಲ್ಲ, ಕೆಲವರು ನೆಗೆಟಿವ್ ಕಾಮೆಂಟ್ ಮಾಡೋದಿಕ್ಕೆ ಅಂತಾನೆ ಕೂತಿರ್ತಾರೆ, ಅಂತ ಜನರಿಗೆ ಮಾತ್ರ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ಈ ನೆಗೆಟಿವ್ ಕಾಮೆಂಟ್ಸ್ ಎಷ್ಟು 100 ಜನ ಮಾಡಿದ್ರೆ 1000 ಜನ ಸಪೋರ್ಟರ್ಸ್ ಇದ್ದಾರೆ, ಒಳ್ಳೆ ವಿಷಯಗಳನ್ನ ಹೇಳೋರಿದ್ದಾರೆ, ಒಳ್ಳೆ ಏನು ವಿಚಾರಗಳಿಂದ ಇನ್ಸ್ಪೈರ್ ಆಗೋರಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಡ್ಕಾಸ್ಟ್ ಅಥವಾ ಈ ಒಂದು ಇಂಟರ್ವ್ಯೂ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ಏನೇ ನೆಗೆಟಿವ್ ಬ್ಯಾಕ್ಲ್ಯಾಶ್ ಆದ್ರೂ ಅವರು ನಮ್ಮನ್ನ ಬಿಟ್ಟುಕೊಡದೆ ನಮ್ಗೆ ಪ್ರತಿ ಸರ್ತಿನೂ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಸೊ ಅವ್ರಿಗೆ ನಾವಿಬ್ರು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಂಡ್ ನೆಗೆಟಿವ್ ಕಾಮೆಂಟರ್ಸ್ಗೆ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಐ ನೋ ನೆಗೆಟಿವ್ ಕಾಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನೋ ಒಂದು ಖುಷಿ ಸಿಗುತ್ತೆ, ನನಗೆ ಗೊತ್ತು. ಬಟ್ ದಯವಿಟ್ಟು ಆ ಖುಷಿನ ಪಾಸಿಟಿವ್ ಕಾಮೆಂಟ್ಸ್ಗೆ ಚಾನಲೈಸ್ ಮಾಡ್ಕೊಂಡು ಅದರಿಂದ ಖುಷಿ ತಗೊಳ್ಳೋದು ಕಲ್ತ್ಕೊಳ್ಳಿ ಪ್ಲೀಸ್. ಬಟ್ ಲಾಸ್ಟ್ ಇದೊಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಎಷ್ಟು ನೆಗೆಟಿವ್ 1000 ನೆಗೆಟಿವ್ ಕಮೆಂಟ್ಸ್ ಬಂದ್ರು ಅಥವಾ ಒಂದು ಕೆಟ್ಟ ಕಮೆಂಟ್ ಬಂದ್ರು ಎಲ್ಲೋ ಓಡಾಡ್ಬೇಕಾದ್ರೆ ಇಬ್ರು ನೀನ್ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾ ಇದ್ದೆ ನಗು ಅಮ್ಮ ಸರ್. ಅವ್ರ ಸೀರಿಯಲ್ ಎಂಡ್ ಆಗಿ ಬಹುಶಃ ಒಂದು 5 ವರ್ಷ ಆಗಿದ್ಯಾ ಸರ್. 5 ವರ್ಷ ಹಿಂದೆ ವೈಂಡ್ ಅಪ್ ಆಗಿರೋ ಸೀರಿಯಲ್ಗೆ ಇವತ್ತು ಅವಳಿಗೆ ಬಂದ್ಬಿಟ್ಟು ಅಮ್ಮ ನೀನ್ ಆ ಸೀರಿಯಲ್ ಅಲ್ಲಿ ಏನ್ ಚೆನ್ನಾಗಿ ಮಾಡ್ತಾ ಇದೆ ಗೊತ್ತಾ, ಇವತ್ತಿಗೂ ಕೂಡ ಹೌದು, ಇವತ್ತಿಗೂ ಮಾತಾಡ್ತಾರೆ ಸರ್. ಆ 1000 ಜನದ ಅಲ್ಲಿ ನಿನ್ನೆ ಕೂಡ ನಾವು ನಮ್ಮ ಸಕ್ರಾಯಪಟ್ಟಣದಲ್ಲಿ ತುಂಬಾ ರಿಮೋಟ್ ಏರಿಯಾ ಸರ್. ಸಿಟಿಯಿಂದ ಒಂದು 30 ಕಿಲೋಮೀಟರ್ ಒಳಗೆ ತೋಟದೊಳಗೆ ವೆಂಕಟಾಚಲ ಅವಧೂತರದು ಬೃಂದಾವನ ಇರೋದು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಯಾರೋ ನೋಡ್ಬಿಟ್ಟು ಸರ್, ಅಲ್ಲಿ ಒಟ್ಟು ಹಾರ್ಡ್ಲಿ ಇದ್ದಿದ್ದೆ 15 ಜನ, ಅದ್ರಲ್ಲಿ 10 ಜನ ಇವಳಿಗೆ ಅಮ್ಮ ನೀನ್ ಸೀರಿಯಲ್ ಏನ್ ಚೆನ್ನಾಗಿ ಬರ್ತಾ ಇತ್ತು ಅಂತ ಮಾತಾಡಿದ್ರು ಹೊರತು, ಇನ್ನು 5 ಜನ ಮಾತಾಡ್ಸಕ್ ಭಯ ಪಟ್ರು ಹೊರತು, ಅಂದ್ರೆ ಸಂಕೋಚ ಪಟ್ರು ಹೊರತು 5 ಜನಕ್ಕೆ 5 ಜನ ಮಕ್ಕದಲ್ಲೂ ಒಂದ್ ಮಂದಹಾಸ ಆಯ್ತು, ಇವ್ರನ್ನ ನೋಡ್ದೆ ಎಷ್ಟ್ ಚೆನ್ನಾಗಿ ಮಾಡ್ತಾ ಇತ್ತು ಅಂತ. ಸೊ ಹಂಗಾಗಿ 1500 ಜನ ನೆಗೆಟಿವ್ ಮಾಡಿದ್ರು ನಮ್ಗೆ ಖುಷಿಯಾಗ ಒಂದ್ 15 ಜನ ಒಳ್ಳೆ, ಎಸ್ಪೆಷಲಿ ಬ್ರಹ್ಮಗಂಟು ಧಾರಾವಾಹಿ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ನಮ್ಮ ಮನೇಲಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೂ ನಾನು ಮೂವಿ ನೋಡೋದು, ಮನೆಯವರು ಸೀರಿಯಲ್ ನೋಡೋದು, ಹಾಗಾಗಿ ಮೂವಿ ಸೀರಿಯಲ್ ನಡುವೆ ಗಲಾಟೆ, ರಿಮೋಟ್ ಗಲಾಟೆ ಜಾಸ್ತಿ. ಕೊನೆಗೆ ಗೆಲ್ಲೋದು ಸೀರಿಯಲ್ಲೇ ಆಕ್ಚುಲಿ. ಆಗ ಅನಿವಾರ್ಯವಾಗಿ ನಾವು ಸೀರಿಯಲ್ ನೋಡೋ ಇದು ಅನಿವಾರ್ಯತೆ ಬರುತ್ತೆ. ಆಗ ಕೆಲವೊಂದು ಸೀನ್ಗಳನ್ನ ನಾವು ಒಂದ್ 2 ದಿನ ಆಗಿ ನೋಡಿದ್ರೆ ಸೀರಿಯಲ್ ನಾವು ನೋಡ್ತೀವಿ, ಮೂರನೇ ದಿನ ನಾವೇ ನೋಡ್ತೀವಿ. ಆಗ ಈ ಕ್ಯಾರೆಕ್ಟರ್ ಯಾರಿದು, ಇವ್ರು ಏನಾಗ್ಬೇಕು, ಈಗ ಇವ್ರು ಅಳ್ತಿದಾರೆ ಅಂತ ಹೇಳ್ತೀವಿ, ಇವ್ರಿಗೆ ಏನ್ ಮಾಡಿದ್ರು, ಆತರ ಎಲ್ಲ ಬರುವಾಗ, ಎಸ್ಪೆಷಲಿ ಬ್ರಹ್ಮಗಂಟು ಸೀರಿಯಲ್ ಬಗ್ಗೆ ಬರುವಾಗ ನಮ್ಮಮ್ಮ ನಾನು ಕೂತ್ಕೊಂಡು ನೋಡಿ ಅವ್ರ ಕತೆ ಹೇಳಿದ್ದು ತುಂಬಾ ಉದಾಹರಣೆಗಳು. ಎಷ್ಟರ ಮಟ್ಟಿಗೆ ಅಂದ್ರೆ ಇವಳು ಒಂದು ಇನ್ಸಿಡೆನ್ಸ್ ಹೇಳೋಳು, ಆ ಸೀರಿಯಲ್ ಅಲ್ಲಿ ಇವ್ರ ಹಸ್ಬೆಂಡ್ ಆದವರು ಸ್ವಲ್ಪ ರಫ್ ಆಗಿರ್ತಾರೆ ಇವಳ ಜೊತೆ, ಇಷ್ಟಪಡ್ತಿರಲ್ಲ, ಇಷ್ಟಪಟ್ಟು ಮದ್ವೆ ಆಗಿರೋದಿಲ್ಲ. ಲಕ್ಕಿ ಕ್ಯಾರೆಕ್ಟರ್, ಲಕ್ಕಿ ಇಷ್ಟಪಟ್ಟು ಮದ್ವೆ ಆಗಿರೋದಿಲ್ಲ ನನ್ನನ್ನ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಜೆನ್ಯೂನ್ಲಿ ಡಸನ್ ಲೈಕ್ ಮೀ, ಹೇಟ್ರೆಡ್ ಇರುತ್ತೆ ನನ್ ಬಗ್ಗೆ, ತುಂಬಾ ಹಿಂಸೆ ಕೊಡೋದು, ಇದ್ ಮಾಡೋದು, ಬೇಜಾರ್ ಮಾಡೋದು, ಅಳಿಸೋದು, ಈ ತರದ್ದೆಲ್ಲ. ಈ ಹಳ್ಳಿ ಕಡೆ ಎಲ್ಲ ಹೋಗ್ಬಿಟ್ರೆ ಅಲ್ಲಿನ ಹೆಂಗಸರು ಎಷ್ಟ್ರ ಮಟ್ಟಿಗೆ ಅದನ್ನ ನಿಜ ಅಂತ ನಂಬ್ತಾರೆ ಅಂದ್ರೆ, ಅಮ್ಮ ನೀನ್ ಲಕ್ಕಿ ಜೊತೆ ಇರ್ಬೇಡಮ್ಮ, ನಮ್ಮನೆಗ್ ಬಾ, ನಾನ್ ನೋಡ್ಕೋತೀನಿ ನಿನ್ನ. ಏನು ಒಂದೊತ್ತು ಊಟ ಹಾಕ್ಬೇಕಷ್ಟೇ ಅಲ್ವಮ್ಮ, ನಾನ್ ನೋಡ್ಕೋತೀನಮ್ಮ ನಿನ್ನ, ಏನಕ್ಕೆ ಅವನ ಜೊತೆ ಅಲ್ಲಿ ಹೋಗ್ಬಿಟ್ಟು ಅಷ್ಟ ಅಳ್ತೀಯ, ಅಥವಾ ಅವನ್ನ ಕರ್ಕೊಂಬ, ನಾನ್ ಮಾತಾಡ್ತೀನಿ ಅವನ ಹತ್ರ, ಏನಕ್ಕೆ ಅವನಂಗ ಆಡ್ತಾನೆ, ಈ ತರ ಎಲ್ಲ ಮಾತಾಡೋರು. ಅಲ್ಲ, ಇದು ಆಕ್ಟಿಂಗ್ ನ ಸಾರ್ಥಕತೆ ಯಾವಾಗ ಬರುತ್ತೆ ಅಂದ್ರೆ, ವಜ್ರಮುನಿ ಸರ್ ವಿಲನ್ ಆಕ್ಟಿಂಗ್ ಮಾಡುವಾಗ ಜನ ಶಾಪ್ ಆಗ್ತಿದ್ರು ಅಂತೆ. ಹೌದು,
ಸೊ ಅದು ಅವರ ಸಾರ್ಥಕತೆ, ಯಾರು ಆಕ್ಟ್ ಮಾಡಿರ್ತಾರಲ್ಲ ಅದು ನಿಜ. ಸಾರ್ಥಕತೆ. ಅದೇ ಪದ್ಮ ಪ್ರಶಸ್ತಿ, ಅದೇ ಹೌದು. ಪದ್ಮಶ್ರೀ ಪ್ರಶಸ್ತಿ ಹೌದು. ಇದ್ದಂಗೆ. ನಿಜವಾಗ್ಲು. ಸೊ ಇದ್ರ ಬಗ್ಗೆನು ತುಂಬಾ ಪಾಠಗಳು ಕಲ್ತ್ಕೊಂಡಿದ್ದಿದೆ ಬ್ರಹ್ಮಗಂಟು And- ಸೀರಿಯಲ್ ಬಗ್ಗೆ ಹೇಗಿರ್ಬೇಕು ಅಂತ. ನನಗೆ ಇವಳು ಪರಿಚಯ ಆಗಿದ್ದು ಅಲ್ಲಿಂದಾನೆ ಸರ್. ಓಕೆ. ಸೊ ನನಗೆ ಅವಳ ಪರಿಚಯ ಸುಮಾರು ಒಂದು 10 ವರ್ಷದಿಂದ ಇತ್ತು, ಅವಳಿಗೆ 1 ವರ್ಷದಿಂದ ಇದೆ. ಓಕೆ. ಅದು ಇದನ್ನ ನೆಕ್ಸ್ಟ್ ಕ್ವಶನ್ ಕೇಳ್ಬೇಕು ಅಂತ ಇದ್ದೆ. ಒಬ್ಬ ಮನುಷ್ಯನ ಜೀವನದಲ್ಲಿ 2 ಜೀವನ ಅಂತೆ. ಒಂದು ಮದ್ವೆ ಆಗಿಂತ ಮುಂಚೆ, ಇನ್ನೊಂದು ಮದ್ವೆ ಆದ ನಂತರ. ಮದ್ವೆ ಆದ ನಂತರ ಒಂದು ಹೊಸ ಜೀವನ ಶುರು ಆಗುತ್ತೆ. ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಮದ್ವೆ ಆಗಿಂತ ಮುಂಚೆ ಮತ್ತೆ ಮದ್ವೆ ಆದ ನಂತರ? ನಮಗೇನಿಲ್ಲ ಸರ್, ಮದ್ವೆ ಮುಂಚೆನೂ ಜಗಳ ಆಡ್ತಾ ಇದ್ವಿ, ಮದ್ವೆ ಆದ್ಮೇಲೆ ಜಗಳ ಆಡ್ತಾ ಇದ್ವಿ. ಮದ್ವೆ ಮುಂಚೆ ಯಾರ ಜೊತೆ ಜಗಳ ಆಡ್ತಿದ್ವಿ? ಸರ್ ಅದೇ ಹೇಳಿದ್ನಲ್ಲ ಸರ್, ನನ್ಗೆ ಹಾಬೀಸ್ ಏನೇನು ಅಂತ ಕೇಳಿದ್ರೆ, ಒಂದು ಮೊಬೈಲ್ ನೋಡೋದು, ಒಂದು ಹೆಂಡತಿ ಜೊತೆ ಜಗಳ ಆಡೋದು. ಸೊ ಇದೆರಡು ನನ್ನ ಮೇಜರ್ ಹಾಬೀಸ್. ಹೆಂಡತಿ ಇರಕ್ ಮುಂಚೆ ಯಾರ ಜೊತೆ ಜಗಳ ಆಡ್ತಿದ್ರಿ? ಅಜ್ಜಿ ಜೊತೆ, ಅಪ್ಪನ ಜೊತೆ. ಮೇಜರ್ ಕ್ವಶನ್ ಇದು. ಸೊ ನನ್ಗೆ ಅಟ್ ದ ಎಂಡ್ ಆಫ್ ದಿ ಡೇ ಜಗಳ ಆಡ್ತಾ ಇರ್ಬೇಕು. ಓಕೆ. ಅದ್ರಲ್ಲೇ ಒಂದ್ ಮಜಾ ಇರೋದು. ಏನ್ ಅಂದ್ರೆ ಜಗಳ ಇಂಥವ್ರಿಗೆಲ್ಲ ಏನ್ ತಗೊಂಡ್ ಹೊಡಿಬೇಕು? ಯಾವ್ದ್ರ ಹೊಡಿಯೋಣ ಹೇಳಿ? ಆನ್ ಸೀರಿಯಸ್ ನೋಟ್, ನಮ್ಮ ಇಬ್ರಿಗೂ ಏನಂತಾರೆ, ಮದ್ವೆಗೂ ಪರಿಚಯ ಆಗಿದ್ದಕ್ಕೂ ಖಾಲಿ 1 ವರ್ಷ ಡಿಫ್ರೆನ್ಸ್ ಅಲ್ಲೇ, ತುಂಬಾ ಶಾರ್ಟ್ ಗ್ಯಾಪ್ ಅಲ್ಲೇ ಎಂಗೇಜ್ಮೆಂಟ್ ಆಯ್ತು. ಇಮಿಡಿಯೇಟ್ ಆಗಿ ಎಲ್ಲ ಒಂದ್ 5 ರಿಂದ 6 ತಿಂಗಳ ಗ್ಯಾಪ್ ಅಲ್ಲೇ ಎಂಗೇಜ್ಮೆಂಟ್, ಮದ್ವೆ ಆಗಿದ್ರಿಂದ ಅಷ್ಟು ಡಿಫ್ರೆನ್ಸ್ ಫೀಲ್ ಆಗಿಲ್ಲ. ಸೊ ಡಿಫ್ರೆನ್ಸ್ ಏನಂದ್ರೆ, ಆಗ ಮದ್ವೆ ಆಗೋದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಮನೆಗಳಲ್ಲಿದ್ವಿ, ಆದ್ರೂ ಮಾತಾಡ್ತಾ ಇದ್ವಿ. ಈಗ ಒಂದೇ ಮನೇಲಿ ಇದೀವಿ, ಜೊತೆಗಿದ್ದೀವಿ. ಓಕೆ. ಈಗ್ಲೂ ಅಂದ್ರೆ ಆಗಿನ ಜಗಳಗಳು ಬೇರೆ. ಆಗಿನ ಜಗಳಗಳು ಹೇಗಿರ್ತಿತ್ತು ಅಂತಂದ್ರೆ, ಅವ್ರ ಸಿಚುವೇಶನ್ ಹೇಗಿದೆ ನನಗ್ ಗೊತ್ತಿಲ್ಲ, ನನ್ನ ಸಿಚುವೇಶನ್ ಹೇಗಿದೆ ಅವ್ರಿಗೆ ಗೊತ್ತಿಲ್ಲ, ಒಬ್ರು ಮುಖ ಒಬ್ರು ನೋಡ್ಕೋತಾ ಇಲ್ಲ, ಮೆಸೇಜ್ ಅಲ್ಲಿ ವಿಷಯಗಳು ಬೇರೆದೇ ತರ ಕನ್ವೆ ಆಗುತ್ತೆ. ಹೌದು. ಸೊ ಆವಾಗಿನ ಜಗಳಗಳು ಬೇರೆ, ಇವಾಗಿನ ಜಗಳಗಳು ಬೇರೆ. ಓಕೆ. ನಾನು ಅದಕ್ಕೆ ನಮ್ ಸುಮಾರು ಜನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ಸರ್, ಆದಷ್ಟು ಬೇಗ ಮದ್ವೆ ಆಗಿ ಅಂತ. ಹೆಂಗ್ ಹೇಳ್ತಾರೆ ಅಂತಂದ್ರೆ, ಅಪ್ಪ ನೀನ್ ಬೇಗ ಮದ್ವೆ ಆಗ್ಬಿಡು, ಏನಕ್ಕೆ ನಾನು ಒಬ್ನೇ ಕಷ್ಟ ಪಡ್ಬೇಕು, ನೀನು ಸ್ವಲ್ಪ ಕಷ್ಟಪಡು, ಹಿಂಗೆಲ್ಲ ಹೇಳ್ತಾರೆ. ಓಕೆ. ಸೊ ನಮ್ ಸುಮಾರು ಜನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಬೇಗ ಮದ್ವೆ ಆಗಿ. ಯಾಕಂದ್ರೆ ನಾನು ಮದ್ವೆ ಆಗಲ್ಲ ಅಂತ ತುಂಬಾ ಪ್ರಯತ್ನ ಪಟ್ಟೆ. ಬಹುಶಃ ನಮ್ಮ ಅಜ್ಜಿನೂ ಅಷ್ಟೇ. ನನ್ ಬಯೋಡೇಟಾ ಅವ್ರ ಆಚೆ ಹಾಕ್ಬೇಕಾದ್ರೆ ಹೆಂಗಿತ್ತು ಅಂದ್ರೆ, ನಾನ್ ಸ್ನಾನ ಮಾಡ್ಕೊಂಡು ಹಿಂಗ್ ತಲೆ ಒರೆಸ್ಕೊಂಡ್ ಬರ್ತದೆ. ಯಾವತ್ತೂ ಕೇಳ್ದಿರೋ ಖುಷಿ, ನೀನ್ ಹೈಟ್ ಎಷ್ಟಿರ್ಬೋದು? 5'6", 5'7", 5'10". ಓಕೆ, ಹೋಗ್ ಬಂದೆ. ನಿಂದು ಬರೀ BCom ಅಥವಾ BCom LLB-ನಾ? ಓಕೆ, ಇಲ್ಲ ನಂದು BCom LLB ಡಿಸ್ಕಂಟಿನ್ಯೂಡ್ ಅಂತ ಬರುತ್ತೆ, ಸೊ ಬರೀ BCom. 3ನೇ ಪ್ರಶ್ನೆ ಕೇಳಿದ ತಕ್ಷಣ ಈ ನಮ್ಮ ಅಜ್ಜಿ ಯಾವತ್ತೂ ಇಲ್ದಿರೋ ಕ್ವಶನ್ ಯಾಕೆ ಅಂತ ಪ್ರತಿಯೊಂದು ಪ್ರಶ್ನೆಗೂ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ರು. ಏನಕ್ಕೆ ಅಂದ್ರೆ, ನನ್ ಬಯೋಡೇಟಾ ಮಾಡ್ಬಿಟ್ಟು ಆಚೆ ಸಂಬಂಧ ಹುಡುಕ್ಬೇಕು ಅಂತ. ಓಕೆ. ಆವತ್ತಿಂದ ಅವ್ರ ಹತ್ರ ಏನೇ ನನ್ನ ಪರ್ಸನಲ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋದ್ ಬಿಟ್ಬಿಟ್ಟೆ. ಏನಕ್ಕೆ ಅಂದ್ರೆ ಮದ್ವೆ ಆಗಲ್ಲ ಅಂತ. ಅಂಡ್ ಬಹುಶಃ ಇವ್ರ ಪ್ರೊಫೈಲ್ ಬಂದಾಗ ನಾನು ಒಪ್ಕೊಂಡಾಗ ಅವ್ರಿಗೆ ಲಿಟ್ರಲಿ ಸೆಕೆಂಡ್ ಥಾಟೇ ಇರ್ಲಿಲ್ಲ. ಅಪ್ಪ ಅಂತೂ ಇಂತೂ ಮದ್ವೆ ಆಗಕ್ ಒಪ್ಕೊಂಡಲ್ಲ ಅನ್ನೋ ತರ ಇದ್ರು ನನಗೆ. ಓಕೆ. ಅಂದ್ರೆ ಇನ್ನೊಂದು ಪ್ರಶ್ನೆ ನಾನು ಹುಡುಗರ ಕಡೆಯಿಂದ ಸಾಧಾರಣವಾಗಿ ಹುಡುಗರೆಲ್ಲ ಕೇಳೋ ಪ್ರಶ್ನೆ, ಮದುವೆಗಿಂತ ಮುಂಚೆ ಖುಷಿ ಇದ್ರು ಮದ್ವೆ ಆದ್ಮೇಲೆ ಖುಷಿ ಇದ್ದೀರಾ ಅಂತ. ಸರ್, ಮದ್ವೆ ಮುಂಚೆ ಬೇರೆ ತರ ಖುಷಿ ಇರತ್ತೆ, ಮದ್ವೆ ಆದ್ಮೇಲೂ ಬೇರೆ ತರ ಖುಷಿ ಇರತ್ತೆ. ಅಂದ್ರೆ ಇವಾಗ ತಮಾಷೆ ಮಾಡಕ್ಕೆ ತುಂಬಾ ಚೆನ್ನಾಗಿದ್ದೆ, ಬೇಕಾಗಿತ್ತ ನನಗ್ ಮದ್ವೆ, ಆತರ ತುಂಬಾ ಕೇಳಿದ್ದೇನೆ, ಅದಕ್ಕೋಸ್ಕರ ಕೇಳಿದ್ದೇನೆ. ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದ್ರಲ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದ್ರೆ ಬರೀ ಇರಿಟೇಟ್ ಮಾಡೋದು ಅಥವಾ ಜಗಳ ಆಡದಾಗ್ಲೂ ಕೋಪ ಬರುತ್ತೆ, ಈ ಬೇಕಿತ್ತ ನನ್ಗೆ ಈ ಮದ್ವೆ ಅನ್ನೋದು ಅಂತ. ಬಟ್ ಅಲ್ಲಿಂದ ಕೆಲವ್ರಿಗೆ 1 hour, ಕೆಲವ್ರಿಗೆ 2 hours, ಕೆಲವ್ರಿಗೆ 1 ದಿನ. ಅದಾದ್ಮೇಲೆ ಮತ್ತೆ ಒಂದು ಪ್ಯಾಚಪ್ ಆದಾಗ ಒಂದ್ ಇದಿರತ್ತಲ್ಲ, ಹೆಗ್ಲ ಮೇಲೆ ಕೈ ಹಾಕೊಂಡೆ ಅಯ್ಯೋ ಇಷ್ಟೇನಾ ಅಂತ, ಅದ್ರಲ್ಲೂ ಒಂದು ತೃಪ್ತಿ ಇದೆ ಸರ್. ಸೊ ಆದ್ರೆ ಬಟ್ ಆ ತೃಪ್ತಿ ಎಲ್ಲ ಯಾವಾಗ ಬ್ರೇಕ್ ಆಗೋದು ಗೊತ್ತಾ? ಅಮ್ಮ ಇವತ್ತು ಫ್ರೆಂಡ್ಸ್ ನ ಮೀಟ್ ಮಾಡ್ಬಿಟ್ಟು ಬರ್ತೀನಿ ಅಂದಾಗ ನಾನು ಮುಖ ಓದಿಸ್ಕೊತೀನಲ್ಲ, ಅವಾಗ ಗೊತ್ತಾಗತ್ತೆ ಆ ತೃಪ್ತಿ ಏನು, ಅವಾಗಿನ ಖುಷಿ ಏನು ಎಲ್ಲ. ನೀವು ಹೇಳಿದ್ರಿ ಮೇಡಮ್ ನಿಮ್ ನೋಡಕ್ ಶುರು ಮಾಡಿ 1 ವರ್ಷ ಆಯ್ತು, ನೀವು ನೋಡಕ್ ಶುರು ಮಾಡಿ 10 ವರ್ಷ ಆಗಿತ್ತು ಅಂತ. 10 ವರ್ಷದಿಂದ ಏನಾದ್ರು ಇಷ್ಟಪಡ್ತಾ ಇದ್ರ ಅವ್ರನ್ನ? ಇಷ್ಟಪಡ್ತಾ ಇರಲಿಲ್ಲ, ಬಟ್ ಆಸ್ ಅ ಫ್ಯಾನ್ ನಾನು ಇವಾಗ ಅವ್ರು ಯಾವ್ದಾದ್ರು ಫೋಟೋ ಹಾಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಪೋಸ್ಟ್ ಹಾಕಿದ್ರೆ ಚೆನ್ನಾಗಿದೆ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ, ನನಗ್ ಗೊತ್ತಿತ್ತು ಅವರು ನಾವು ಕೊಂಕಣಿ ಗೌಡ ಸರಸ್ವತ್ ಬ್ರಾಹ್ಮಣ ಅನ್ನೋ ಕಮ್ಯುನಿಟಿಯಲ್ಲಿ ಇರೋರು. ಸೊ ಹಂಗ ನನಗ್ ಗೊತ್ತಿತ್ತು, ಓಕೆ ನಮ್ ಕಮ್ಯುನಿಟಿಯಿಂದ ಯಾರೋ ಒಬ್ರು ಈ ಲೆವೆಲ್ ಅಲ್ಲಿ ಅಂದ್ರೆ ಅಲ್ವರೆಗೂ ನಮ್ಗೆ ಗೊತ್ತಿದ್ದು ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು, ಅವ್ರು ಕೊಂಕಣಿ ಮಾತಾಡೋರು ಇದಾರೆ ಅಂತ. ಅದಾದ್ಮೇಲೆ ನಮ್ ಜನರೇಷನ್ ಅವ್ರು ಒಬ್ರು ಇದಾರೆ ಅನ್ನೋ ಒಂದು ಇದ್ರ ಮೇಲೆ ಅವ್ರೇನೇ ಫೋಟೋ ಹಾಕಿದಾಗ್ಲೂ ಇದ್ ಮಾಡ್ತಾ ಇದ್ದೆ. ಅಂಡ್ ಇದ್ರ ಮಧ್ಯದಲ್ಲಿ ಒಂದು 5 ವರ್ಷದ ಮುಂಚೆ ಹಿಂಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಮಾತಾಡ್ಬೇಕು ಅಂದ್ರೆ, ರ್ಯಾಂಡಮ್ ಆಗಿ ಸರ್, ಔಟ್ ಆಫ್ ದಿ ಟಾಪಿಕ್
ಲೈಫಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದಾರೆ ಅಂತ ಇವಳಿಗೆ ಈ ಎಳ್ಳಷ್ಟು ಗೊತ್ತಿರ್ಲಿಲ್ವೇನೋ. ಆ ಟೈಮಲ್ಲಿ ಒಂದು 5 ವರ್ಷ ನನ್ನ ಕಸಿನ್ ಅಂದ್ರೆ ಆ, ನಮ್ಮ ಕ್ಲೋಸ್ ಫ್ರೆಂಡ್ ಅವ್ರ ಮನೇಲಿ ಕೂತ್ಕೊಂಡು ಸಾಯಂಕಾಲ ಕಾಫಿ ಕುಡಿತಾ ಇರ್ತೀವಿ. ಅವ್ರಿಗೂ ಒಬ್ರದ್ದು ಫೋನ್ ಬರುತ್ತೆ. ಅವರು ಕೊಂಕಣಿ ಕಮ್ಯುನಿಟಿಯಿಂದ ಬಂದಿರೋ ಹೀರೋಯಿನ್ ಒಬ್ರು ಇರ್ತಾರೆ. ಅಂದ್ರೆ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಯಾರಿದ್ದಾರೆ, ಅವರು ನನ್ನ ಡಿಸೈನರು, ಏನಂತಾರೆ, ನನ್ನ ಬಟ್ಟೆ ಡಿಸೈನರು. ಅದು ನನ್ ತುಂಬಾ ಕ್ಲೋಸ್ ಫ್ರೆಂಡ್. ಅವರು ನೋಡೋ ಇವ್ರ ಫೋನ್ ಬಂದಿದೆ, ಮದ್ವೆ ಆಗ್ತಿಲ್ಲ. ಹೋಗ್ರಿ ರೀ, ನಾನು ಇನ್ ಕೇಸ್ ಕೊಂಕಣಿ ಮಾತಾಡೋ ಹುಡುಗಿನ ಹುಡುಕ್ಬೇಕು ಅಂದ್ರೆ ಗೀತಾ ಭಾರತಿ ಭಟ್ನೆ ಹುಡುಕ್ತೀನಿ ಅಂತ. ಓಕೆ. ಅಂಡ್ ಇವಳು ಯಾರಂತ ನನ್ಗೆ ಆವಾಗ್ಲೂ ಗೊತ್ತಿಲ್ಲ, ಪರ್ಸನಲಿ ಪರಿಚಯನೇ ಇಲ್ಲ. ನಾನು ರ್ಯಾಂಡಮ್ ಆಗಿ ಹೇಳಿದ್ದೆ. 5 ವರ್ಷ ಆಗಿ ಅಲ್ಲಿಂದ 5 ವರ್ಷ ಆಗಿ ಇವಳು ಪರಿಚಯ ಆಗತ್ತೆ. ಪರಿಚಯ ಆಗಿ ಎಂಗೇಜ್ಮೆಂಟ್ ಆದ್ಮೇಲೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ನೆನ್ಪಿದೇನ್ರಿ ಅವತ್ತು ನಾನು ನಿಮ್ಗೆ ಮಾತಾಡಿದ್ದೆ ಅಂತ. ಅವ್ರು ಹೌದಲ್ವಾ, ನೀನ್ ಅವತ್ತು ಈ ಮಾತಾಡಿದ್ದೆ ಅಂತ ಮರ್ತೋಗಿರ್ತೀವಿ, ಬಟ್ ನಿಜ ಆಗಿರತ್ತೆ. ಸೊ ಹಂಗಾಗಿ ಮ್ಯಾನಿಫೆಸ್ಟೇಷನ್ ಅಥವಾ ಏನಂತಾರೆ, ಯಾವ ದೇವರು ಮೇಲಿಂದ ಅಸ್ತು ಅಂದ್ರೂ ಗೊತ್ತಿಲ್ಲ. ಓಕೆ. ನಾನು ಏನ್ ಬಾಯಿ ತಪ್ಪಿ ಅನ್ಕೊಂಡಿದ್ದೆ ಅದು ಆಯ್ತು. ಇನ್ಮೇಲಿಂದ ನೀವು ಹುಷಾರಾಗಿ ಏನಾದ್ರೂ ಕೋಪ ಬಂದಾಗ ಮಾತಾಡ್ಬೇಕು, ಅದನ್ನು ಮ್ಯಾನಿಫೆಸ್ಟ್ ಆಗುತ್ತೆ. So, ಹುಷಾರು. ನನ್ಗೆ ಇವಾಗ ಅನ್ಸ್ತಾ ಇದೆ, ಆವತ್ತ ಮ್ಯಾನಿಫೆಸ್ಟೇಷನ್ ಯಾಕೆ ಮಾಡಿದೆ ಅಂತ. ಆಕ್ಚುಲಿ ಮೇಡಮ್ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಕೇಳ್ಪಟ್ಟೆ. ಸೊ ನಿಮ್ಮಿಬ್ರಿಗೂ ನಾನು ಹೇಳೋದಂದ್ರೆ, ಮೊದಲನೇ ಸಲ ನೀವಿಬ್ರು ನೋಡಿದಾಗ ಮನ್ಸಲ್ಲಿ ಒಂದು ಯಾವ ಹಾಡು ಬಂತು ಅಂತ? ಆಕ್ಚುಲಿ ನಾವಿಬ್ರು ಕನೆಕ್ಟ್ ಆಗೋದಕ್ಕೆ ದೇರ್ ಇಸ್ ಒನ್ ಸಾಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಆ ಸಾಂಗು. ಅದು ಹೇಗೆ ಅಂತಂದ್ರೆ, ನಾನು ಆ ಹಾಡನ್ನ ತುಂಬಾ ಇಷ್ಟಪಡ್ತೀನಿ. ನನಗೆ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಆ ಹಾಡನ್ನ ಇಷ್ಟಪಡೋರು ಅಥವಾ ಆ ಹಾಡು ಗೊತ್ತಿರೋರು ಯಾರು ಗೊತ್ತಿಲ್ಲ. ಬಟ್ ಇವ್ರ ಜೊತೆಗೆ ಫಸ್ಟ್ ಟೈಮ್ ಮಾತಾಡಿದಾಗ ನಂಗೆ ಈ ಹಾಡು ತುಂಬಾ ಇಷ್ಟ, ನಂಗೂ ಆ ಹಾಡು ತುಂಬಾ ಇಷ್ಟ ಅಂತ ಇವ್ರು ಹೇಳಿದ್, ಇವ್ರು ಹಂಗ್ ಇನ್ಸ್ಟೆಂಟ್ ಆಗಿ ಅದೊಂದು ಕನೆಕ್ಟ್ ಆಗೋಯ್ತು. ಓಕೆ. ಒಂದೇ ಹಾಡು ಇಬ್ರಿಗೂ ಕನೆಕ್ಟ್ ಆಗ್ಬಿಡ್ತಾ? ಅಂದ್ರೆ ಅದು It's a rare song. ಫೇಮಸ್ ಹಾಡೆ, ಬಟ್ ಅದನ್ನ ಇಷ್ಟಪಡೋರು ಹಾಡು ಕೇಳೋರು ಯಾರು ಇರ್ಲಿಲ್ಲ. ಓಕೆ. ನನ್ಗೆ ನನ್ನ ಸ್ನೇಹಿತರು ಎಲ್ಲಾರು ಮ್ಯೂಸಿಷಿಯನ್ಸ್ ಆಗಿದ್ರಿಂದ ಅದೊಂದು ಸಂಗೀತಾಸಕ್ತಿ ಇತ್ತು. ಆವತ್ತು ನಾವು ಫಸ್ಟ್ ಭೇಟಿಯಾಗಿ ಇನ್ನೇನು ಎಂಗೇಜ್ಮೆಂಟ್ ಫೈನಲ್ ಆಗತ್ತೆ ಅಂದಾಗ ಇಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಮ್ಯೂಸಿಕ್ ಪ್ಲೇಯರ್ ಇರ್ಲಿಲ್ಲ. ಇಟ್ಸ್ ವೆರಿ ಬೇಸಿಕ್. ಹೇಗಾಯ್ತು, ಸೊ ಐ ವಾಸ್ ಗೋಯಿಂಗ್ ಆನ್ ಸಿಂಗಿಂಗ್. ಓಕೆ. ಇಡೀ ನಾವ್ ಅಷ್ಟು ಹೋಗ್ ಬಂದಿದ್ದ ಜರ್ನಿಯಲ್ಲಿ ನಾನೇ ಅವತ್ತಿನ ಜೂಕ್ ಬಾಕ್ಸ್ ಮ್ಯೂಸಿಕ್ ಪ್ಲೇಯರ್ ಆಗಿದ್ದೆ. ಐ ವಾಸ್ ಗೋಯಿಂಗ್ ಆನ್ ಸಿಂಗಿಂಗ್ ಅಂಡ್ ಐ ಎಂಡೆಡ್ ಅಪ್ ಆನ್ ದಿಸ್ ಸಾಂಗ್. ಅದೊಂಥರ ಅವಳು ತುಂಬಾ ಇಷ್ಟ ಅನ್ನೋ ತರ. ಅವಳು ಎಕ್ಸಿಲೇಟರ್ ಇದ್ದಂಗಿದ್ಲು, ನಾನು ಬ್ರೇಕ್ ಇದ್ದಂಗಿದ್ದೆ. ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ ಅವಳು ಹಾಡಾಡೋಳು, ಗಾಡಿ ನಿಲ್ಬೇಕು ಅಂದ್ರೆ ನಾನು ಹಾಡ್ತಾ ಇದ್ದೆ. ಒಂಥರ ಅವಳು ಈ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾದ್ರೆ, ದೀಪ ಪ್ರಜ್ವಲನೆ ಮಾಡ್ಬೇಕಾದ್ರೆ ನಾನ್ ಲಾಸ್ಟ್ ಅಲ್ಲಿ ವ್ಯಾಲಿಡೇಟ್ರಿಗೆ ಹಾಡೋ ಅಂತಾರ. ಅಂಡ್ ಬರೀ ಗಂಡ್ಮಕ್ಳು ಮಾತ್ರ ಅಲ್ಲ ಸರ್, ಏನಂತಾರೆ, ಬುಟ್ಟಿಗೆ ಬೀಳೋವರೆಗೂ ಇದು ಮೀನ್ ಗಾಳಕ್ಕೆ ಇವಳು ಹಂಗೆ ಮಾಡಿದ್ಲು. ಸ್ಟಾರ್ಟಿಂಗ್ ಅಲ್ಲಿ ನಾನು, ನೀವು ತುಂಬಾ ಸ್ವರಬದ್ಧಾಗಿ ಆಡ್ತೀರಾ, ತುಂಬಾ ಚೆನ್ನಾಗಿ ಆಡ್ತೀರಾ ಸರ್, ನಮ್ಗೆ ಇಷ್ಟು ಹೊಗಳಿದ್ರೆ ಸಾಕು, ನಾವ್ 10 ರೂಪಾಯಿ ಕೊಟ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡೋರು. ನಾನು ಅದೇ ಜೋಶ್ ತುಂಬಾ ಚೆನ್ನಾಗಿ ಹಾಡಕ್ ಶುರು ಮಾಡಿದೆ. ಬೀಳಿಸ್ಕೊಳಕ್ಕೆಲ್ಲ ಇಲ್ಲ, ಬೀಳಿಸ್ಬೇಕು ಅಂತಾನೆ. ಇವಾಗ ನಾನು ಹಾಡಿದ್ರೆ ನನಗೆ ಯಾರನ್ನು ಬುಟ್ಟಿಗೆ ಬೀಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಅದೇ ಹಾಡು ನಾನು ಹಾಡಿದ್ರೆ, ಪ್ಲೀಸ್ ದಯವಿಟ್ಟು ನಿಲ್ಲಿಸ್ತೀರಾ ಅಂತ ಕೇಳ್ತಾರೆ. ಅಂಡ್ ಆ ಹಾಡು ಯಾವ್ದು ಅಂದ್ರೆ, ಅವತ್ತಿನ ಹಾಡು ಊಹಿಸಿರ್ಲಿಲ್ಲ ಇರ್ಬೇಕು. ಒಂದ್ ಸ್ವಲ್ಪ ಹಾಡ್ಬೋದಾ? ಸೊ ನಮ್ಮಿಬ್ರು ಇನ್ಸ್ಟೆಂಟ್ ಆಗಿ ಕನೆಕ್ಟ್ ಮಾಡಿದ ಸಾಂಗ್ ಇದು. ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ, ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ. ಸೊ ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ ಸ್ವಲ್ಪ ಭಾವನಾತ್ಮಕವಾಗಿ ಕೇಳೋಣ ಅನ್ಕೊಂಡೆ. ಯಾಕಂತ ಹೇಳಿದ್ರೆ ನಾನು ಕೂಡ ನೋಡಿದ್ದೆ, ಜೋಡಿ ನಂಬರ್ 1 ಅಲ್ಲಿ ತುಂಬಾ ಭಾವುಕರಾಗಿದ್ರಿ ಇಬ್ರು ಕೂಡ. ಅದರಲ್ಲಿ ಒಬ್ರು ಭಾವುಕರಾದಾಗ ಇನ್ನೊಬ್ರು ಸಮಾಧಾನ ಮಾಡೋದಿದೆಯಲ್ಲ, ಅದೊಂದು ಅನ್ಯೋನ್ಯತೆಯನ್ನ ಬಿಂಬಿಸುತ್ತೆ. ನಿಮ್ಮ ಭಾವನಾತ್ಮಕ ಸಂಬಂಧ ಹೇಗಿದೆ ಅಂತ? ನಾನು ಮುಂಚೆಯಿಂದನೂ ಹೇಗೆ ಅಂತಂದ್ರೆ, ಐ ಆಮ್ ಅ ವೆರಿ ಇಮೋಷನಲ್ ಪರ್ಸನ್. ನನಗೆ ಇವರು ಅಂತಲ್ಲ, ಮದ್ವೆ ಆಗೋದಕ್ಕಿಂತ ಮುಂಚೆಯಿಂದನೂ ಯಾರಾದ್ರೂ ನನ್ನ ಎದುರುಗಡೆ ಅಳ್ತಾ ಇದ್ದಾರೆ ಅಂತಂದ್ರೆ ನಂಗೆ ಟಕ್ಕಂತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾನು ಆ ಥರ. ಇನ್ಫ್ಯಾಕ್ಟ್ ಮನುಷ್ಯರು ಕಷ್ಟಪಡೋದನ್ನ ನೋಡೋದಕ್ಕೆ ನಾನು ಕಷ್ಟಪಡ್ತೀನಿ, ಬಟ್ ಅದಕ್ಕಿಂತ ಜಾಸ್ತಿ ನಾನು ಕಷ್ಟಪಡೋದು ಯಾವ್ದಾದ್ರು ಪ್ರಾಣಿಗೆ ಹೊಡಿತಾ ಇದ್ದಾರೆ, ಏನಾದರೂ ಅದು ಕಷ್ಟಪಡ್ತಿದೆ ಅಂದ ತಕ್ಷಣ ನಾನು ತುಂಬ ಫೀಲ್ ಮಾಡ್ಕೋತೀನಿ. ನಾನಾಗಲಿ, ನನ್ನ ತಂಗಿ ಆಗಲಿ, ನನ್ನ ಫ್ಯಾಮಿಲಿಲಿ ಆಲ್ಮೋಸ್ಟ್ ಎಲ್ಲರೂ, ವಿ ಆರ್ ಆಲ್ ವೆರಿ ಇಮೋಷ್ನಲ್ ಬೀಯಿಂಗ್ಸ್. ಸೊ ನಾವು ಯಾರೋ ಗೊತ್ತಿಲ್ಲದೆ ಇರೋ ಸ್ಟ್ರೇಂಜರ್ಸ್ ಜೊತೆಗೆ ಅಷ್ಟು ಇಮೋಷ್ನಲಿ ಕನೆಕ್ಟ್ ಆಗ್ತೀವಿ ಅಂತಂದ್ರೆ
ಪಾರ್ಟ್ನರ್ ಅಂದ ತಕ್ಷಣ ಅದು ಇಟ್ ಇಸ್ ಐ ಥಿಂಕ್ ಆಟ್ ಟು ಬಿ ಅಂತಂದ್ರೆ ಅದು ಇಮೋಷನಲ್ ಕನೆಕ್ಷನ್ ಬಂದೇ ಬಿಡುತ್ತೆ. ಇವರು ಬೇಜಾರಾಗಿದ್ದಾರೆ ಅಂದ ತಕ್ಷಣ ಅದು ಸೆನ್ಸ್ ಆಗೋದು. ಏನಕ್ಕೆ ಬೇಜಾರಾಗಿದ್ದಾರೆ, ನಾನು ಏನಾದರೂ ಸರಿ ಮಾಡೋದಕ್ಕಾಗತ್ತಾ, ಏನಕ್ಕೆ ನನ್ನ ಕೈಲಿ ಸರಿ ಮಾಡೋದಕ್ಕಾಗ್ತಾ ಇಲ್ಲ, ನಾನು ಹೆಂಗೆ ಇದನ್ನ ಸರಿ ಮಾಡ್ಬೋದು, ಏನಕ್ಕೆ ಹೆಂಗೆ ಇವ್ರ ಮೈಂಡ್ ಹೇಗೆ ಸರಿ ಮಾಡೋದು ಅಂತ ನಾನೇ 1,000 ಯೋಚನೆ ಮಾಡ್ಬಿಟ್ಟಿರ್ತೀನಿ. ಅವ್ರಷ್ಟು ಯೋಚನೆ ಮಾಡ್ತಾರೋ ಇಲ್ವೋ ಆ ವಿಷಯದ ಬಗ್ಗೆ. ನಾನು ಇಮೋಷನಲ್ ಇರೋದ್ರ ಜೊತೆಗೆ ಐ ಎಮ್ ಗ್ರೇಡ್ 1 ಓವರ್ ಥಿಂಕರ್. ಏಕ್ಕಿಂತ ಏನಾದ್ರೂ ಒಂದು ಫಾಸ್ಟ್ ಆಗಿ ಒಂದು ವಸ್ತು ಇದೆ, ಸೂಪರ್ ಕಂಪ್ಯೂಟರ್ಗಿಂತ ಫಾಸ್ಟ್ ಆಗಿ ಏನಾದ್ರೂ ಒಂದು ವಸ್ತು ಇದೆ ಅಂದ್ರೆ ಅವಳ ತಲೆ. ನಿಜವಾಗ್ಲೂ ಅಂದ್ರೆ ಏನಾದ್ರೂ ಒಂದು ಸಿಚುವೇಶನ್ ನಾನು ಒಂದು ಸ್ಪೆಕ್ಟ್ರಮ್ ಕಂಪ್ಲೀಟ್ ಆಗೋ ತರ ಯೋಚನೆ ಸರ್ ಮಾಡ್ಬಿಡ್ತೀನಿ. ಒಂದು ಸೆಕೆಂಡ್ಗೆ ನಾರ್ಮಲಿ ನಿಮ್ಗೆ ಎಷ್ಟು ಮಿಲಿ ಸೆಕೆಂಡ್ ಇದೆ ಸರ್? 1 ಸೆಕೆಂಡ್ಗೆ ಎಷ್ಟು ಮಿಲಿ ಸೆಕೆಂಡ್ ಇದೆ? 60. ಇವ್ರಿಗೆ 600 ಇದೆ ಮಿನಿಮಮ್. 1 ಸೆಕೆಂಡ್ಗೆ ಅವ್ರಿಗೆ 600 ಮಿಲಿ ಸೆಕೆಂಡ್ ಇದೆ. ಅಷ್ಟು ಫಾಸ್ಟ್ ಆಗಿ ಯೋಚನೆ ಮಾಡ್ತಾರೆ. ಆಕ್ಚುಲಿ ಏನಂತ ಹೇಳಿದ್ರೆ ಹುಡುಗರ ಕಡೆಯಿಂದ ಹೇಳೋಕಿದ್ರೆ ಯೂಶುವಲಿ ಹುಡುಗಿಯರು ಹೇಳ್ಕೊಳ್ತಾರೆ ಫೀಲಿಂಗ್ಸ್ನ, ಬಟ್ ಹುಡುಗರು ಹೇಳ್ಕೊಡೋದಿಲ್ಲ ಅಂತ. ಹೌದು, ಸೊ ನಂದು ಅದೇ ಕಂಪ್ಲೇಂಟ್ ಇವರಿಂದ. ನನ್ಗೇನಾದ್ರೂ ಬೇಜಾರಾಯ್ತು, ಕೋಪ ಬಂತು, ಏನಾದ್ರೂ ಆಯ್ತು ಅಂತಂದ್ರೆ ಬಡ 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 ಅಂತ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ಕೋರ್ಸ್ ಹೇಳ್ಕೊಳಕ್ ಆಗದೆ ಇರೋ ವಿಷಯಗಳು ಸುಮಾರಿದೆ, ಅದು ನನ್ನೊಳಗಡೆನೆ ಸೇಫ್ ಆಗಿದೆ. ಬಟ್ ಈ ಜನರಲ್ ವಿಚಾರಗಳು, ಒಂದ್ ದಿನದಲ್ಲಿ ಏನ್ ನಡೀತು, ಆ ದಿನದಲ್ಲಿ ಯಾವ ರೀತಿ ಬೇಜಾರಾಯ್ತು, ನನ್ಗೆ ಯಾರು ಸಿಟ್ಟು ಬರ್ಸಿದ್ರು, ಯಾವ್ದು ಚೆನ್ನಾಗಾಯ್ತು, ಪ್ರತಿಯೊಂದನ್ನು ಇಟ್ಸ್ ಲೈಕ್ ಮೈ ರೂಟೀನ್ ದಟ್ ಐ ಕಮ್ ಡೌನ್ ಎಲ್ಲದನ್ನು ಹೇಳಿ ಮುಗಿಸ್ಬಿಡ್ಬೇಕು ಅನ್ನೋ ಥರದ್. ನಂಗೆ ಹೇಳ್ಬಿಟ್ರೆ ಒಂದು ಸಮಾಧಾನ, ಐ ಟೋಲ್ಡ್ ಹಿಮ್ ಎವ್ರಿಥಿಂಗ್ ಅನ್ನೋ ತರ. ಬಟ್ ಇವ್ರು ಹಂಗಲ್ಲ. ಇವಾಗ ಏನೋ ಒಂದು ವಿಚಾರದಲ್ಲಿ ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಮನೇಲಿ ಇರ್ತೀನಿ, ನನ್ಗೇನೋ ಕೆಲಸ ಆಗ್ಬೇಕು, ನಾನು ಇವ್ರಿಗೆ ಮೇಲಿಂದ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ, ಇದೇನಕ್ಕಾಗಿಲ್ಲ, ಇದೊಂಚೂರು ಬೇಗ ಮಾಡ್ಕೊಡಿ ಅಂತ. ಇವರು ಇಲ್ಲಿ ಒಂದ್ 4 ಕೆಲ್ಸದ ಮಧ್ಯೆ ಸಿಕ್ಕಾಕೊಂಡಿರ್ತಾರೆ. ಅಲ್ಲೇನೋ ಕೋಆರ್ಡಿನೇಟ್ ಮಾಡ್ತಿರ್ತಾರೆ, ಇಲ್ಲೇನೋ ಕಾಫಿ ಮಾಡ್ತಿರ್ತಾರೆ, ಇಲ್ಲೇನೋ ಕಾಫಿ ಪೌಡರ್ ಆರ್ಡರ್ ಮಾಡಿರ್ತಾರೆ, ಅದ್ ಬರ್ತಿರುತ್ತೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕು, ಇನ್ನೊಂದೇನೋ ಕಿತ್ತೋಗಿದೆ ಅದನ್ನ ಸರಿ ಮಾಡ್ಬೇಕು. 4-5 ಕೆಲ್ಸದ ಮಧ್ಯೆ ಇರ್ತಾರೆ. ಅದ್ರ ಮಧ್ಯದಲ್ಲಿ ನಾನು ಕಾಲ್ ಮಾಡ್ಬಿಟ್ಟು ಇನ್ನೊಂದ್ ಕೆಲಸ ಹೇಳಿದಾಗ ಸಹಜವಾಗಿ ಇರಿಟೇಟ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಮ್ಮ, ನಾನು ಇಲ್ಲಿ ಸುಮಾರು ವಿಷಯಗಳ ಮಧ್ಯದಲ್ಲಿ ಇದ್ದೀನಿ, ಆಮೇಲೆ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ, ಇದ್ ಮಾಡ್ತೀನಿ, ಡೋಂಟ್ ವರಿ ಅಂತ ಹೇಳ್ಬಿಟ್ಟು ಇಡೋ ಬದ್ಲಿಗೆ, ಗೊತ್ತಾಗಲ್ವಾ ನಿಂಗೆ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ, ಇಡು ಸುಮ್ನೆ ಅಂತ ಹೇಳ್ಬಿಡ್ತಾರೆ. ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇಲ್ಲೇ ಬರೋದು. ಏನಾದ್ರೂ ವಿಚಾರ ಆದಾಗ ಈ ತರ ಆಗ್ತಿದೆ ಅಂತ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಕೋತೀವಿ. ಅದ್ ಹೇಳಲಿಲ್ಲ ಅಂದಾಗ ಇವ್ರೇನಕ್ಕೆ ಹಿಂಗ್ ರಿಯಾಕ್ಟ್ ಮಾಡಿದ್ರು, ನಾನೇನಾದ್ರೂ ತಪ್ಪು ಮಾಡಿದ, ನಾನು ಹೇಳಿದೆ ಗ್ರೇಡ್ 1 ಓವರ್ ಥಿಂಕರ್ ಅಂತ. ಈ ತರದ್ ಒಂದು ಬಂದ ತಕ್ಷಣ ನಾನೊಂದ್ 1000 ಲಿಂಕ್ ಆಗ್ತಾ ಹೋಗುತ್ತೆ. ಏನಾದ್ರೂ ಆಗಿದ್ಯಾ, ಇದೇನಾದ್ರೂ ಆಯ್ತಾ, ಹಿಂಗಾಯ್ತಾ, ಇವ್ರೇನಕ್ಕೆ ಸಿಟ್ ಮಾಡ್ಕೊಂಡಿದ್ದಾರೆ, ನಾನು ಅಲ್ಲಿ ಹೋಗ್ಬಿಟ್ಟು ಏನಾದ್ರೂ ಮಾಡಕ್ಕಾಗತ್ತಾ ಇವಾಗ, ನಾನು ಇಷ್ಟ್ರ ಮಧ್ಯದಲ್ಲಿ ಇದೀನಮ್ಮ, ಆಮೇಲೆ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ ಒಂದ್ ಲೈನ್ ಹೇಳಿದ್ರೆ ಎಲ್ಲ ಸಾರ್ಟ್ ಔಟ್ ಆಗ್ಬಿಡುತ್ತೆ. ಬಟ್ ಇವ್ರ ಅದನ್ನ ಹೇಳಲ್ಲ. ಇವ್ರೇನ್ ಮಾಡ್ತಾರೆ, ಐ ಲವ್ ಪ್ರಾಬ್ಲಮ್. ಸೊ ಇವರು ಹಂಗೆ. ಆಫ್ಟರ್ ವೈಲ್ ಐ ರಿಯಲೈಸ್ ದಟ್ ತುಂಬಾ ಜನ ಗಂಡ್ಮಕ್ಳು ಹೀಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿಕೆ ಇರುತ್ತೆ, ಅವ್ರಿಗೆ ವಿಚಾರಗಳನ್ನ ಹೇಳ್ಕೊಳ್ಳೋದಿಲ್ಲ, ಈಸಿಯಾಗಿ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಇವ್ರಿಗೆ ಎಸ್ಪೆಷಲಿ ಒಂದು ಹೆಣ್ಮಕ್ಳ ಜೊತೆ ಇಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿರೋದು, ಹೆಣ್ಮಕ್ಳು ಫ್ರೆಂಡ್ಶಿಪ್ ಇರೋದೂ ಕಡಿಮೆ. ಅಂಡ್ ಇವಾಗ ಒಂದು ರಿಲೇಶನ್ಶಿಪ್, ಒಂದು ಮದುವೆ ಅಂತ ಬಂದ ತಕ್ಷಣ ಯು ಆರ್ ಯುನೋ ಆಲ್ ಇನ್ ಟು ಇಟ್, ಯು ಆರ್ ಸ್ಟೇಯಿಂಗ್ ವಿತ್ ಅ ವುಮೆನ್, ಈ ರೀತಿ ಆಗಿರೋ ಒಂದು ಇದ್ದಾಗ ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಫಾರ್ ಹಿಮ್. ಈಸಿಯಾಗಿ ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಅದ್ರಲ್ಲಿ ನಾನು ಹೇಳ್ತೀನಿ, ಏನಾದ್ರು ಇದ್ರೆ ಹೇಳಿ ನಂಗೆ ಪ್ಲೀಸ್, ಐ ಆಮ್ ಆಲ್ ಇಯರ್ಸ್, ನಾನು ಕೇಳಿಸ್ಕೋತೀನಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ, ಪ್ರಯತ್ನ ಪಡ್ತೀನಿ ಅಟ್ಲೀಸ್ಟ್ ಅಂತ. ಹೇಳಲ್ಲ ಮನುಷ್ಯ. ಏನಾದ್ರೂ ಮನ್ಸೊಳಗಿರೋ ಮಾತಂತೂ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಸರ್, ನನಗೆ ಸ್ಟಾರ್ಟ್ ಮಾಡಿದ್ದಾರೆ. ಬೇರೆಯವ್ರು ಹೇಳಿದಾಗ ರಿಯಲೈಸ್ ಆಗಿತ್ತು, ಈ ಶೋಲಿ ಏನು ಫೇಸ್ ಯುವರ್ ಪಾರ್ಟ್ನರ್ ರೌಂಡ್ ಆದ್ಮೇಲೆ ಪ್ರೇಮ್ ಸರ್ ಒಂದು ಮಾತು ಹೇಳಿದ್ಮೇಲೆ ಹೌದಲ್ವಾ ಇದು ಸತ್ಯ ಅನ್ಸ್ತು ನನಗೆ. ಅವ್ರು ಹೇಳ್ತಾರೆ, ಇವ್ರ ಹತ್ರ ಬಂದು ಹೇಳ್ತಾರಮ್ಮ, ತಲೆ ಕೆಡ್ಸ್ಕೋಬೇಡ, ಗಂಡು ಮಕ್ಳಿಗೆ ಯಾಕೆ ಕೋಪ ಬರುತ್ತೆ ಹೆಂಡತಿ ಅತ್ತಾಗ ಅಂದ್ರೆ, ಅಯ್ಯೋ ನಾನು ಇವಳಿಗೆ ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು, ಯಾವತ್ತು ಇವಳಿಗೆ ಬೇಜಾರು ಮಾಡಬಾರ್ದು ಅನ್ನೋ ಪ್ರಾಮಿಸ್ ಮೇಲೆ ಮದ್ವೆ ಆಗಿ ಕರ್ಕೊಂಡ್ ಬಂದಿರ್ತೀವಿ. ಸೊ ಇವಳು ಹತ್ ಬಿಟ್ಲಲ್ಲ, ನಾನು ಇವಳನ್ನ ಅಳಿಸದೇ ಇರಕ್ಕಾಗ್ಲಿಲ್ವಲ್ಲ ಅಂತ ನಮ್ಮೇಲೆ ನಮಗ್ ಕೋಪ ಬರುತ್ತೆ. ಅದು ನಿಮ್ಮೇಲೆ ಕೋಪ ಬಂದು ನಾವು ಅದನ್ನ ರಿಯಾಕ್ಟ್ ಮಾಡೋದಲ್ಲ, ನಮ್ಮೇಲೆ ನಮ್ಗೆ ಕೋಪ ಬಂದು ರಿಯಾಕ್ಟ್ ಮಾಡೋದು. ಸೊ ಹಂಗಾಗಿ ಅಯ್ಯೋ ನನ್ನ ಕೈಲಿ ಅದನ್ನ ಸಾಧ್ಸಕ್ ಆಗ್ಲಿಲ್ವಲ್ಲ ಅನ್ನೋ ವಿಚಾರ ಕೋಪ ಬರುತ್ತೆ. ನನ್ಗೆ ಆತರ ಯಾರಾದ್ರೂ ಹೇಳಿದ್ಮೇಲೆ ರಿಯಲೈಸ್ ಆಗುವಂತ ಜಾಯಮಾನ ನಮ್ದು. ಹಂಗಾಗಿ ಭಾವನೆಗಳು ಹೆಂಗೆ ಅಂದ್ರೆ, ಯಾರಾದ್ರೂ ಒಡೆದು ಎಪ್ಸಿದ್ಮೇಲೆ ಅದಲ್ವಾ ಕರೆಕ್ಟ್ ಇದೇ ಭಾವನೆ ಅಂತ ಆವಾಗ ನೆನಪಾಗೋದು ಹಂಗೆ. ಸೊ ನನಗೂ ಮುಂಚೆಯಿಂದನು ಸರ್, ನನ್ನ ಮದ್ವೆ ಅಂತ ಪ್ರೊಫೈಲ್ ಅಂತ ನೋಡಿದ್ ಮೊದಲನೇ ಹುಡುಗಿ, ಅಂಡ್ ಅದೇ ಹುಡುಗಿ ಜೊತೆ ಮದ್ವೆ ಆದೆ.
ಸರ್ ಜಾತಕ ಅನ್ನೋದು ಬಂದಾಗ ಆಲ್ಮೋಸ್ಟ್ ಒಂದು 50-50% ಇತ್ತು ನಮ್ಮ ಇದರಲ್ಲಿ. ಬೇ ಅಷ್ಟರೊಳಗೆ ನಾನು ಮದುವೆ ಆಗ್ತೀನಿ ಅನ್ನೋ ಖುಷಿಯಲ್ಲಿ ಲಾಸ್ಟ್ ಅವಾಗ ಹೇಳ್ದಂಗೆ ನಮ್ಮ ಅಜ್ಜಿ ಹಳೇದು ಬ್ಯಾಕ್ಲಾಗ್ಸ್ ಇದ್ದಲ್ಲ ಒಂದು ಎಲ್ಲ ಜಾತಕ ತಂದು ಎದುರುಗಡೆ ಇಟ್ಟು ನಾನು ಒಂದು ಕ್ಲಿಯರ್ ಮಾಡಿದೆ. ಯಾಕಂದ್ರೆ ಮೊದಲನೇ ಇದರಲ್ಲಿ ಸರ್ ಕೆಲವ್ರು ಹೇಳ್ತಾರೆ ಮದುವೆಗೆ ಗೌರ್ಮೆಂಟ್ ಕೆಲಸನೇ ಬೇಕು, ಹುಡುಗ ಆದವನು ಕೋಟ್ಯಾಂತರ ರೂಪಾಯಿ, ಅದು ಬೇರೆ ಮಿನಿಮಮ್ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಒಂದು ಮನೆ ಇರಬೇಕು ಈ ತರ. ಸರ್ ಇವಳು ನನಗೆ ಒಪ್ಬೇಕಾದ್ರೆ ನಾಟ್ ಇವನ್ ಸಿಂಗಲ್ ರುಪಿ ಅಂದ್ರೆ ಒಂದು ಸಿಂಗಲ್ ರುಪಿ ಅಂದ್ರೆ ಅಷ್ಟೇ ಎಕ್ಸ್ಟ್ರೀಮ್ ಅಲ್ಲ, ಒಂದು ಇಷ್ಟು ಬೇರೆ ಮಿನಿಮಮ್ ಸೇವಿಂಗ್ಸು ನನ್ನ ಹತ್ರ ಇರಲಿಲ್ಲ. ಫೈನಾನ್ಷಿಯಲ್ ಸ್ಟೇಟಸ್ ಒಂಚೂರು ಸರ್ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಆ ಒಂದು ವೈಬ್ ಮ್ಯಾಚ್ ಆದ ತಕ್ಷಣ ನಾವೊಂದು ಯಾವುದೋ ಒಂದು ಗ್ರೇ ಏರಿಯಾದಲ್ಲಿ ಇದೀವಿ, ಬೇಡ ಅಥವಾ ಬ್ಲ್ಯಾಕು ಅಥವಾ ವೈಟಿಗೆ ಬರೋಣ ಅಂತ ಇವಳು ಹೇಳಿದಾಗ ಲಿಟ್ರಲಿ ಸರ್ ಈ ಬೇರೆ ಯಾರೇ ಆಗಿದ್ರು ಕಾಫಿ ಡೇಲಿ ಕುತ್ಕೊಂಡು ಮಾತಾಡ್ತಾ ಇದ್ರು. ನಾವಿಬ್ರು ರೋಡ್ ಮಧ್ಯದಲ್ಲಿ, ಅದು ನಾನು 2 ವೀಲರ್ ಅಲ್ಲಿ ರೋಡ್ ಮಧ್ಯದಲ್ಲ, ರೋಡ್ ಸೈಡ್ ಅಲ್ಲಿ. ಅದೇ ರೋಡ್ ಮಧ್ಯದಲ್ಲಿ ಅಂದ್ರೆ ಹಂಗೆ. ನೀನು ಹಿಂಗ್ ಮಧ್ಯದಲ್ಲಿ ಹೇಳ್ತಾ ಇದ್ಯಾ, ನಾನು ಹಿಂಗ್ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ. ಹೆಂಗೋ ಒಂದು ಸೈಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೆ, 2 ವೀಲರ್ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟು ಮಾತಾಡಿ ಇವ್ರಿಗೆ ನಾನು ಫಸ್ಟ್ ಹೇಳಿದೆ ಅದು, ಅಮ್ಮ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗಿದೆ. ಇವ್ರು ಇಮಿಡಿಯೇಟ್ ಅದ್ರಲ್ಲೇನಿದೆ, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಯಾರಿಗ್ ಗೊತ್ತು, ನಾವಿಬ್ರು ಜೊತೆ ಆದ್ಮೇಲೆ ಸರಿ ಹೋಗುವಂಥದ್ದು. ಸೊ ನಮ್ಗೆ ಒಂದು ಇದಿರತ್ತೆ ಎಕ್ಸ್ಪೆಕ್ಟೇಷನ್, ಓ ಸೆಲೆಬ್ರಿಟಿ ಹೆಂಗಿರ್ತಾರೆ ಸರ್. ಹೇಳ್ತಾ ಇದೀನಲ್ಲ, ನಾನು ಇವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು ನಂದು ಹಳೇ ಹೋಂಡಾ ಆಕ್ಟಿವಾದಲ್ಲಿ. ಅದೇ ಹೋಂಡಾ ಆಕ್ಟಿವಾದಲ್ಲಿ ಇವ್ರಿಗೆ ಫಸ್ಟ್ ಕರ್ಕೊಂಡೋಗಿದ್ರು. ಅವ್ರು ಯಾವತ್ತೂ ಓ ಅಂತ ನೋಡೇ ಇಲ್ಲ, ಕೂತ್ಕೊಂಡ್ರು. ಅಂಡ್ ನಾನು ಫಸ್ಟ್ ನನ್ನ ಬಗ್ಗೆ ಹೇಳಿದ್ದು ನೆಗೆಟಿವ್, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಹಿಂಗಿದೆ. ಕೋಪದ ವಿಚಾರ ಹೇಳಿದ್ದೆ, ಬಟ್ ಹೇಳಿಲ್ಲ ಹಂಗೆ ಹೇಳಿದಿದ್ರೆ ನಾನು ಒಪ್ತಿರ್ಲಿಲ್ಲ. ಹಂಗಾರೆ ಹೇಳ್ತಾ ಇದ್ದಿದ್ದೆ ಒಳ್ಳೇದಾಯ್ತು. ಅಂಡ್ ಅವ್ರಿಗೂ ಯಾರಾದ್ರೂ ಒಬ್ರು ಸಾಂತ್ವನ ಹೇಳೋಂತ ಪಾರ್ಟ್ನರ್ ಬೇಕಿತ್ತು, ನನಗೂ ಸಾಂತ್ವನ ಹೇಳೋ ಪಾರ್ಟ್ನರ್ ಬೇಕಿತ್ತು. ನಮ್ ಗ್ರಾಚಾರಕ್ಕೆ ಇಬ್ರು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮದ್ವೆ ಆದ್ವಿ. ಇಬ್ರಿಗೆ ಆ ಒಂದು ವಿಚಾರದಲ್ಲಿ ನಮಗೆ ಹೊಂದಾಣಿಕೆ. ಅವಳಿಗೂ ಯಾರಾದ್ರೂ ಪಾಪ ಪ್ಯಾಂಪರ್ ಮಾಡೋಂಥವ್ರು, ಕೇರ್ ಮಾಡೋಂಥವ್ರು ಬೇಕಾಗಿತ್ತು. ಹಾಗಾಗಿ ಅವಳು ನನಗೆ ಕೇರ್ ಮಾಡ್ತಾರೆ, ಬಟ್ ನನ್ನ ಕೈಯಲ್ಲಿ ಅದು ಸ್ವಲ್ಪ ಅಸಾಧ್ಯ. ಹಂಗಾಗಿ ಆಕ್ಚುಲಿ ನಾನು ಈ ಹುಡುಗ ಹುಡುಗಿ ಮ್ಯಾರೇಜ್ ಇದ್ರ ಬಗ್ಗೆ ಹೇಳೋದಿದ್ರೆ ಒಂದು ಸ್ಟಡಿ ಹೇಳುತ್ತೆ, ಆಲ್ಮೋಸ್ಟ್ ಹುಡುಗಿರು ನೀವು ಹೇಳಿದ್ರಲ್ಲ ಒಂದು ಜಾಬ್ ಇರಬೇಕು, ಇಷ್ಟು ಸ್ಯಾಲ್ರಿ ಇರಬೇಕು, ಆಲ್ಮೋಸ್ಟ್ ಹುಡುಗಿರು ಯೋಚನೆ ಮಾಡೋದು ಇದು. ಆಮೇಲೆ ಹುಡುಗರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನೋಡಕ್ ಚೆನ್ನಾಗಿರ್ಬೇಕು, ಈ ತರನೇ ಇರಬೇಕು ಅಂತ. ಬಟ್ ನಿಮ್ಮ ವಿಷಯದಲ್ಲಿ ಅದು ಯು ಆರ್ ಡಿಫ್ರೆಂಟ್ ಫ್ರಮ್ ದೆಮ್. ಸರ್ ನಾನು ಇವತ್ತವರೆಗೂ ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ಒಂದು ಸತಿನೂ ಕೇಳಲಿಲ್ಲ. ಅಂಡ್ ನಾನು ಎಷ್ಟು ದುಡಿತಾ ಇದ್ದೀನಿ ಅಂತ ಅವ್ರಿಗೆ ಇವತ್ತವರೆಗೂ ನಾನು ಹೇಳಲಿಲ್ಲ, ಅವರು ಕೇಳಲಿಲ್ಲ. ಹಂಗನ್ಬಿಟ್ಟು ದೇವ್ರು ಯಾವುದಕ್ಕೂ ನಮ್ಮನ್ನು ಕಮ್ಮಿ ಮಾಡಿಲ್ಲ. ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜಿ ತಾತ ದೇವ್ರ ಆಶೀರ್ವಾದದಿಂದ ಸರ್ ಡೈಲಿ ರುಟೀನ್ ನಡ್ಸ್ಕೊಂಡು ಹೋಗಕ್ಕೆ ದೇವ್ರ ದಯಿಂದ ಕಂಫರ್ಟಬಲ್ ಆಗಿ ಜೀವನ ಮಾಡೋದಕ್ಕೆ ನಮ್ಗೆ ಏನ್ ಬೇಕೋ ಅದು ದೇವ್ರು ನಮಗ್ ಕೊಡ್ತಾ ಇದ್ದಾನೆ ಸರ್. ಯಾವ್ದೋ 4 ಗೋಡೆ ಮಧ್ಯದಲ್ಲಿರೋ ವಿಚಾರನ ತಗೊಂಬಂದ್ ಇಟ್ಟು ಮಾತಾಡಿ ನಮಗ್ ದುಡ್ಡು ಸಂಪಾದನೆ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ಮತ್ತೆ ನಾನು ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಬಿಕಾಸ್ ಕೆಲವೊಂದು ಮಾತುಗಳು ಹೆಂಗಿದೆ ಗೊತ್ತಾ, ತಲೆಯಲ್ಲಿ ತುಂಬಾ ಉಳಿದು ಬಿಡುತ್ತೆ. ನಾನು ಮತ್ತೆ ಅದ್ನ ಇಲ್ಲಿಗೆ ಬರ್ತಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಬಟ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ನಮಗೆ ಇದನ್ನ ಬಿಟ್ಟು ಬೇರೆ ಪ್ರೊಫೆಷನ್ ಇದೆ, ಬೇರೆ ಏನು ದುಡ್ದು ತಿನ್ನೋದಕ್ಕೆ, ಅದು ಮರ್ಯಾದೆಯಿಂದ ದುಡ್ದು ತಿನ್ನೋದಕ್ಕೆ ದಾರಿ ಇದೆ. ನಮ್ಮ ಮರ್ಯಾದೆ ನಾವೇ ಹರಾಜಿಗೆ ಹಾಕೊಂಡು ದುಡ್ದು ತಿನ್ನೋ ಅಷ್ಟು ನಮ್ಗೆ ಬರಗಾಲ ಇನ್ನೂ ಬಂದಿಲ್ಲ. ದೇವ್ರ ದಯದಿಂದ ಬರೋದು ಇಲ್ಲ. ದೇವ್ರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾವು ನಿಜವಾಗ್ಲೂ ಶ್ರೀಮಂತರು ಸರ್. ಯಾಕೆ ಅಂತ ಹೇಳ್ತೀನಿ, ನಮಗೆ ಇವ್ರಿಗೆ ಸ್ವಲ್ಪ ಕಮ್ಮಿನೇ ಅವ್ರು ಹೇಳೋ ಪ್ರಕಾರ. ಬಟ್ ನಮ್ಗೆ ಒಂದು ಸ್ನೇಹಿತರ ಬಳಗ ಇದೆ ಸರ್. ಒಂದ್ ಸುತ್ತು ಒಂದು ದೊಡ್ಡ ಕೋಟೆ ಇದೆ. ವೆರಿ ಜೆಲಸ್. ನನ್ ಜಾಬ್ ವೆರಿ ಜೆಲಸ್. ಇವ್ರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಮಾತ್ರ ನನಗ್ ತುಂಬಾ ಜೆಲಸ್ ಫೀಲ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳ ಬಗ್ಗೆ ನಾನು ಮಾತಾಡೋದಿದ್ರೆ, ಕಮೆಂಟ್ ಹಾಕೋರಿಗೆ ಏನ್ ತಲೆಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಹೋಗ್ತಾರೆ, ಶೂಟ್ ಮಾಡ್ತಾರೆ, ಬಂದ್ಬಿಡ್ತಾರೆ, ಮನೇಲಿ ಕೂತ್ಕೊಂಡ್ಬಿಡ್ತಾರೆ, ಆರಾಮಾಗಿರ್ತಾರೆ, ಸಂಜೆ ಬಂದು ಅವರೇ ಮಾಡಿದ್ನ ನೋಡ್ತಾರೆ ಅಂತ. ನಿಮ್ಮ ಹತ್ರ ಕೇಳೋದಾದ್ರೆ, ಒಂದು ರಿಯಾಲಿಟಿ ಶೋ ಅಂದ್ರೆ ಏನಿರುತ್ತೆ, ಬೆಳಿಗ್ಗಿಂದ ಸಂಜೆ ತನಕ ಏನೆಲ್ಲ ಕೆಲಸ ಇರುತ್ತೆ ಅಂತ? ಸರ್ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಬೆಳಗ್ಗೆ ಹೋಗ್ತೀವಿ, ಮೇಕಪ್ ಹಾಕೋತೀವಿ, ಕಾಸ್ಟ್ಯೂಮ್ ಹಾಕೋತೀವಿ, ಒಂದ್ ಜಾಗದಲ್ಲಿ ಕೂತ್ಕೋತೀವಿ, ನಮ್ಮ ಟರ್ನ್ ಬಂದಾಗ ಹೋಗ್ತೀವಿ. ಅದ್ರ ಹಿಂದೆ ಏನಾದರೂ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಅವ್ರಿಗೆ ಹೇಳಿದ್ ಮಾಡ್ತೀವಿ. ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ತಲೆಗೆ ಒಂದು ಏನಾದರೂ ಅವ್ರು ಯೋಚನೆ ಮಾಡಕ್ ಬಿಟ್ರೆ ನಾವು ಯೋಚನೆ ಮಾಡ್ತೀವಿ, ಅಥವಾ ಅವ್ರು ಏನು ಪ್ಲಾನ್ ಮಾಡಿರ್ತಾರೋ ಮಾಡ್ತೀವಿ.
ಬಟ್ ಅಲ್ಲಿ ಓವರ್ ಆಲ್ ಪ್ರೊಸೆಸ್ ಇದೆಯಲ್ಲ ಸರ್, ಅನ್ಇಮ್ಯಾಜಿನೇಬಲ್. ಇವಾಗ ನಾನು ಒಬ್ಬ ಇಂಡಿವಿಜುವಲ್, ನಾವಿಬ್ರು ಸೇರಿದ್ರೆ ಒಂದು ಪೇರು ಸರ್. ಆ ಥರ 10 ಜೋಡಿಗಳಿರ್ತಾರೆ ಕಂಟೆಸ್ಟೆಂಟ್ಸೇ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಈ ರಿಯಾಲಿಟಿ ಶೋ ಬಗ್ಗೆ ಹೇಳೋದಾದ್ರೆ 10 ಜನ ಇಂಟು 2 20 ಕಂಟೆಸ್ಟೆಂಟ್ಸೇ ಇರ್ತಾರೆ. ಅದ್ರ ಮೇಲೆ ಒಂದು 4 ಜನ ಜಡ್ಜು. ಯಾಕಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ಟು ಬೇರೆ ಬೇರೆ ಸರ್. ಎಲ್ಲಾರ್ದು ಈಗೋ ಅಥವಾ ಎಲ್ಲಾರ್ದು ಆಟಿಟ್ಯೂಡ್ ಒಂದೇ ತರ ಇರಬೇಕು ಅಂತ ಇರಲ್ಲ. ಬಟ್ ಅಷ್ಟು ಜನನು ಒಂದು ಕಾಸ್ಗೋಸ್ಕರ ಅಥವಾ ಒಂದು ಶೋಗೋಸ್ಕರ ಸರ್, ಅವ್ರವ್ರದ್ದು ಏನೇ ಇದ್ರು ಪರ್ಸನಲ್ ಇದ್ರು ಎಲ್ಲರೂ ಆ ಕ್ಯಾಮ್ರಾ ರೋಲ್ ಆಗ್ಬೇಕಾದ್ರೆ ಅಥವಾ ಸೆಟ್ ಒಳಗೆ ಬಂದಾಗ ಎಲ್ಲರೂ ಅವ್ರ ತನ ಬಿಟ್ಟು ಎಲ್ಲರೂ ಒಂದು ಕಾಸಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅಂಡ್ ನಾನು ಆವಾಗಲೇ ಹೇಳ್ದಂಗೆ ಆ ಒಂದು ನಮ್ಗೇನು ಸರ್, ನಾವು ಹೋಗಿ ಕೂತ್ಕೋತೀವಿ. ನಮ್ಮ ದಿನಚರಿ ಹೆಂಗಿರುತ್ತೆ ಅಂದ್ರೆ ಸ್ಟ್ರೆಸ್ ಆಗತ್ತೆ, ಬಟ್ ನಾವು ಒಂದು ಜಾಗದಲ್ಲಿ ಕೂತ್ಕೊಳ್ಳೋದೇ ಸ್ಟ್ರೆಸ್ ಅಂತ ಅನ್ಕೋತೀವಿ. ಬಟ್ ಅಲ್ಲಿ ಹಿಂದ್ಗಡೆ ಆ ಪ್ರೊಡಕ್ಷನ್ ಹುಡುಗರಾಗ್ಲಿ, ಆ ಡೈರೆಕ್ಷನ್ ಅವರಾಗ್ಲಿ, ಅದನ್ನ ಆ ಒಂದು ಇಡೀ ಪ್ರೊಸೆಸ್ನ ಬ್ಯೂಟಿಫುಲ್ ಮಾಡಕ್ಕೆ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹೇಳೋದು ಈಸಿ, ಅದೇನೋ. ಯಾಕಂದ್ರೆ ಸರ್, ನಾವು ಒಂದು 15 ನಿಮಿಷದ ಕಂಟೆಂಟ್ ನಮ್ದು ಏನಾದ್ರೂ ನಾವು ಶೋ ಇದ್ರಲ್ಲಿ ನೋಡ್ತೀವಿ ಅಂದ್ರೆ ಅದ್ರ ಹಿಂದೆ 1.5 ಗಂಟೆ ಶೂಟ್ ಆಗಿರುತ್ತೆ. ಸೊ ಅದು ಒಂದು ಪ್ರಾಪರ್ಟಿ ಇಡೋದ್ರಿಂದ ಆಗಲಿ, ಆ ಕಸ ಗುಡ್ಸೋದ್ರಿಂದ ಆಗಲಿ, ಅಲ್ಲಿ ಏನಾದರೂ ಕ್ಲೀನ್ ಮಾಡೋದಾಗಲಿ, ಇಷ್ಟು ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ನೋಡಿದಷ್ಟು ಸುಲಭ ಅಂತೂ ಈ ಪ್ರೊಸೆಸ್ ಇಲ್ಲ. ಈ ಇಡೀ ದಿನ ಶೂಟ್ ಆದ್ರೆ ಅದು ನಿಮ್ಗೆ 1 hour ಕಾಣಿಸುತ್ತೆ. ಸೊ ಕಮೆಂಟ್ ಮಾಡೋರ್ಗೋಸ್ಕರ ನಾವು ಇಷ್ಟು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದ್ರ ಹಿಂದೆ ಏನು ಎಫರ್ಟ್ಸ್ ಇದೆ ನಿಜವಾಗ್ಲೂ ಹೇಳ್ತೀನಿ, ಮಾಡಿದವ್ರಿಗೆ ಗೊತ್ತು. ನೋಡ್ದಷ್ಟು ಸುಲಭ ಅಂತೂ ಇಲ್ಲ. ಯಾಕಂದ್ರೆ ನಾನು ಮುಂಚೆ ನಾರ್ಮಲ್ ಆಡಿಯನ್ಸ್ ಆಗಿ ನೋಡಿದವನು, ಬಟ್ ನಾನು ಇವಾಗ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಯಾವುದನ್ನು ಅಷ್ಟು ಸುಲಭವಾಗಿ ಗೊತ್ತಿಲ್ಲದೆ ಕಮೆಂಟ್ ಮಾಡಬಾರ್ದು ಯಾವತ್ತು ಅಂತ. ಶೋ ಬಿಡಿ ಸರ್, ನಮ್ದೇ ಪರ್ಸನಲ್ ಲೈಫ್ ಅಂತ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೇದೇನೋ ಕೆಲಸ ಇರುತ್ತೆ, ಅದಾದ್ಮೇಲೆ ಆಫೀಸ್ ಲಾಗಿನ್ ಆಗಬೇಕು. ನಮ್ದೇನೋ ಆಫೀಸಲ್ಲಿ ಏನೋ ಟೆನ್ಷನ್ ಇರುತ್ತೆ, ಯಾವುದೋ ಒಂದು ಡೆಲಿವರಿ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ಸಾರ್ಟ್ ಔಟ್ ಮಾಡಬೇಕು. ಶೂಟ್ ಅಂತ ಆದ ತಕ್ಷಣ ಅದಕ್ಕೆ ಕಾಸ್ಟ್ಯೂಮ್ಸ್ ರೆಡಿ ಮಾಡಬೇಕು, ಜ್ಯುವೆಲ್ರಿ ರೆಡಿ ಮಾಡಬೇಕು, ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು, ಕಾನ್ಸೆಪ್ಟ್ಸ್ ರೆಡಿ ಮಾಡ್ಕೋಬೇಕು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಪ್ರತಿಯೊಂದನ್ನು ನಾವು ಯೋಚನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಆಫೀಸ್ ಕೆಲಸನೂ ಹ್ಯಾಂಡಲ್ ಮಾಡಬೇಕು. ಮನೇದು ಅಡುಗೆ ಕೆಲಸ ಆಗಿರಲಿ, ಏನೇ ಕೆಲಸ ಆಗಿರಲಿ, ಇವ್ರ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಅದನ್ನೂ ಮಾಡಬೇಕು. ಈ ಎಲ್ಲಾ ಕೆಲಸಗಳ ಮಧ್ಯದಲ್ಲಿ ಈ ತರದ್ ಒಂದು ನೆಗೆಟಿವ್ ಕಮೆಂಟ್ ಓದಿದ ತಕ್ಷಣ ಆ ಮೊಮೆಂಟ್ಗೆ ನಾವು ಅದನ್ನ ಇಗ್ನೋರ್ ಮಾಡ್ಬೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಹೋಗಿ ಮಲಗಿದಾಗ ಅದು ಪ್ರಿಕ್ ಆಗುತ್ತೆ. ನಾವು ಎಷ್ಟೇ ಅದನ್ನ ಇಗ್ನೋರ್ ಮಾಡಿದ್ರು ಕೆಲವೊಂದು ಮಾತುಗಳು, ಇವಾಗ ನಾನು ಹೇಗೆ ಮತ್ತೆ ಸಮಜಾಯಿಷಿ ಕೊಟ್ಟೆ, ದುಡ್ಗೋಸ್ಕರ ನೀವು ಆ ಥರ ಮಾಡ್ತೀರಾ ಅಥವಾ TRPಗೋಸ್ಕರ ನೀವು ಅದನ್ನ ಮಾಡ್ತೀರಾ, ನೀವು 4 ಗೋಡೆ ಮಧ್ಯೆ ಇರೋ ವಿಚಾರ ತಗೊಂಬಂದು ಬೀದಿಲಿ ಮಾತಾಡ್ತೀರಾ, ನೀವು ದುಡ್ಗೋಸ್ಕರ ಈ ಥರದ್ದೆಲ್ಲ ಮಾತು, ನಮ್ಮಿಂದ ನೀವು ಬೆಳೆದಿರೋದು, ನಿಮಗೆ ಕೃತಜ್ಞತೆ ಇಲ್ಲ, ಈ ತರದ ಮಾತುಗಳನ್ನೆಲ್ಲ ಅಷ್ಟು ಈಸಿಯಾಗಿ ಇಗ್ನೋರ್ ಮಾಡೋದಕ್ಕೆ ಆಗಲ್ಲ ಸರ್. ತಲೆಯಲ್ಲಿ ಅದು ಉಳಿಯುತ್ತೆ. ನಾವು ಅಂದ್ರೆ ಫ್ರೀಯಾಗಿ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಯಾರ್ದೋ ವೈಫೈಯಲ್ಲಿ ಬಿಟ್ಟು ಕಮೆಂಟ್ ಮಾಡೋರಲ್ಲ. ನಮ್ಗೆ ಒಂದ್ ದಿನದಲ್ಲಿ ಇಷ್ಟೆಲ್ಲ ವಿಚಾರಗಳು, ಇಷ್ಟೆಲ್ಲ ಕೆಲ್ಸಗಳ ಮಧ್ಯದಲ್ಲೂ ನಾವು ಆ ಕಮೆಂಟ್ನ ನಾವು ನೋಡಿ ಇಗ್ನೋರ್ ಮಾಡ್ಬೇಕು ಅಂತಂದ್ರೂ ಇಗ್ನೋರ್ ಮಾಡಕ್ ಆಗದೆ ತಲೆಯಲ್ಲಿ ಅದು ಚುಚ್ಚಿದಾಗ ಉತ್ತರ ಕೊಡ್ಬೇಕು ಅನ್ಸುತ್ತೆ ಸರ್. ಆದ್ರೂ ನಾವು ಉತ್ತರ ಕೊಡೋದಿಲ್ಲ. ಎಷ್ಟು ಅಂತ ಉತ್ತರ ಕೊಡೋದು? ಒಬ್ರಿಗೆ ನಾವು ಉತ್ತರ ಕೊಟ್ರೆ ಅದಕ್ಕೆ ವಾಪಸ್ ಉತ್ತರ ಕೊಡ್ತಾರೆ. ನಾವೇನೋ ತುಂಬಾ ಬಹಳ ಜಾಣ್ರಿದೀವಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಉತ್ತರ ಕೊಡ್ತಾರಲ್ಲಿ ಹೊರತು ನಮ್ಮ ವಿಚಾರನ, ನಮ್ಮ ಪರ್ಸ್ಪೆಕ್ಟಿವ್ ನ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋರಲ್ಲಿ ಯಾರು ಇಲ್ಲ. ಅವ್ರಿಗೆ ನಾವೇನಕ್ಕೆ ಉತ್ತರ ಕೊಡ್ಬೇಕು ಅಂತ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಅನ್ಸ್ಬಿಡುತ್ತೆ. ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಎಷ್ಟೇ ಇಗ್ನೋರ್ ಮಾಡಬಾರ್ದು ಅಂತ ಅನ್ಕೊಂಡ್ರು ಈ ಕೆಲವು ಮಾತುಗಳಿದೆಲ್ಲ ತಲೆಯಲ್ಲಿ ಉಳಿದ್ಬಿಡುತ್ತೆ ಸರ್. ಇಂಥವ್ರಿಗೆ ನಾವು ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೂ ನಾವು ಆನ್ಸರ್ ಕೊಟ್ರೆ ಮಾತ್ರ ನಮ್ಮ ತಲೆಯಲ್ಲಿ ಅದು ಚುಚ್ಚೋದು ಸ್ಟಾಪ್ ಆಗೋದು. ಅದಕ್ಕೋಸ್ಕರ ನಾವು ಆನ್ಸರ್ ಕೊಡ್ತೀವಿ ಹೊರತು ನಾವು ಅವ್ರ ತರ ಯಾರ್ದೋ ವೈಫೈಯಲ್ಲಿ 10,000 ರೂಪಾಯಿ ಫೋನಲ್ಲಿ ಕುತ್ಕೊಂಡು ಬಿಟ್ಟು ಕಮೆಂಟ್ ಮಾಡೋದಕ್ಕೆ ನಾವು ಕೂತಿಲ್ಲ. ಅವ್ರಿಗೊಂದು ಅವ್ರದೇ ಆದ ಸ್ವಂತ ಅಸ್ತಿತ್ವ ಇರಲ್ಲ. ಅವ್ರ ಕೆಲಸ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಅವ್ರ ಸ್ವಂತದ ವೈಫೈಯಲ್ಲಿ ಕುತ್ಕೊಂಡು ಅದನ್ನ ಕಮೆಂಟ್ ಮಾಡ್ತಿದಾರೋ ಇಲ್ವೋ ಅದು ಗೊತ್ತಿಲ್ಲ. ಅವ್ರು ಕಮೆಂಟ್ ಮಾಡೋದು ತುಂಬಾ ಈಸಿಯಾಗಿ ಹಿಂಗೆ ಅವ್ರ ಬೆರಳಾಟದಲ್ಲಿ ಮುಗ್ದೋಗ್ಬಿಡುತ್ತೆ. ನಮ್ಗದು ಅರ್ಗಿಸ್ಕೊಳಕ್ ಆಗ್ಬೇಕಲ್ವಾ ಸರ್? ಅವ್ರು ಹೇಳ್ತಾರೆ ಇಷ್ಟು ಏನು ಜನ ಒಳ್ಳೇದ್ ಮಾತಾಡ್ದಾಗ ನೀವು ತಗೊಳೋದಕ್ಕೆ ಶಕ್ತಿ ಇದೆ ನಿಮ್ಗೆ ಅಂತಂದ್ರೆ, ನೆಗೆಟಿವ್ ಮಾತಾಡ್ದಾಗ್ಲೂ ಅದನ್ನ ನೀವು ತಗೊಳ್ಳೋ ಶಕ್ತಿ ಇರ್ಬೇಕು ಅಂತ. ಏನಕ್ಕೆ ಟಾಲರೇಟ್ ಮಾಡ್ಬೇಕು ನಾವ್ ಅದನ್ನ? ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಟಾಲರೇಟ್ ಮಾಡ್ಬೇಕು? ನೀನು ಏನು ಒಳ್ಳೇದ್ ತಿಂದು ನಿಂಗೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ ಅಂತ ಹೋಗ್ಬಿಟ್ಟು ನೀನ್ ಕಲ್ ತಿನ್ಬಿಟ್ಟು ಜೀರ್ಣಿಸ್ಕೋತೀಯ? ಇಲ್ಲ ಅಲ್ವಾ? ಹೌದು ಸರ್, ಕಮೆಂಟ್ ಮಾಡೋರ್ದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸರ್, ಎಲ್ಲರಿಗೂ ಒಂದು ಇರುತ್ತೆ, ಓ ನೀವು ಆರ್ಟಿಸ್ಟ್ ಅಲ್ವಾ, ನೀವು ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು, ಓ ನೀವು ಆರ್ಟಿಸ್ಟ್ ಅಲ್ವಾ, ನಿಮ್ಮ ಹತ್ರ ದುಡ್ಡಿರ. ಸರ್, ಎಲ್ಲರ ಲೈಫು ಒಂದೇ ಥರ ಇರಲ್ಲ ಆ್ಯಂಡ್ ಎಲ್ಲ ದಿನಾನೂ ಒಂದೇ ಥರ ಇರಲ್ಲ. ನಾನು ತೀರಾ ಪರ್ಸ್ನಲ್ ಯಾವತ್ತೂ ಯಾರ್ದ ಹತ್ರನೂ ಹೋಗ್ಬಾರ್ದು ಸರ್. ಇವಾಗ
ಅಟ್ ದ ಎಂಡ್ ಆಫ್ ದಿ ಡೇ ಅವಳಿಗೆ ಸೆಲೆಬ್ರಿಟಿ, ಅವಳ ಆಚೆ ಲೈಫು ಅವಳು ನಗ್ನಗ್ತಾ ಇರಬೇಕು, ಅವಳು ಇರ್ತಾಳೆ. ಸರ್ ಅವ್ರ ಗಂಡ ನಾನು, ಅಥವಾ ಇವ್ರಿಗೆ ಅಪ್ಪ ಇರ್ತಾರೆ, ಅಥವಾ ಇವಳಿಗೊಬ್ಬ ಅಣ್ಣ ಇರ್ತಾನೆ. ಅವರೆಲ್ಲ ಕಮೆಂಟ್ ನೋಡಿದಾಗ ಏನ್ ಅನ್ಕೋ? ಆಹಾ, ಅಲ್ಲ ನಾನು ಹೇಳ್ತಾ ಇರೋದು, ನಾವುಗಳು ಒಂದ್ ಸೆಕೆಂಡ್ ಉಪ್ಪು ಖಾರ ತಿಂದಿದ್ದ ದೇಹ ಸರ್. ಒಂದು ಲಿಮಿಟ್ ವರೆಗೂ ನಾವು ಸುಮ್ಮನೆ ಇರ್ತೀವಿ. ಒಂದ್ ಇದು ದಾಟದ ಮೇಲೆ ಲೀಗಲ್ ಆಕ್ಷನ್ಸ್ ತಗೋತೀವಿ ಸರ್. ನಾಳೆ ದಿನ ಆ ಸ್ಟೆಪ್ ದಾಟದ ಮೇಲೆ ಸರ್ ಒಂದು ಮನುಷ್ಯನ ಪೇಷನ್ಸ್ ಲೆವೆಲ್ ದಾಟು ಅಂದಾಗ ನಮ್ಗಳ ಬಾಯಿ ಹೊಲ್ಸಾಗತ್ತೆ, ನಮ್ಗಳ ಕೈಗಳು ಹೊಲ್ಸಾಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಆ ಮಟ್ಟಕ್ಕವರೆಗೂ ಇಟ್ಕೊಳ್ಳಿ. ಸತ್ಯ, ನಿಮ್ ಕಮೆಂಟ್ಸ್ ನ ತಗೊಳ್ಳೋ ಅರ್ಹತೆ ನಮ್ಗಿರ್ಬೇಕು. ಬಟ್ ಆ ಕಮೆಂಟ್ಗೆ ಒಂದು ಇತಿಮಿತಿ ಅನ್ನೋದಿರುತ್ತೆ. ಮೇಡಮ್ ನೀವು ಮಾಡಿದ ಈ ಆಕ್ಟಿಂಗ್ ಚೆನ್ನಾಗಿರ್ಲಿಲ್ಲ, ಓಕೆ ಸರ್ ನೀವು ಈ ತರ ನಡ್ಕೊಂಡಿದ್ದು ಚೆನ್ನಾಗಿರ್ಲಿಲ್ಲ, ಹೌದು ಸರಿ ಮಾಡ್ಕೊಳ್ಳೋಂಥದ್ದು. ನಮ್ಮ ಪರ್ಸನಲ್ ವಿಚಾರಕ್ಕೆ ಏಯ್ ನೀನ್ ಹಿಂಗಿದ್ಯಾ, ಅವ್ನು ಹಂಗಿದ್ದಾನೆ, ಅವ್ನ ಎಕ್ಸ್ಪ್ರೆಷನ್ ನೋಡು, ಆ ಒಂದು ಲಿಮಿಟ್ ದಾಟದ್ಮೇಲೆ ಸರ್ ನಮ್ದು ರಿಕ್ವೆಸ್ಟ್ ಇದ್ದಿದ್ದು ವಾರ್ನಿಂಗ್ ಮೋಡ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಆ ವಾರ್ನಿಂಗ್ ಮೋಡ್ಗೆ ಹೋಗೋವರೆಗೂ ನಮ್ಗೆ ಇಟ್ಕೋಬೇಡಿ. ಅಂಡ್ ನಾವು ಇವಾಗ ಒಂದು ಹೊಸ ಮೆಥಡ್ ಕಂಡು ಹಿಡ್ಕೊಂಡಿದೀವಿ ಸರ್. ಅಂದ್ರೆ ಕೋಪ ಮಾಡ್ಕೋತಾ ಇಲ್ಲ. ಇವಾಗ ಒಂದು ಸೈಬರ್ ಕ್ರೈಮ್ ಒಂದು ಒಂದು ವೆಬ್ಸೈಟ್ ಇದೆ. ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಅದ್ರಲ್ಲಿ ಸ್ಕ್ರೀನ್ ಶಾಟ್ ಬಿಟ್ಟು ಆ ಲಿಂಕ್ ನ ಅದಕ್ಕೆ ಹಾಕಿದ್ರೆ ಓಕೆ, ಏನ್ ಆಕ್ಷನ್ ತಗೋಬೇಕು, ಲೀಗಲ್ ಆಕ್ಷನ್ಸ್ ಅವರೇ ತಗೋತಾ ಇದಾರೆ. ಸೊ ಆದಷ್ಟು ನಾವು ಈ ಒಂದು ಏನಂತಾರೆ, ಬಟ್ ಜನರ ಮನಸ್ಥಿತಿ ನೋಡಿ, ಇಂತ ಕಾಮೆಂಟ್ ಮಾಡೋರ್ ಮನಸ್ಥಿತಿ ನೋಡಿ, ಅವರು ಏನ್ ಬೇಕಾದ್ರೂ ಕಾಮೆಂಟ್ ಮಾಡ್ಬೋದು. ಆ ಮಗ, ಈ ಮಗ, ಅಮ್ಮ, ಅಕ್ಕ ಎಲ್ಲ ಮಾತಾಡ್ತಾರ, ಅವರು ಎಲ್ಲ ಮಾತಾಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಅದೇ ತರ ಅವ್ರಿಗೆ ವಾಪಸ್ ಏಯ್ ನೀವ್ ಆಕ್ಟರ್, ನೀವ್ ಹೆಂಗ್ ಮಾತಾಡ್ತೀರಾ ಹಂಗೆ. ಬಟ್ ನಮಗ್ ಮಾತಾಡಕ್ ಬರುತ್ತೆ ಸರ್. ನಾವು ಅಲ್ಲ, ನಾನಂತೂ ಕಾಣಿಸ್ಕೊಳಕ್ ಪಾಪದಂತರ ಇರ್ಬೋದು, ನನ್ಗೂ ಆ ಮಾತಾಡಕ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವ್ ಆತರ ಕಮೆಂಟ್ ಮಾಡ್ಬೇಕು. ಖಂಡಿತವಾಗಿ ನನ್ನ ಕೇಳಿದ್ರೆ ಅಂತೂ ನೀವ್ ನನ್ ಬಾಯಿ ಕೋಲ್ ಹಾಕ್ಬಿಟ್ಟು ಹಿಂಗ್ ಮಾತ್ ತೆಗೆಯೋದಕ್ ಪ್ರಯತ್ನ ಪಟ್ರು ನನ್ ಬಾಯಿಂದ ಆತರ ಮಾತುಗಳು ಬರಲ್ಲ. ಸೊ ಅವಳು ಒಳ್ಳೆಯವಳು ಇರ್ಬೋದು, ಅವಳ ಜೊತೆಗಿರೋರು ನಾವು ಒಳ್ಳೆಯವ್ರು ಇರ್ಬೇಕು ಅಂತ ಇಲ್ಲ. ಸೊ ನಮ್ ತಂಟೆಗೆ ಬರ್ಬೇಕಾದ್ರೆ ಹುಷಾರಾಗಿರ್ಬೇಕು ಯಾರೇ ಆಗ್ಲಿ. ಎಕ್ಸಾಂಪಲ್ ಆಲ್ರೆಡಿ ನಾವು ಲಾಸ್ಟ್ ಒಂದು ವರ್ಷದಿಂದ ನೋಡ್ತಾ ಇದೀವಿ. ಇವಾಗ ದರ್ಶನ್ ಸರ್ದು ತಗೊಂಡ್ರೆ, ಇವಾಗ ಸರ್ ನಾವು ದರ್ಶನ್ ಸರ್ಗೆ ನಾವು ಯಾಕೆ ಇಂಡಿವಿಜುವಲಿ ಅವ್ರು ಯಾವ ವಿಚಾರಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಅವ್ರದ್ದು ಒಂದು ವೀಕೆಂಡ್ ವಿತ್ ರಮೇಶ್ ಶೋ ನೋಡಿದ್ಮೇಲೆ ಅವ್ರನ್ನ ಇಷ್ಟಪಟ್ಟಿದ್ದು. ಆಕ್ಟಿಂಗ್ ಅಲ್ಲಿ ನಾನು ಯಾವುದೇ ಸ್ಟಾರ್ಗಾಗ್ಲಿ ಅಷ್ಟು ಫಾಲೋ ಮಾಡಲ್ಲ, ಅಥವಾ ಬೇರೆ ಇಲ್ಲ. ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾನು ಯಾಕೆ ಅಭಿಮಾನಿ ಆದೆ ಅಂದ್ರೆ, ಅವ್ರ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವ್ರ ಬಗ್ಗೆ ನಿಜವಾದ ರಿಯಾಕ್ಟ್ ಮಾಡಿದ್ದ, ಅಂದ್ರೆ ಅವರ ಸತ್ಯಾಸತ್ಯತೆಗಳು ಏನು ಅನ್ನೋದು ಅಲ್ಲಿ ಗೊತ್ತಾಗಿದ್ರಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಅವ್ರ ವಿಚಾರ ತಗೊಳಕ್ ಹೋದ್ರೆ, ಇವಾಗ ನೋಡಿ ಸರ್, ಅವ್ರು ಮಾಡಿರೋ ರೀತಿ ಬಗ್ಗೆ ನಾನು ಏನು ಕಮೆಂಟ್ ಮಾಡಲ್ಲ. ಅಂಡ್ ಲೀಗಲಿ ನಾವು ಮಾತಾಡಬಾರ್ದು, ದೋಸ್ ಇಟ್ ಇನ್ ಕೋರ್ಟ್. ಬಟ್ ಅವ್ರು ಮಾಡಿರೋ ಉದ್ದೇಶ ಏನು ಸರ್? ಇಂತ ಒಂದು ಕಾಮೆಂಟ್ ರಿಯಾಕ್ಷನ್ ಆಗಿ ಇಷ್ಟು ದೊಡ್ಡದೊಂದು ಒಂದು ಕಮೆಂಟ್ ಅಲ್ವಾ ಆ ತರ ಎಲ್ಲ ಕಾಮೆಂಟ್ ಇಂದ ಇಷ್ಟೆಲ್ಲ ನಡೀತು. ಹೌದು. ಸೊ ಆ ಒಂದು ಕಾಮೆಂಟ್ಗೆ ಒಬ್ಬರ ಮನ್ಸನ್ನ ಹಾಳು ಮಾಡೋ ಶಕ್ತಿ ಇರುತ್ತೆ, ಒಬ್ಬರ ಜೀವನನ ಹಾಳು ಮಾಡೋ ಶಕ್ತಿ ಇರುತ್ತೆ, ಒಂದು ಸಿಚುವೇಶನ್ ಹಿಂಗಿಂದ ಹಿಂಗ್ ಸರ್. ಒಂದು ಕಮೆಂಟು ಈ ಪಾಪದವನ್ನ ಕ್ರೂರಿ ಮಾಡಕ್ಕೂ ಸಾಧ್ಯತೆ ಇದೆಯಲ್ಲ ಸರ್. ನಾನು ಅದೇ ಹೇಳಿದೆ ನಿಮ್ಗೆ, ಇವತ್ತು ನಾನು ಪಾಪದವನ್ ಇರ್ಬೋದು, ನೀವೇನೇ ಹೇಳಿದ್ರು ಸಹಿಸ್ಕೋಬಹುದು. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ್ದಾದ್ರು ಎಕ್ಸ್ಟ್ರೀಮು, ಏಯ್ ನೀನ್ ಹೆಂಡತಿ ಇದ್ದು ಹಿಂಗೆಲ್ಲ ಮಾತಾಡಿದಾಗ ಸರ್ ಅಷ್ಟು ಕೇಳಿಸ್ಕೊಂಡು ಕೂತ್ಕೊಳ್ಳೋಷ್ಟು ಹೇಳಿ ನಾನಲ್ಲ ಸರ್. ಸೊ ನಾನು ಹೇಳ್ತಾರದ್, ನೀವು ಕಮೆಂಟ್ ಹಾಕಿ, ನಿಮ್ ಕಮೆಂಟ್ ಹಾಕೋ ಎಲ್ಲಾ ಅರ್ಹತೆ ಇದೆ, ಎಲ್ಲಾ ಇದು ಸರ್. ನಮ್ ದೇಶದ ಕಾನೂನೇ ಇದೆ, ಫ್ರೀಡಮ್ ಆಫ್ ಸ್ಪೀಚ್. ಹಂಗಾಗಿ ನೀವುಗಳು ಬದುಕೊಂಡು ಹಿಂಗ್ ಮಾತಾಡ್ತಾ ಇದ್ದೀರಾ. ಫ್ರೀಡಮ್ ಆಫ್ ಸ್ಪೀಚ್ ಮಿಸ್ಯೂಸ್ ಮಾಡಬಾರ್ದು. ಮಿಸ್ಯೂಸ್ ಮಾಡಬಾರ್ದು. ಸೊ ಫ್ರೀಡಮ್ ಆಫ್ ಸ್ಪೀಚ್ ನಿಮ್ಗೆ ಹೆಂಗಿದೆಯೋ, ಫ್ರೀಡಮ್ ಆಫ್ ರಿಯಾಕ್ಷನ್ ನನಗ್ ಇದೆ ಸರ್. ಸೊ ನೀನು ಹಂಗ್ ರಿಯಾಕ್ಟ್ ಮಾಡಿದ್ರೆ ನಾನು ಹಿಂಗ್ ರಿಯಾಕ್ಟ್ ಮಾಡೋದು ನನಗೆ ಗೊತ್ತು. ಸೊ ಕಮೆಂಟ್ ಮಾಡಿ ಸರ್. ನಿಜವಾಗ್ಲೂ ನೀವು ಕಮೆಂಟ್ ಮಾಡಿದ್ರೆ ನಾವು ಇನ್ನ ಬೆಟರ್ ಆಗಕ್ ಚಾನ್ಸ್ ಇರೋದು. ಬಟ್ ಆ ಕಮೆಂಟ್ಗೆ ಒಂದು ಮರ್ಯಾದೆ ಇರಬೇಕು. ಆ ಮರ್ಯಾದೆ ನೀನ್ ದಾಟ್ತೀಯ ಅಂದ್ರೆ, ಅಲ್ಲ, ಸಜೆಷನ್ಗೆ ಅವಕಾಶ ಅಂತೂ ಇದ್ದೇ ಇದೆ ಎಲ್ಲರಿಗೂ, ಆದ್ರೆ ಅವಮಾನಕ್ಕಿಲ್ಲ ಸರ್. ಅವಮಾನದಕ್ಕಿಂತ ಪರ್ಸನಲ್ ಸರ್. ನಮ್ ತಾಯಿ, ನಮ್ ತಂದೆ, ಅಥವಾ ನಮ್ಮಿಬ್ಬರ ರಿಲೇಶನ್ಶಿಪ್ ನಿಮಗೆ ಅವಶ್ಯಕತೆ ಇಲ್ದೇ ಇರೋದು ಸರ್. ಅಂದ್ರೆ ಪರ್ಸನಲ್ ನಿಮಗೆ ಅವಶ್ಯಕತೆ ಇಲ್ದೇ ಇರೋದು. ಹೇಳ್ತಾರೆ, ನಾನ್ ನೋಡಿದೀನಿ ಈ ತರ ಕಾಮೆಂಟ್ಸ್ ನೋಡಿದೀನಿ. ರಿಯಾಲಿಟಿ ಶೋಗ್ ನೀವು ಬಂದ್ಬಿಟ್ಟು ಈ ವಿಚಾರ ಮಾತಾಡಿದ ತಕ್ಷಣ ನಿಮ್ ಪರ್ಸನಲ್ ಲೈಫ್ ನಮ್ಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ನಿಮ್ ಪರ್ಸನಲ್ ಅಲ್ಲ ಅದು ಅಂತ. ಹೆಂಗೆ ಹೇಳ್ತೀರಾ ಪರ್ಸನಲ್ ಅಲ್ಲ ಅಂತ? ನೀವು ಬಂದ್ ಜೀವನ ಮಾಡ್ತೀರಾ ನಮ್ ಜೊತೆಗೆ, ನಮ್ ಮನೆಯಲ್ಲಿ, ಅಥವಾ ನೀವ್ ನಮಗ್ ಅನ್ನ ಹಾಕ್ತೀರಾ, ನೀವ್ ಕೆಲ್ಸ ಮಾಡಿ ದುಡಿದ್ ನಮಗ್ ತಂದ್ಕೊಡ್ತೀರಾ?
ಇಲ್ಲ ತಾನೆ? ಯಾವ ಬೇಸಿಸ್ ಮೇಲೆ ನೀವು ನಮ್ಮ ಪರ್ಸನಲ್ ಲೈಫ್ನ ಎಂಟರ್ಟೈನ್ಮೆಂಟ್ ಅಂತ ತಗೋತೀರಾ? ರಿಯಾಲಿಟಿ ಶೋ ಅಂತ ಬಂದ ತಕ್ಷಣ ಅದ್ರಲ್ಲಿ ರಿಯಲ್ ವಿಚಾರಗಳನ್ನ ಕೆಲವು ಮಾತಾಡ್ಬೇಕಾಗುತ್ತೆ, ಮಾತಾಡಿದೀವಿ. ದಟ್ ಡಸಂಟ್ ಮೀನ್ ನಮ್ಮ ಜೀವನನ ತಗೊಂಡೋಗಿ ಅವ್ರ ಕೈ ಕೊಟ್ಬಿಟ್ಟು ತಗೊಳ್ಳಿ ನೀವು ಹೆಂಗ್ ಬೇಕಂಗೆ ಮಾತಾಡಿ ಅಂತ ನಾವು ವಿ ಆರ್ ನಾಟ್ ಗಿವಿಂಗ್ ಅವ್ರಿಗೆ ಅದನ್ನ ಮಾತಾಡೋ ಪರ್ಮಿಷನ್ ನಾವು ಕೊಡ್ತಿಲ್ಲ, ಅದನ್ನ ಟಾಲರೇಟ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ರಿಯಾಕ್ಟ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಸಿಟ್ಟು ಬಂದ್ರೆ ಮಾತ್ರ ರಿಯಾಕ್ಟ್ ಮಾಡ್ತೀವಿ. ಇವಾಗ ನಾವು ರಿಯಾಕ್ಟು ಮಾಡ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿಕಮ್ ಲೈಕ್ ವಿ ಆರ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ದೇ ಆರ್ ಟಾಕಿಂಗ್, ವಿಚ್ ಐ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್. ಇವಾಗ ಕೆಲವರು ನಾವಿಬ್ರು ಅದಕ್ಕೆ ಒಂದು ರಿಯಾಕ್ಷನ್ ವಿಡಿಯೋ ಮಾಡಿ ಹಾಕಿದ್ವಿ, ನೀವು ಮಾತಾಡಿದಷ್ಟು ಮಾತಾಡಿದೀರಾ, ಇವಾಗ ನಾವು ಮಾತಾಡ್ತೀವಿ ಕೇಳಿ ಅಂತ ಒಂದು ವಿಡಿಯೋ, ಅದಕ್ಕೂ ಬ್ಯಾಕ್ಲಾಶ್ ಬಂದಿದೆ. ಇಷ್ಟು ದಿನ ಮಾಡಿದ್ದೆಲ್ಲ ಮಾಡಾದ್ಮೇಲೆ ಬಂದ್ಬಿಟ್ಟು ಇವಳು ಮಾತಾಡೋದಕ್ಕೆ ಅಂತ. ನಾನು ಲವ್ ಮಾಕ್ಟೇಲ್ ಅಲ್ಲಿ ನನ್ನ ಬಾಡಿ ಶೇಮಿಂಗ್ ವಿಚಾರ ಆದಾಗ್ಲೂ ನಾನು ಅದ್ರ ಬಗ್ಗೆ ಮಾತಾಡಿದ್ದಕ್ಕೆ ಅದ್ರ ಬಗ್ಗೆನೂ ಮಾತಾಡಿದ್ದಾರೆ, ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ ನನ್ಗೆ. ಇವಳು ಇರೋದೇ ಇದೆಯಂತೆ, ಇವಳು ಬಾಡಿ ಶೇಮಿಂಗ್ ಬೇರೆ ಆಗತ್ತಂತೆ, ಜನ ಇರೋದ್ ಹೇಳ್ಬಿಟ್ರೆ ಇವಳಗ್ ಬೇಜಾರಾಗತ್ತಂತೆ ಅಂತ. ನಿಮ್ ಅಕ್ಕಂಗೆ, ತಂಗಿಗೆ, ಅಮ್ಮಂಗೆ, ಆಂಟಿಂದ್ರಿಗೆ ಇವ್ರಿಗೆಲ್ಲ ಹಿಂಗೆ ಹೇಳ್ತೀರಾ ನೀವು? ಹೇಳೋ ಧೈರ್ಯ ಇದೆಯಾ ನಿಮ್ಗೆ? ಮುಖದ ಎದುರುಗಡೆ ಹೋಗ್ಬಿಟ್ಟೆ ನೀನ್ ಹಿಂಗಿದ್ಯಾ, ನೀನ್ ಇದ್ ಮಾಡ್ಕೊ ಅಂತ ನೀನ್ ಈ ತರ ಕಾಮೆಂಟ್, ನಂಗೆ ಬಾಯಲ್ಲ ಕೆಟ್ಟ ಕಾಮೆಂಟ್ ನನ್ಗೆ ಬಾಯಲ್ಲಿ ಹೇಳೋದಕ್ಕೂ ಬರ್ತಾ ಇಲ್ಲ. ಇನ್ನೊಂದು ಅವ್ರು ಬೇಜಾರು ಹೆಂಗೆ ಹೇಳ್ತಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಷ್ಟು ಈಸಿ ಆಗ್ಬಿಟ್ಟಿದೆ ಅಂತಂದ್ರೆ ಕಾಮೆಂಟ್ ಮಾಡೋದು, ಅವ್ರಿಗೆ ಕಾಮೆಂಟ್ ಮಾಡೋದು ಎಷ್ಟು ಈಸಿ, ಬಟ್ ಅದೇ ಕಾಮೆಂಟ್ ಅವ್ರಿಗೆ ಬಂದ್ರೆ ಅವ್ರು ಅದು ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತಾ? ಅಲ್ಲ, ನಿಮ್ ಪ್ಲೇಸ್ ಅಲ್ಲಿ ಅವ್ರನ್ನ ಇಮೇಜಿನಾದ್ರು ಮಾಡ್ಕೋಬಹುದಿತ್ತು ಅವ್ರಿಗೆ. ಖಂಡಿತವಾಗ್ಲೂ ಆಗಲ್ಲ. ಅವ್ರು ಅದನ್ನ ಹೇಳಿದ್ರೆ ಅದನ್ನ ತಗೊಳ್ಳೋದು ಇಲ್ಲ ಸರ್. ಯಾವ್ದಾದ್ರು ಕಾಮೆಂಟ್ ಆಗಿ ನಾವು ರಿಪ್ಲೈ ಮಾಡಿದ್ರೆ ಅದ್ರಲ್ಲಿ ಆಗೋದು ವಾಗ್ವಾದ, ಯುದ್ಧ ಹೊರತು ಯಾರನ್ನು ಅಕ್ಸೆಪ್ಟ್ ಮಾಡಿ ಇಲ್ಲ ನಾನು ಇಂಥದ್ದು ಮಾಡಿ ತಪ್ಪಾಯ್ತು ನನ್ನಿಂದ ಅಂತ ಯಾವೊಬ್ಬ ಮಗನೂ ರೆಡಿ ಇಲ್ಲ ಅಕ್ಸೆಪ್ಟ್ ಮಾಡೋದಕ್ಕೆ. ನೋ ಬಡಿ ವಿಲ್ ಅಕ್ಸೆಪ್ಟ್ ಇಟ್. ಅದರಿಂದ ಏನೇನೋ ದೊಡ್ಡ ದೊಡ್ಡ ವಿಚಾರಗಳು ನಡೆದೋಗಿದೆ. ಇವಾಗ ದರ್ಶನ್ ಸರ್ ಎಕ್ಸಾಂಪಲ್ ಇವ್ರು ತಗೊಂಡ್ರು ಆಯ್ತಾ, ದರ್ಶನ್ ಸರ್ ಸಾರಿ, ಕುರುಕ್ಷೇತ್ರ ಯುದ್ಧ ಆಗಿದ್ದೇ ಒಂದ್ ಹೆಣ್ಣಿನ ಕಾರಣಕ್ಕೆ ಸರ್. ಹೌದು. ಹಂಗಿದ್ದಾಗ ನಮ್ ಬಾಸ್ ಕೃಷ್ಣ ಪರಮಾತ್ಮನೇ ಪರ್ಮಿಷನ್ ಕೊಟ್ಟಿರ್ಬೇಕಾದ್ರೆ ಇನ್ ಬೇರೆ ಬಾಸ್ಗಳು ಮ್ಯಾಟ್ರೇ ಆಗಲ್ಲ. ಸೊ ಜನ ಹೆಂಗೆ ಅಂತಂದ್ರೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಟಿವಿಲಿ ಮಾತಾಡಿದ ತಕ್ಷಣ ಅವ್ರ ಪರ್ಸನಲ್ ಲೈಫ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನಾನು ಏನ್ ಕಮೆಂಟ್ ಮಾಡಿದ್ರು ನೀನ್ ಅದನ್ನ ತಗೊಳ್ಳೋದಕ್ಕೆ ರೆಡಿ ಇರ್ಬೇಕು. ನೀನ್ ಮಾತಾಡಿದ್ದೇ ಇದೆಯಂತೆ, ಕಾಮೆಂಟ್ ನ ನೀನು ಸಹಿಸ್ಕೊಳಕ್ ನೀನು ಕಾಮೆಂಟ್ನು ನೀನ್ ಸಹಿಸ್ಕೋಬೇಕು ಅನ್ನೋ ತರ ಮಾತಾಡ್ತಾರೆ. ಏನ್ ಅವಶ್ಯಕತೆ ಇದೆ? ನಿಮಗ್ ಯಾರ್ ಫಸ್ಟ್ ಆಫ್ ಆಲ್ ನಿಮಗ್ ರೈಟ್ಸ್ ಯಾರು ಕೊಟ್ಟಿರೋದು ಒಬ್ಬರ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ? ಯಾವ ನನ್ ಮಗನು ಬಂದು ನನಗ್ ನೆಗೆಟಿವ್ ಕಾಮೆಂಟ್ ಮಾಡೋ ಅಂತ ಯಾರು ರೈಟ್ಸ್ ಕೊಟ್ಟಿಲ್ಲ. ಅಂಡ್ ಅದನ್ನ ನಾವು ಟಾಲರೇಟ್ ಮಾಡೋ ಅಗತ್ಯನೂ ಇಲ್ಲ. ನಾವು ಮಾತಾಡ್ತಾ ಇಲ್ಲ ಅಂದ ತಕ್ಷಣ, ನಾವ್ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ನಮ್ಗೆ ಅದು ಅಫೆಕ್ಟ್ ಆಗ್ತಾ ಇಲ್ಲ ಅಂತ. ನಾವ್ ಏನಕ್ಕೆ ಸುಮ್ನಿದೀವಿ, ನಿಮ್ ಲೆವೆಲ್ಗೆ ನಾವ್ ಇಳಿಯಕ್ ಆಗಲ್ಲ, ಇಳಿಬಾರ್ದು ಅಂತ ನಾವ್ ಸುಮ್ನಿದೀವಿ ಹೊರತು ಇಳಿಯೋದಕ್ ನಮಗ್ ಗೊತ್ತಿಲ್ಲ ಅಂತಲ್ಲ. ಇವಾಗ ರಮ್ಯಾ ಅವ್ರ ವಿಷಯನೇ ತಗೋಬಹುದು. ಅವ್ರಗಳಿಗೆ ಬಂದಿದ್ ಕಾಮೆಂಟು, ಅವ್ರು ಫೇಸ್ ಮಾಡಿದ ಕಾನ್ಸಿಕ್ವೆನ್ಸಸ್ ಎಲ್ಲ ನಿಮ್ ಕಣ್ಣೆದುರುಗಡೆ ಇದೆ. ವಿಚಾರಗಳು ನಿಮಗ್ ಗೊತ್ತಿದೆ. ದರ್ಶನ್ ಸರ್ ವೈಫೇನೆ ಅವ್ರಿಗೆ ಕಾಮೆಂಟ್ ಮಾಡಿದವ್ರು ಏನಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಸೊ ಲೀಗಲಿ ನಾವ್ ಅಕಸ್ಮಾತ್ ಆಕ್ಷನ್ ತಗೊಳ್ಳೋದಕ್ ಶುರು ಮಾಡಿದ್ವಿ, ನಾವ್ ಅದನ್ನ ರೇಸ್ ಮಾಡೋದಕ್ಕೆ, ಎಸ್ಕಲೇಟ್ ಮಾಡೋದಕ್ ಶುರು ಮಾಡಿದ್ವಿ ಅಂತಂದ್ರೆ ಎಲ್ಲಿ ತನಕ ಕಾಮೆಂಟ್ ಮಾಡಿರೋ ಮನುಷ್ಯನ್ ಗ್ರಹಚಾರ ಹೋಗಿ ಮುಟ್ಬೋದು ಎಲ್ಲರಿಗೂ ಗೊತ್ತು. ಬಟ್ ನಾವೇನಕ್ಕೆ ಸುಮ್ನಿದೀವಿ, ಬೇಡ ಇದೊಂದು ದೊಡ್ಡ ವಿಚಾರ ಮಾಡೋದು ಬೇಡ ಅಂತ. ಬಟ್ ದಟ್ ಡಸಂಟ್ ಮೀನ್ ನಿಮ್ಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದ ಮಾತ್ರಕ್ಕೆ ನಮಗ್ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ ಅಂತಲ್ಲ. ನಾವು ನಮಗ್ ಮನ್ಸಿಗೆ ಬಂದಿದ್ದು, ನಮಗ್ ಮನ್ಸಿಗೆ ಏನ್ ನಾವು ಕರೆಕ್ಟ್ ಆಗಿ ಮಾತಾಡ್ತೀವಿ, ನಮ್ಗೆ ಅನ್ಸಿದ ಫೀಲಿಂಗ್ಸ್ ನಾವು ಹೊರಗೆ ಹಾಕಿದೇವೆ ಹೊರತು ಒಬ್ರಿಗೆ ಹರ್ಟ್ ಮಾಡೋದಕ್ಕಾಗಿರ್ಲಿ, ಇನ್ನೊಬ್ರನ್ನ ಯಾರನ್ನೋ ಕೆಳಗೆ ಹಾಕೋದಕ್ಕಾಗಿರ್ಲಿ ನಾವು ಮಾತಾಡಿರಲ್ಲ. ಬಟ್ ನೀವು ನೆಗೆಟಿವ್ ಕಾಮೆಂಟ್ ಮಾಡೋರು ಏನ್ ಮಾಡ್ತಿದ್ದೀರಾ, ಒಬ್ರನ್ನ ಕೆಳಗೆ ಹಾಕ್ಬೇಕು, ಒಬ್ರನ್ನ ನಾವ್ ಇನ್ಸಲ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಮಾತಾಡ್ತಿದ್ದೀರಲ್ಲ, ಅದು ತಪ್ಪು. ಕಾಮೆಂಟ್ ಮಾಡೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಒಳ್ಳೆ ಕಾಮೆಂಟ್ ಮಾಡ್ತೀರಾ ಮಾಡಿ, ನಿಮ್ ಒಪಿನಿಯನ್ ಕೊಡ್ತೀರಾ ಕೊಡಿ, ಫೀಡ್ಬ್ಯಾಕ್ ಕೊಡ್ತೀರಾ ಕೊಡಿ, ಕ್ರಿಟಿಸೈಸ್ ಮಾಡ್ತೀರಾ ಮಾಡಿ, ನಿಮ್ ಲಿಮಿಟಲ್ಲಿ ಕ್ರಿಟಿಸೈಸ್ ಮಾಡಿ. ಅದೆಲ್ಲದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ವರ್ಕ್ ಮಾಡ್ತೀವಿ, ಸರಿ ಮಾಡ್ಕೋತೀವಿ. ದಟ್ ಡಸಂಟ್ ಮೀನ್ ನೀವು ಬಾಯಿಗೆ ಬಂದಿದ್ದೆಲ್ಲ ಬರೆದ್ಬಿಟ್ಟು ನಾವು ಅದನ್ನ ಟಾಲರೇಟ್ ಮಾಡ್ಬೇಕು ಅಂದ್ರೆ ಆಗಲ್ಲ ಗುರು. ನಾವು ಅಂದ್ರೆ ನಮ್ಗೂನು ಒಂದು ಏನು ಇಡೀ ದಿನದಲ್ಲಿ ನಮ್ಗೂನು ಒಂದು ಸ್ಪೇಸ್ ಅನ್ನೋದು ಬೇಕು, ಇದರಿಂದ ಸ್ವಾತಂತ್ರ್ಯ ಅನ್ನೋದು ಬೇಕು. ನಮ್ಗೆ ನಾವೇನ್ ಟಿವಿಲಿ ಕಾಣಿಸ್ಕೋತೀವಿ ಅಂದ ತಕ್ಷಣ ನಮ್ಗೊಂದು ಸಹಜವಾದ ಜೀವನ ಇಲ್ಲ ಅಂತಲ್ಲ. ನಾವು ನಿಮ್ಮೆಲ್ಲರ ತರನೇ ಒಂದು ಸಹಜವಾದ ಜೀವನನ ಬದುಕ್ತಾ ಇರೋರು. ನಾನೊಂದು ಆಟೋಲ್ ಟ್ರಾವೆಲ್ ಮಾಡ್ಬಿಟ್ಟೆ, ಏನ್ ಮೇಡಮ್ ನೀವು ಕಾರ್ ಇಲ್ವಾ ನಿಮ್ಮ ಹತ್ರ, ಆಟೋಲ್ ಹೋಗ್ತಾ ಇದ್ದೀರಾ ಅಂತ. ಏನಕ್ಕೆ ಆಟೋಲ್ ಹೋಗ್ಬಾರ್ದು? ನಾನು ಬಸ್ಸಲ್ಲಿ ಹೋದ್ರೆ ಆಟೋಲ್ ಹೋದ್ರೆ ಏನ್ ಪ್ರಾಬ್ಲಮ್ ಇದೆ? ಇಲ್ಲ ನನ್ನ ಹತ್ರ ಕಾರ್ ಇಲ್ಲ, ಸೊ ವಾಟ್? ನಾನಿವಾಗ ನನ್ಗೆ ಬದುಕೋದಕ್ಕೆ ಅರ್ಹತೆ ಇಲ್ವಾ? ನಾನು ಸೆಲೆಬ್ರಿಟಿ ಆದ ತಕ್ಷಣ ನಾನು ಎಲ್ಲರ ತರ ದೌಲತ್ ತೋರಿಸ್ತೀನಿ ಅಥವಾ ಎಲ್ಲಾ ಸೆಲೆಬ್ರಿಟಿಗಳು ದೌಲತ್ತೆ ತೋರಿಸ್ತಾರೆ ಅಂತ ನೀವೇನಕ್ಕೆ ಅವ್ರನ್ನ ಆ ತರ ಟ್ಯಾಗ್ ಮಾಡ್ತೀರಾ? ಆ ತರ ನೀವೇನಕ್ಕೆ? ಸೆಲೆಬ್ರಿಟಿಗಳೆಲ್ಲ ಅದೇ ತರ
ಎಷ್ಟು ಹಂಬಲ್. ಇವಾಗ ಅಪ್ಪು ಸರ್ನೇ ತಗೊಳ್ಳಿ, ಅವ್ರು ಎಂತ ದೊಡ್ಡ ಸೆಲೆಬ್ರಿಟಿ, ಆದ್ರೆ ಎಂತ ಹಂಬಲ್ ಮನುಷ್ಯ ಅಂತಂದ್ರೆ, ಮೊನ್ನೆ ಯಾರೋ ಹೇಳ್ತಾ ಇದ್ರು ಅಪ್ಪು ಸರ್ ಬಗ್ಗೆ, ಅವರು ಈ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ ಎಷ್ಟೊಂದ್ ಜನ ಬಂದ್ಬಿಟ್ಟು ಅವ್ರಿಗೆ ಕೈಲಾಗಿದ್ದು ತಗೊಂಡ್ ಬಂದು ಅಲ್ಲಿ ಸಮಾಧಿ ಹತ್ರ ಇಟ್ಬಿಟ್ಟು ಹೋಗಿರ್ತಾರಂತೆ ತಿನ್ನೋ ವಸ್ತುಗಳು. ಅದ್ ಹಿಂದಿನ ದಿನ ಇಟ್ಟಿದ್ರು ಅಪ್ಪು ಸರ್ ಬಂದು ಅದನ್ನ ತಗೊಂಡು ತಿನ್ಬಿಟ್ಟು, ಅಷ್ಟು ಹಂಬಲ್ ಮನುಷ್ಯ. ಯಾರಾದ್ರೂ ಬಂದ್ರೆ ಅಷ್ಟು ಚೆನ್ನಾಗಿ ಮಾತಾಡೋರು. ಅಂತ ಸೆಲೆಬ್ರಿಟಿಗಳು ನಮ್ಗೆ ಒಂದು ಇನ್ಸ್ಪಿರೇಷನ್ ಆಗಿರ್ಬೇಕಾದ್ರೆ ನೀವ್ ಯಾವ ಬೇಸಿಸ್ ಮೇಲೆ ಎಲ್ಲಾ ಸೆಲೆಬ್ರಿಟಿಗಳು ದೌಲತ್ ತೋರಿಸ್ತಾರೆ ಅಂತ ಹೆಂಗ್ ಹೇಳ್ತೀರಾ ನೀವು? ಅವ್ರಿಗೂ ಒಂದು ಸಹಜವಾದ ಜೀವನ ಇದೆ, ಅವ್ರಿಗೂ ಬದುಕೋದಕ್ಕೆ ಎಲ್ಲಾ ರೈಟ್ಸ್ ಇದೆ. ಅಂಡ್ ಅವರು ನಾನು ಒಬ್ಳೆ ಅಂತ ನಾನು ಮಾತಾಡ್ತಾ ಇಲ್ಲ, ನನ್ನ ಎಲ್ಲಾ ಈ ರೀತಿ ಏನು ಒಂದು ಇದನ್ನ ಫೇಸ್ ಮಾಡ್ತಿದ್ದಾರೆ ಎಲ್ಲಾ ಸೆಲೆಬ್ರಿಟಿಗಳ ಪರವಾಗಿ ನಾನ್ ಮಾತಾಡ್ತಾ ಇರೋದು. ಪ್ಲೀಸ್ ನೆಗೆಟಿವ್ ಕಾಮೆಂಟ್ಸ್ ನ ಟಾಲರೇಟ್ ಮಾಡೋ ಅವಶ್ಯಕತೆ ನಮಗಿಲ್ಲ, ನಾವು ಟಾಲರೇಟ್ ಮಾಡೋದು ಇಲ್ಲ. ನಾವ್ ಏನಕ್ಕೆ ಸುಮ್ನೆ ಇದೀವಿ, ನಿಮ್ ಲೆವೆಲ್ಗೆ ನಾವ್ ಇಳಿಬಾರ್ದು ಅಂತ ಸುಮ್ನೆ ಇದೀವಿ. ಬಟ್ ನಮಗ್ ಲೀಗಲ್ ಆಕ್ಷನ್ ತಗೊಳೋದಕ್ ಬರಲ್ಲ ಅಂತ ಏನು ಇಲ್ಲ. ಅಂಡ್ ಅದ್ ತಗೊಂಡ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನಿಮ್ ಎದುರುಗಡೆನೆ ಇದೆ ಉದಾಹರಣೆ. ಸೊ ದಯವಿಟ್ಟು ಪ್ಲೀಸ್ ಯೋಚನೆ ಮಾಡಿ ಬಿಫೋರ್ ರೈಟಿಂಗ್ ಎನಿಥಿಂಗ್ ದಟ್ ಕಮ್ಸ್ ಇನ್ ಟು ಯುವರ್ ಮೈಂಡ್. ಪ್ಲೀಸ್ ಯೋಚನೆ ಮಾಡಿ. ಇಲ್ಲ ಸರ್, ಆ ಲೆವೆಲ್ 3ನೇ ಲೆವೆಲ್ ಸರ್, ಸಾಮ ದಾನ ಆಮೇಲೆ ದಂಡ. ಸೊ ಹಂಗಾಗಿ ಆ 1ನೇ ಲೆವೆಲ್ಗೆ ಬರ್ದೇ ಇದ್ರೇನೆ ಒಳ್ಳೇದು. ಸೊ 2ನೇ ಲೆವೆಲ್ಗೆ ಬಂದ್ಮೇಲೆ ಅದೇ ನಿಮ್ಗೆ ವಾರ್ನಿಂಗ್ ಲೈನು. ದಯವಿಟ್ಟು 3ನೇ ಲೈನಿಗೆ ನಮ್ಮನ್ನ ಮುಟ್ಟಂಗ್ ಮಾಡಬೇಡಿ. ನಾವು ಒಳ್ಳೆಯವರು, ಆದ್ರೆ ಎಲ್ಲ ಟೈಮಲ್ಲ. ಅಲ್ಲ, ನಾನು ನೆಗೆಟಿವ್ ಕಾಮೆಂಟ್ಸ್ ಇಂದ ದೂರ ಇರೋ ರೀತಿ ಹೆಂಗೆ ಗೊತ್ತಾ ಸರ್? ನನ್ಗೇನಾದ್ರೂ ನೆಗೆಟಿವ್ ಕಾಮೆಂಟ್ ಬಂತ ಡಿಲೀಟ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ. ಏನಕ್ಕೆ? ನನ್ನ ಸೇಫ್ಟಿನ ನಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ. ನನಗೆ ಸ್ಕ್ರೀನ್ ಶಾಟ್ ತೆಗೆದು ಕಂಪ್ಲೇಂಟ್ ಕೊಡೋದಕ್ಕೂ ಬರುತ್ತೆ. ಬಟ್ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಅದನ್ನ ಡಿಲೀಟ್ ಮಾಡಿ ಬ್ಲಾಕ್ ಮಾಡೋದನ್ನ ನಾನು ಚೂಸ್ ಮಾಡ್ಕೋತೀನಿ. ಏನಕ್ಕೆ ಅಂದ್ರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನೆಲ್ಲ ಡೀಲ್ ಮಾಡೋ ಅಷ್ಟು ನನಗೆ ಇದಿಲ್ಲ, ಪುರ್ಸೋತಿಲ್ಲ. ನನ್ಗೆ ಇಡೀ ದಿನದಲ್ಲಿ ಮಾಡೋಕೆ ಬೇಜಾನ್ ಕೆಲ್ಸಗಳಿದೆ. ನಾನ್ ಪ್ರಯಾರಿಟೈಸ್ ಮಾಡ್ಬೇಕಾಗಿರೋದು ನಾನ್ ಪ್ರೀತಿಸೋರು, ನನ್ನ ಕೆಲ್ಸ, ನನ್ನ ಜವಾಬ್ದಾರಿಗಳು, ಇದನ್ನ ನನ್ನ ಪ್ರಯಾರಿಟಿ ಹೊರತು ಯಾರೋ ಅಡ್ಕಸ್ಬಿ ನನ್ ಮಗ ಏನೋ ಮಾತಾಡ್ತಿದ್ದಾನೆ, ನೋ, ದಟ್ ಇಸ್ ನಾಟ್ ಮೈ ಪ್ರಯಾರಿಟಿ. ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಸುಮ್ನಾಗ್ತೀನಿ ಹೊರತು ಕಂಪ್ಲೇಂಟ್ ಕೊಡಕ್ ಬರಲ್ಲ ಅಂತಲ್ಲ. ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ನಮಗೂ ಒಂದು ಸಹಜವಾದ ಜೀವನ ಇದೆ, ನಮಗೂ ಒಂದು ದಿನಚರಿ ಅನ್ನೋದಿದೆ. ಸೊ ದಯವಿಟ್ಟು ನಿಮ್ಮ ಮೂಗುಗಳನ್ನ ಆ ದಿನಚರಿಯಲ್ಲಿ ತಂದು ತುರುಕಬೇಡಿ ಅಷ್ಟೇ. ಆಕ್ಚುಲಿ ನಿಮ್ಮ ಚೇಂಜ್ ದ ಟಾಪಿಕ್, ನಿಮ್ಮ ಅರ್ಲಿ ಲೈಫ್ ಬಗ್ಗೆ ನೋಡೋದಾದ್ರೆ, ಸರ್ ಬಗ್ಗೆ ಕೇಳ್ಪಟ್ಟೆ ಕೋವಿಡ್ ಟೈಮಲ್ಲಿ ತುಂಬಾ ಜನರಿಗೆ ಸಹಾಯ ಮಾಡಿದ್ದೀರಾ ಅಂತ. ಬರೀ ಸಹಾಯ ಆರ್ಥಿಕವಾಗಿ ಕೂಡ, ಮತ್ತೆ ಕಿಟ್ ಕೊಡೋದ್ರ ಮೂಲಕ ಕೂಡ ಗೌರ್ಮೆಂಟ್ ಮಾಡ್ತಾ ಇದ್ದಿದ್ದು ಕೆಲಸ ಅದು. ಅಂದ್ರೆ ಸರ್ ಆಕ್ಚುಲಿ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಇದು. ಅಲ್ಲ, ಅದು ಏನಂತಾರೆ, ಸಹಜ ಧರ್ಮ. ನಾವು ಪ್ರಕೃತಿಯಿಂದ ಏನಾದ್ರು ತಗೋತಾ ಇದೀವಿ ಅಂದ್ರೆ ಆ ಪ್ರಕೃತಿಗೆ ವಾಪಸ್ ಕೊಡಬೇಕು. ಹಾಗೆ ಪ್ರಕೃತಿ ಅಂದ ತಕ್ಷಣ ಬರೀ ಎನ್ವೈರನ್ಮೆಂಟ್ ಅಂತ ಅಲ್ಲ ಸರ್. ನಾವು ಈ ಸಮಾಜಕ್ಕೆ ಬಂದಿದೀವಿ, ನಾವು ಸಮಾಜದಿಂದ ಫ್ರೀಯಾಗಿ ಗಾಳಿ ತಗೋತಾ ಇದೀವಿ, ಫ್ರೀಯಾಗಿ ನೀರು ತಗೋತಾ ಇದೀವಿ, ಇನ್ನೊಂದು ಏನೋ ಫ್ರೀಯಾಗಿ ತಗೋತಾ ಇದೀವಿ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆ ಋಣನ ತೀರಿಸ್ಬೇಕು ಅಂದ್ರೆ 4 ಜನಕ್ಕೆ ಸಹಾಯ ಮಾಡ್ಬೇಕಷ್ಟೇ ಸರ್. ಇವ್ರು ಯಾವ ತರ ಅಂತ ಆನ್ಲೈನಲ್ಲಿ ಹೇಳ್ತೀನಿ ಸರ್. ರೋಡಲ್ಲಿ ಯಾವ್ದಾದ್ರು ಗುದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಬಿದ್ದೋಗಿರ್ತಾರಲ್ಲ, ಹೋಗೋರೆಲ್ಲ ನನ್ಗೆ ಯಾಕೆ ಬೇಕು ಅಂತ ಹೋಗ್ತಿರ್ತಾರೆ. ನಿಲ್ಲಿಸ್ಬಿಟ್ಟು ಏನಾಗಿದೆ ಇವ್ರಿಗೆ, ಹೋಗಿ ಹೆಲ್ಪ್ ಮಾಡೋಣ ಅಂತ ಹೋಗೋ ಅಂತವ್ರಲ್ಲಿ ಇವ್ರು ಒಬ್ರು ಸರ್. ಅಷ್ಟೇ ಬೇಕಾಗಿರೋದು. ಇವ್ರ ಅಂತವ್ರೆ, ಇವ್ರಿಗಿರೋ ಫ್ರೆಂಡ್ಶಿಪ್, ಇವ್ರಿಗಿರೋ ಫ್ರೆಂಡ್ ಸರ್ಕಲ್ಲು, ಹೆಂಗೆ ಇಷ್ಟು ಜನ ಫ್ರೆಂಡ್ಸ್ ಇದಾರೆ, ಹೆಂಗ್ ಇವ್ರು ಎಲ್ಲಾ ಕಷ್ಟಕ್ಕೂ ನಿಂತ್ಕೋತಾರೆ. ಇವ್ರು ಅಷ್ಟೇ ಜನರಿಗೆ ಅದೇ ತರ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಸಹಜವಾಗಿ ಇವ್ರಿಗೆ ಅಂತ ಒಂದು ಸ್ನೇಹಿತರ ಸರ್ಕಲ್ ಇದೆ. ನಂಗೆ ತುಂಬಾ ಜಲಸ್ ಫೀಲ್ ಆಗುತ್ತೆ, ನನಗೇನಕ್ಕಿಂತ ಸ್ನೇಹಿತರಿಲ್ಲ ಅಂತ. ಅಷ್ಟು ಇವರು ಅಂದ್ರೆ ಸೋಷಿಯಲ್ ಲೈಫಲ್ಲಿ ಆಗಿರ್ಲಿ, ಪರ್ಸನಲ್ ಲೈಫಲ್ಲಿ ಆಗಿರ್ಲಿ, ಅಷ್ಟು ತೊಡಗಿಸ್ಕೊಂಡಿರೋ ಕಾರಣಕ್ಕೋಸ್ಕರ ಇವ್ರಿಗೆ ಅಷ್ಟೊಂದು ಒಳ್ಳೆ ಸರ್ಕಲ್ ಇದೆ ಹೊರತು ಬೇರೆ ಏನೂ ಅಲ್ಲ. ಯಾವ್ದೂ ಈಸಿಯಾಗೆ ಬಿಟ್ಟು ಬಂದ್ಬಿಡಲ್ಲ. ಅವ್ರೇನೋ ಅದಕ್ಕೆ ಶ್ರಮ ಹಾಕಿದ್ರೆ ಮಾತ್ರ ಬರುತ್ತೆ. ಸೊ ಅಂತ ನಿಸ್ವಾರ್ಥ ಜೀವಿಗಳಲ್ಲಿ ನಾನ್ ನೋಡಿರೋ ಅಂತ ಒಬ್ಬ ಮನುಷ್ಯ ಅಂದ್ರೆ ಇವ್ರೆ. ಏನು ಯೋಚನೆ ಮಾಡದೆ ಒಬ್ರಿಗೆ ಏನೋ ಒಂದು ಸಹಾಯ ಮಾಡ್ಬೇಕಂದ್ರೆ ಮಾಡ್ಬಿಡ್ತಾರೆ. ಸೊ ಆ ತರ ಸಹಾಯ ಮಾಡಕ್ ಹೋಗಿ ನೀವು ಓಡಿಸ್ಕೊಂಡಿದ್ದು, ಜೈಲಿಗೆ ಹೋಗಿದ್ದು. ಹೌದಾ ಸರ್, ನಮ್ದು ಅರ್ಲಿ ಲೈಫ್ ಹಂಗೆ ಇತ್ತು ಸರ್. ಒಂಥರ ಇವಾಗ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. 7 ಸತಿ ನಾವು ಅರೆಸ್ಟ್ ಆಗಿದೀವಿ ಸರ್. ಅಂದ್ರೆ ಡೈಲಿ ಬೇಲಲ್ಲಿ ಆಚೆ ಬರೋತ್ತರ ಆತರ 7 ಸತಿ. ಇವತ್ತು ನಗು ಬರುತ್ತೆ. ಬಟ್ ಎಲ್ಲ ಒಂದು ಸೋಷಿಯಲ್ ಕಾಸ್ಗೋಸ್ಕರ. ನಾನು ಓದಿದ್ದೆಲ್ಲ ಒಂದು ಸಂಘದ ಶಾಲೆಯಲ್ಲಿ ಸರ್, ಜನಸೇವಾ ವಿದ್ಯಾ ಕೇಂದ್ರ ಅಂತ. ಸೊ ನಮ್ಗೆ ನಾನು ಏನಾದ್ರೂ ಇವತ್ತು ಬದುಕ್ತಾ ಇದ್ದೀನಿ, ಇವತ್ತು ಬದುಕೋದು ಹೆಂಗೆ ಅಂತ ಕಲ್ತಿದ್ರೆ ಆ ಶಾಲೆ ಮುಖಾಂತರ. ಯಾಕೆಂದ್ರೆ ಆ ಶಾಲೆಯಲ್ಲಿ ಪಾಠದಕ್ಕಿಂತ ಹೆಚ್ಚಾಗಿ
ಬದುಕು ಅಥವಾ ಮಾನವೀಯತೆ ಏನಂತ ಹೇಳ್ಕೊಡ್ತು ನಮಗೆ. ಸೊ ನಾನು ಇವತ್ತೇನಾದ್ರೂ ಬದುಕ್ತಾ ಇದ್ರೆ ನನ್ನ ಏನು ಹೈಯರ್ ಎಜುಕೇಶನ್ ಆಯ್ತು, ಹೈಯರ್ ಎಜುಕೇಶನ್ ಅಂದ್ರೆ ಹೈಯರ್ ಸ್ಕೂಲಿಂಗ್ ಆಯ್ತು ಜನಸೇವಾ ವಿದ್ಯಾ ಕೇಂದ್ರ, ಅಲ್ಲಿಂದ. ಸೊ ಬದುಕ್ಬೇಕಾದ್ರೆ ಮನುಷ್ಯನ್ಗೆ ಬೇಕಾಗಿರೋದು ವಿದ್ಯೆ ಅಲ್ಲ, ನಮ್ಮ ನಡವಳಿಕೆ ಗುಣ ಅಂತ ಅನ್ನೋದನ್ನ ನಾನು ತಿಳ್ಕೊಂಡು ಅಲ್ಲಿಂದ ಆಚೆ ಬಂದ್ಮೇಲೆ ಸ್ವಲ್ಪ ದಾರಿ ತಪ್ಪಿದ್ದೆ. ಅದಾದ್ಮೇಲೆ ಮತ್ತೆ ದಾರಿ ತಪ್ಪಿದ್ದು ABVP ಅನ್ನೋ ಒಂದು ವಿದ್ಯಾರ್ಥಿ ಸಂಘಟನೆ ಜೊತೆ ಕೈ ಜೋಡಿಸ್ಕೊತೀನಿ. ABVP ಇಂದ ದಾರಿ ತಪ್ಪಿದ್ರಿ ಅಂತ ತುಂಬಾ ದಾರಿ ದೊಡ್ಡ statement ಅದು. ದಾರಿ ತಪ್ಪಿದ್ದೆ ABVP ಮುಖಾಂತರ ದಾರಿಗೆ ಬಂದೆ ಅಂತ ಹೇಳ್ತಾರೆ. ಓ, Okay, ಹಾ. correct ಆಗಿ ಹೇಳಿ. ಕರೆಕ್ಟ್ ಆಗಿ ಸೊ ಅಲ್ಲಿಂದ ಮತ್ತೆ ದಾರಿಗೆ ಬಂದೆ. ಸೊ ನಮ್ಮ ಅಜ್ಜಿ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಅಂದ್ರೆ ಒಂದ್ ಕಾಮನ್ ಮಾತು, ಎಲ್ಲಾರ್ಗೂ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಮಾದರಿ, ವಿವೇಕಾನಂದ್ರ ಅಂದ್ರೆ ಮಾದರಿ. ಸರ್ ನಾವು ಅವ್ರ ಎಡಗಾಲಿನ ಕಿರುಬೆರಳಷ್ಟು ಅಲ್ಲದೆ ಇದ್ರು ನಮಗೂ ಅವರೇ ಆದರ್ಶ ಆಗಿ ಅವ್ರ ದಾರಿಯಲ್ಲಿ ಹೋಗೋಕ್ ಪ್ರಯತ್ನ ಮಾಡ್ತೀವಿ. ಬಹುಶಃ ನಾವು ಕೆಲವೊಂದ್ ಕಡೆ ಶಾರ್ಟ್ ಕಟ್ ಹುಡ್ಕೋ ಪ್ರೊಸೆಸ್ ಅಲ್ಲಿ ಕೆಲವೊಂದ್ಸತಿ ದಾರಿ ತಪ್ಪಿದ್ದು ಇದೆ, ತಪ್ತಾ ಇರೋದು ಇದೆ. ಬಟ್ ನಮಗೆ ನಮ್ ಗುರಿ ಏನನ್ನೋದು ಗೊತ್ತು. ನಾವೇನಾದ್ರೂ 4 ಜನದ ಹತ್ರ ಸಹಾಯ ತಗೊಳ್ತಾ ಇದ್ರೆ 4 ಜನಕ್ಕೆ ಇನ್ ರಿಟರ್ನ್ ಮಾಡೋ ಯೋಗ್ಯತೆ ಇದ್ರೆ ಮಾತ್ರ ಮಾಡ್ಬೇಕು ಅಂತ. ಅಟ್ ದ ಎಂಡ್ ಆಫ್ ದಿ ಡೇ ನಾವು ಮಾಡಿದ್ದು ನಮ್ ತೃಪ್ತಿಗೋಸ್ಕರ. ಸರ್ ಎಲ್ಲಾರ್ಗು ಒಂದ್ ಚಟ ಇರ್ಬೇಕು ಅಂತ ಹೇಳ್ತಾರೆ. ಸೊ ನನ್ಗೊಂದ್ ಚಟ ಸರ್, 4 ಜನಕ್ಕೆ ಸಹಾಯ ಮಾಡೋದು ನನ್ ಚಟ. ಓಕೆ. ಸೊ ಹಂಗಾಗಿ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದೀನಿ. ಯಾಕಂದ್ರೆ ಆ ಒಂದು ಪ್ರೊಸೆಸ್ ಅಲ್ಲಿ ನಂದು ಅನ್ನೋದನ್ನ ಸ್ವಲ್ಪ ಬಿಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಗ್ರೀಡಿ ಆಗ್ತಾ ಇದ್ದೀನಿ, ಇವಾಗ ಸ್ವಲ್ಪ ಸ್ವಾರ್ಥಿ ಆಗ್ತಾ ಇದ್ದೀನಿ. ಅಂದ್ಬಿಟ್ಟು ಕೆಟ್ಟದಾಗಲ್ಲ, ನನ್ನ ಬದುಕಿಗೆ ಎಷ್ಟು ಬೇಕು ಅಷ್ಟು ಸ್ವಾರ್ಥಿ ಆಗಕ್ಕೆ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಅದನ್ನ ಸ್ವಾರ್ಥ ಅನ್ನಲ್ಲ ರೀ. ಮುಂಚೆ ಅವರನ್ನೂ ಯೋಚನೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ದಲ್ಲಿ. ಹೌದು. ಅವರು ಆಲ್ ಔಟ್ ಫುಲ್ ಸಹಾಯ ಮಾಡಕ್ ಹೋಗ್ತಿದ್ರು. ಇವಾಗ ಸಹಜವಾಗಿ ಮದ್ವೆ ಆದ್ಮೇಲೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರಿಗೊಂದು ಏನೋ ಒಂದು ಅನ್ಸಿರುತ್ತೆ, ಓಕೆ ನನ್ಗೋಸ್ಕರನೂ ನಾನೇನೋ ಮಾಡ್ಬೇಕು ಅಂತ. ಅದ್ ಸಹಜ, ಅದು ಸ್ವಾರ್ಥ ಅಲ್ಲ. ಸೊ ಡೋಂಟ್ ವರಿ. ಹಂಗಾಗಿ ಅವರು ಚಾನೆಲ್ ಇಂದ ಬಂದವರು, ನಾನು ಚಾನೆಲ್ ಇಂದ ಬಂದಿದ್ದೆ. ಆಕ್ಚುಲಿ ಅವ್ರು ಏನಂದ್ರೆ ಎಂಟರ್ಟೈನ್ಮೆಂಟ್ ಚಾನಲ್, ನಾವು ನ್ಯೂಸ್ ಚಾನಲ್. ಓಕೆ. ಯಾಕಂದ್ರೆ ನಾನ್ ಕಾಲೇಜ್ ಯಾವ್ದೋ ಒಂದು ಗಲಾಟೆ ಟೈಮ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ಒಬ್ರು ಹಿರಿಯ IAS ಅಧಿಕಾರಿ ಏನೋ ಒಂದು ಇದ್ರದ್ ಕೇಸಲ್ಲಿ ಇರ್ಬೇಕು. ನಾವು ಸೀರಿಯಸ್ ಆಗಿ ಹೊಡೆದಾಡಕ್ ಹೋಗಿದ್ವಿ, ಅಂದ್ರೆ ಪ್ರೊಟೆಸ್ಟ್ ಮಾಡಕ್ ಹೋಗಿದ್ವಿ. ಆ ಪ್ರೊಟೆಸ್ಟ್ ಬೇರೆ ಏನಕ್ಕೋ ತಿರುಗ್ತು ಸರ್. ಆವತ್ತೇ ನಾನು ನೋಡಿದ್ದೆ ಸರ್, ಏನಿಲ್ಲ ಅಂದ್ರೂ 15ರಿಂದ 20 ಕ್ಯಾಮ್ರಾ ನನ್ ಸುತ್ತು ನಿಂತ್ಕೊಂಡಿದ್ದು. ಓಕೆ ಸರ್ ಅವತ್ತು ಇಂಟ್ರೊಡ್ಯೂಸ್ ಆಗಿದ್ದು ನನ್ ಅಂದ್ರೆ ಏನ್ ವಿಚಾರ ಅಂತ? ಏನ್ ವಿಚಾರ ಅದು ಸರ್? ಒಂದು ನನ್ನ ಫೈನಲ್ ಇಯರ್ ಡಿಗ್ರಿಯಲ್ಲಿ ಮಾರ್ಕ್ಸ್ ವಿಚಾರಕ್ಕೆ, ಅಂಡ್ ಒಂದು ಹಿರಿಯ ಅಧಿಕಾರಿ ಒಬ್ರು ಇದಾಗಿ ತೀರ್ಕೊಂಡಿರ್ತಾರೆ, ಆ ಒಂದು ವಿಚಾರವಾಗಿ. ಇಂಥದ್ದು ಅಂದ್ರೆ ಒಂದು ಸೋಷಿಯಲ್ ಕಾಸ್ ಇರೋ ವಿಚಾರವಾಗ್ಲೇನೆ ಒಂದು 10 ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ಸ್ ಅಲ್ಲಿ ನನ್ನ ಹೆಸರು ಬಂದಿರುತ್ತೆ. ಆಶ್ಚರ್ಯ ಏನಂದ್ರೆ ನಮ್ಮ ತಂದೆ ಅಥವಾ ನಮ್ಮ ಮನೆಯವ್ರು ಯಾರು ನೋಡಿರಲ್ಲ. ಒಂದು ವಾರ ಬಿಟ್ಟು ಯಾರೋ ನಿಮ್ ಮಗನ ಹೆಸರು ಬಂದಿದ್ದು ಅಂತ ಎಲ್ಲ ಅಂತ. ಆವಾಗ ಅವರು ಯಾವತ್ ಹೋಗಿದ್ಯೋ ಈ ತರ ಅಂತ ಹಂಗೆ. ಬಟ್ ಹೋಗಿದ್ದೆಲ್ಲ ಇಷ್ಟ ಸತಿ ಹೋಗಿದ್ದು ಒಳ್ಳೆ ವಿಚಾರಕ್ಕೆ. ಸೊ ಅಗೇನ್ ಒಳ್ಳೆ ವಿಚಾರಕ್ಕೆ ಹೋಗಿದ್ದೀನಿ, ಕೆಟ್ಟ ವಿಚಾರಕ್ಕೆ ಯಾವತ್ತೂ ಹೋಗಲ್ಲ. ಯಾಕಂದ್ರೆ ಈಗಿನ ಲೀಗಲ್ ಸಿಸ್ಟಮ್ ಮೇಲೆ ಅಷ್ಟು ಭರವಸೆ ಇದೆ ಸರ್. ಅಂಡ್ ರಿಯಲಿ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಮುಂಚೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಬಿಡ್ತಾ ಇದ್ವಿ, ಇವತ್ತು ಕೋಪದ ಕೈಯಲ್ಲಿ ಬುದ್ಧಿ ಕೊಡಲ್ಲ. ಇವತ್ತು ಆನ್ ಫಿಂಗರ್ ಪ್ರಿಂಟ್ ಅಲ್ಲಿ ಮೊಬೈಲ್ನ ನಾನು ರೀಲ್ಸ್ ನೋಡೋಕ್ಕಾಗ್ಲಿ, ಎಂಟರ್ಟೈನ್ಮೆಂಟ್ಗಾಗ್ಲಿ ಎಷ್ಟು ಬಳಸ್ಕೊತಾ ಇದ್ದೀನಿ, ಅಷ್ಟೇ ಬಳಕೆನ ನಾನು ಕಂಪ್ಲೇಂಟ್ ಮಾಡೋಕ್ಕಾಗ್ಲಿ, ಅದನ್ನ ರಿಪೋರ್ಟ್ ಮಾಡೋಕ್ಕಾಗ್ಲಿ ಬಳಸ್ಕೊತಾ ಇದ್ದೀನಿ. ಸೊ ಆ ಒಂದು ವಿಚಾರವಾಗಿ ಆ ಕಿಡಿ ಇನ್ನ ಒಂದು ಎದೆಯಲ್ಲಿದೆ, ಆ ಕಿಡಿನ ಕಾಡ್ಗಿಚ್ಚು ಮಾಡ್ಬೇಡಿ ಅಷ್ಟೇ. ಮೇಡಮ್ ವಿಷಯಕ್ಕೆ ಬರೋದಾದ್ರೆ ಅದೇ ಅವ್ರ ವಿಚಾರಕ್ಕೆ ಬಂದ್ರೇನೆ ಕಾಡ್ಗಿಚ್ಚು. ಅಂದ್ರೆ ಇದು ಬೇರೆ ಟಾಪಿಕ್. ಮೇಡಮ್ ವಿಷಯಕ್ಕೆ ನಾನ್ ಬರೋದಾದ್ರೆ ನೀವು ಬಂದ್ರೆ ಕಾಡ್ಗಿಚ್ಚು. ನಿಮ್ಮ ಅರ್ಲಿ ಲೈಫ್ ನೋಡಿದ್ರೆ ನಾನು ತುಂಬಾ ಕೇಳ್ಪಟ್ಟೆ, ತುಂಬಾ ಸ್ಟ್ರಗಲ್ ಅನುಭವಿಸಿದ್ದೀರಾ. ಇವನ್ ಬಾಡಿ ಶೇಮಿಂಗ್ ಇರ್ಬೋದು ಅಥವಾ ವೃತ್ತಿಪರವಾಗಿ ಇರ್ಬೋದು. ರೀಸೆಂಟ್ ಆಗಿ ನೀವು ಈಗಲೇ ಹೇಳಿದಾಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಆ ಬದುಕನ್ನು ಎಕ್ಸ್ಪ್ಲೇನ್ ಮಾಡೋದು ಇದ್ರೆ? ಹೀಗೆ ಅಂದ್ರೆ ನಾನು ಫಸ್ಟ್ ಒಂದು ಕಾರ್ಪೊರೇಟ್ ಜಾಬ್ ಮಾಡ್ತಾ ಇದ್ದೆ. ಆ್ಯಂಡ್ ಕಾಲೇಜ್ ಲೈಫಲ್ಲೆಲ್ಲ ಹೀಗೆ ಕಾಲೇಜ್ ಬಂಕ್ ಮಾಡೋದು, ಕಾಂಪಿಟೇಷನ್ಗಳಿಗೆ ಹೋಗೋದು, ಹಾಡೋದು, ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟು. ಸೊ ಕ್ಲಾಸಲ್ಲಿ ಎಲ್ಲರೂ ತುಂಬ ಅಂದರೆ ಇಡೀ ಕಾಲೇಜಲ್ಲಿ ತುಂಬ ನೋನ್ ಫೇಸ್ಗಳು ನಾವು ಬಂಕ್ ಮಾಡೋದಕ್ಕೆ ಇದಕ್ಕೆ. ಆದರೂ ಫುಲ್ ಅಟೆಂಡೆನ್ಸ್ ಇರ್ತಿತ್ತು ನಮಗೆ. ನಾವು ಆ ಥರ ಕ್ಯಾಟಗರಿ ಅಂದರೆ ಕಲ್ಚರಲ್ ಇರೋ ಎಲ್ಲ ಗೆದ್ಕೊಂಬರ್ತಾರೆ, ಸೊ ಇವ್ರಿಗೆ ಅಟೆಂಡೆನ್ಸ್ ಕೊಡಬೇಕು, ನಮ್ಗೆ ಅಟೆಂಡೆನ್ಸ್ ಕಲ್ಚರಲ್ ಕೋಟಲ್ಲಿ ಸಿಕ್ಬಿಡ್ತಿತ್ತು. ನಾನು ಆ ಥರ
ಇದು ಇದಾಗಿ ಬೆಳೆದಿದ್ದು. ಬಟ್ ಆಫ್ ಕೋರ್ಸ್ ಕಾಲೇಜಲ್ಲೂ ಬಾಡಿ ಶೇಮಿಂಗ್ ಇರ್ತಿತ್ತು. ಬಟ್ ನನ್ನ ಅದಕ್ಕೆ ಅಂದ್ರೆ ಆ ಮಟ್ಟದಲ್ಲಿ ಆವಾಗಿನ ಕಾಲದಲ್ಲಿ ಆ ಫೇಸ್ಬುಕ್ಕು, ಕಾಮೆಂಟ್ಸು ಇಂಥದ್ದೆಲ್ಲ ಏನು ಇರ್ಲಿಲ್ಲ. ಇರ್ಲಿಲ್ಲ, ನಾವು ಹೌದು. ಕಾಲೇಜಲ್ಲಿರೋ ಟೈಮಲ್ಲಂತೂ ನಮ್ಮ ಕೈಯಲ್ಲಿ ಫೋನ್ ಇರ್ತಿದ್ದಿದ್ದೆ ದೊಡ್ಡ ವಿಚಾರ. ಆ ತರದ ಕಾಲದಲ್ಲಿ ಅಷ್ಟು ಅಫೆಕ್ಟ್ ಆಗ್ತಿರ್ಲಿಲ್ಲ. ಯಾರಾದ್ರೂ ಹೇಳಿದ್ರು ಹಿಂಗ್ ಅನ್ಕೊಂಡು ಹೋಗ್ತಿದ್ವಿ. ಮನೇಲಿ ಯಾರಾದ್ರೂ ಮಾತಾಡಿದ್ರೆ ಬೇಜಾರಾಗ್ತಿತ್ತು, ತಲೆಯಲ್ಲಿ ಇರ್ತಿತ್ತು. ಕೀಳರಿಮೆ ಅನ್ನೋದು ಸಣ್ಣ ವಯಸ್ಸಿಂದ ಬಂದ್ಬಿಡುತ್ತೆ. ಏನಕ್ಕೆ ಅಂದ್ರೆ ಬಾಡಿ ಶೇಮಿಂಗ್ ಅನ್ನೋದು ನಮ್ಮ ಮನೆಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಏಯ್ ನೀನು ಜಾಸ್ತಿ ತಿನ್ಬೇಡ, ನೀನು ದಪ್ಪ ಆಗ್ಬಿಡ್ತೀಯ, ಇರೋದೇ ಸಾಕು ಆಲ್ರೆಡಿ ಅಂತ ಒಂದೇ ರೊಟ್ಟಿ ಬಡ್ಸೋದಾಗಿರ್ಲಿ, ಅಥವಾ ರಿಲೇಟಿವ್ಸ್ ಮನೆಗೆ ಹೋದಾಗ ನಿನ್ ಬಟ್ಟೆ ಎಲ್ಲಿ ಸಿಗುತ್ತೆ, ನಿಂಗೆ ಸಿಗುತ್ತಾ ಇಲ್ವಾ. ಸೊ ಮನೆ ಮಟ್ಟದಲ್ಲೇ ಇದು ಶುರು ಆದಾಗ ಸಹಜವಾಗಿ ಕೀಳರಿಮೆ ಅನ್ನೋದು ಬೆಳಿತಾನೆ ಬಂದ್ಬಿಟ್ಟಿರುತ್ತೆ ತಲೆಯಲ್ಲಿ. ಕಾಲೇಜ್ ಲೆವೆಲಲ್ಲಿ ಆಚೆ ಕಡೆ ಸ್ಕೂಲ್ ಲೆವೆಲಲ್ಲಿ ಬಾಡಿ ಶೇಮಿಂಗ್ ಆದಾಗ ಅಫ್ಕೋರ್ಸ್ ಬೇಜಾರಾಗಿದ್ದಿದೆ. ಎಸ್ಪೆಷಲಿ ಸ್ಕೂಲ್ ಲೆವೆಲಲ್ಲಿ ನಾನು ತುಂಬ ಕ್ಲಾಸೆಟೆಡ್ ಆಗಿರ್ತಿದ್ದೆ. ಯಾರ ಹತ್ರನೂ ಏನೂ ಮಾತಾಡ್ತಿರ್ಲಿಲ್ಲ, ತುಂಬ ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ನಾನು ಈ ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ದು. ಹೇಳಿ ಕೇಳಿ ಗರ್ಲ್ಸ್ ಸ್ಕೂಲ್ ಅಂದರೆ ಇನ್ನು ಬೇಕಾ, ಅವ್ರ ಒಂದು ಗುಂಪು ಕಟ್ಕೊಂಡು ಅವ್ರದ್ದು ಹುಡುಗಿರ್ದೊಂದು ರೀತಿನೇ ಬೇರೆ ಇರುತ್ತೆ. ಅದೇ ಎರಡು ನಂಗೆ ನಿಜ ಜಡೆಗಳು, ಹೇಳ್ಬೇಕು ಎರಡು ನಿಜ ಜಡೆಗಳು. ಹೇಳ್ಬೇಕು ಅಂತಂದ್ರೆ ನಂಗೆ ಹುಡುಗರ ಫ್ರೆಂಡ್ಸೇ ಜಾಸ್ತಿ ಹುಡುಗಿರ್ಗಿಂತ. ಓಕೆ, ಅಂದ್ರೆ ಅವರೇ ಆ ತರ ಮಾತಾಡ್ತಿದ್ರ? ಹುಡುಗರೆಲ್ಲ ಫ್ರೀಯಾಗಿ ಬಾ ಮಚ್ಚ ಹೋಗೋಣ ಈ ಹೌದು ತರ ಹೌದು. ಆ ಕೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದಿರಲ್ಲ, ಆ ತರ ಇನಿಬಿಷನ್ಸ್ ಅದೆಲ್ಲ. ಬರೀ ಗರ್ಲ್ಸ್ ಇದೆ ಅಂತಂದಾಗ ಅವ್ರದ್ದೊಂದು ಗ್ಯಾಂಗು, ಅವ್ರದ್ದೊಂದು ರೀತಿ ಇದೆಲ್ಲ ಬೇರೆನೆ ಇರುತ್ತೆ. ನಾನು ತೀರಾ ಅದ್ರ ಬಗ್ಗೆ ಟಚ್ ಮಾಡಕ್ ಇಷ್ಟಪಡಲ್ಲ. ಏನಕ್ಕೆ ಅಂತಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅನ್ನೋ ತರ ಆಗ್ಬಿಡುತ್ತೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ, ನಾನು ಯಾರಿಗೂ ಏನೋ ನೆಗೆಟಿವ್ ಆಗಿ ಹೇಳ್ತಿಲ್ಲ. ನನಗ್ ಅನ್ಸಿದ್ದು ಅವಾಗೆಲ್ಲ ಬಾಡಿ ಶೇಮಿಂಗ್ ಅನುಭವಿಸ್ತಿದ್ದೆ. ಅದಾದ್ಮೇಲೆ ನಂಗೆ ಇವಾಗ ಎಷ್ಟು ಐಮ್ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಬಾಡಿ ಶೇಮಿಂಗ್ ಆಯ್ತು, ಸೊ ವಾಟ್ ಅಷ್ಟೇ. ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ಅವಾಗ ಅದು ಆಕ್ಚುಲಿ ಅವಾಗಿನ ಮಟ್ಟಿಗೆ ಅದು ದೊಡ್ಡ ವಿಷಯ ನನಗೆ. ಕಾಲೇಜಿಗೆ ಬಂದೆ, ಅದಾದ ನಂತರ ಕಾರ್ಪೊರೇಟ್ ಲೈಫ್ ಶುರು ಆಯ್ತು. ಕಾರ್ಪೊರೇಟ್ ಲೈಫಲ್ಲಿ ಸಮಾಧಾನ ಇಲ್ಲ. ಈ ಕೆಲಸ ಮಾಡ್ತಿದ್ದೀನಿ ಬಟ್ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಏನಾದ್ರೂ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಇದು ಬಂತು ಅಂದ ತಕ್ಷಣ ಅದ್ರಲ್ಲಿ ಜಾಸ್ತಿ ತೊಡಗಿಸ್ಕೋತಿದ್ದೆ. ಅಲ್ಲೆಲ್ಲ ಹೇಳೋರು ದಿಸ್ ಇಸ್ ನಾಟ್ ವೇರ್ ಯು ಆರ್ ಸಪೋಸ್ ಟು ಬಿ ಅಂತ ಅನ್ನಿಸ್ತು ಅವಾಗ. ದಿಸ್ ಇಸ್ ನಾಟ್ ವೇರ್ ಐ ಆಮ್ ಸಪೋಸ್ ಟು ಬಿ. ಕ್ವಿಟ್ ಮಾಡಿದೆ. ಸರೆಗಮಪ್ಪ ಆಡಿಷನ್ಸ್ಗಂತ ಹೋದೆ, ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ. ಅದ್ ಹೆಂಗೋ ಹಿಂಗ್ ತಿರ್ಗಿ ಮತ್ತೆ ನನ್ನ ಕೈಗೆ ಬ್ರಹ್ಮಗಂಟು ಅನ್ನೋ ಅವಕಾಶ ಬಂತು. ಅದಾದ ನಂತರ ನನ್ನ ಜೀವನ ಚೇಂಜ್ ಆಯ್ತು. ಹೆಂಗ್ ಚೇಂಜ್ ಆಯ್ತು? ಕಾಮೆಂಟ್ಸ್ ಬರೋದು ಸ್ಟಾಪ್ ಆಗ್ಲಿಲ್ಲ, ಆದ್ರೆ ಕಾಮೆಂಟ್ಸ್ ಜೊತೆಗೆ ಒಳ್ಳೆ ಕಾಮೆಂಟ್ಸು, ಅಪ್ರಿಸಿಯೇಷನ್ ಬರೋದಕ್ಕೆ ಶುರುವಾಯ್ತು. ನನ್ಗೊಂದು ಸಹಜವಾಗಿ ಭಯ ಆಯ್ತು, ನನ್ನನ್ನ ಅವ್ರು ಲೀಡ್ ಆಗಿ ಹಾಕೋತಿದ್ದಾರೆ, ಹೆಂಗ್ ಜನ ಅಕ್ಸೆಪ್ಟ್ ಮಾಡ್ತಾರೋ ಏನೋ ಅಂತ. ಬಟ್ ನೋ, ಜನ ಎಷ್ಟು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ರು ನನ್ನ ಪಾತ್ರನ ಅಂದ್ರೆ ಇವತ್ತಿಗೂ ಆ ಸೀರಿಯಲ್ ವೈಂಡ್ ಅಪ್ ಆಗಿ 5 ವರ್ಷ ಆಗಿದ್ರು, ಅದೇ ಹೆಸರಿನ ಇನ್ನೊಂದು ಸೀರಿಯಲ್ ಬರ್ತಾ ಇದ್ರು ಜನ ನನ್ನನ್ನ ನೆನಪಿಸ್ಕೊಂಡು ಖುಷಿಯಿಂದ ಮಾತಾಡಿಸ್ತಾರೆ. ಅದೇ ಅದಕ್ಕೆ ಒಂದು ಅಲ್ಲ, ಬ್ರಹ್ಮಗಂಟು ಅಂತ ಹೇಳಿದ್ರೆ ಮೊದಲು ನೆನಪಾಗೋದೇ ನೀವು. ಖಂಡಿತ ಅಷ್ಟೊಂದು ಮನ್ಸಲ್ಲಿ ಉಳಿದು ಬಿಟ್ಟಿದೆ ಅಂತ. ಇನ್ಫ್ಯಾಕ್ಟ್ ನನ್ನಲ್ಲಿರೋ ಕೀಳರಿಮೆಗೆ, ನನಗ್ ಅನ್ನಿಸ್ತಿದ್ದ ಕೆಟ್ಟ ಭಾವನೆಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಬಂದಿದ್ದು ಆ ಪಾತ್ರದಿಂದ, ಅಲ್ಲಿ ನನಗ್ ಸಿಕ್ಕಿರೋ ಪ್ರೀತಿಯಿಂದ. ದಟ್ ಡಸಂಟ್ ಮೀನ್ ಅಲ್ಲಿ ನೆಗೆಟಿವ್ ಕಾಮೆಂಟ್ ಸ್ಟಾಪ್ ಆಗೋಯ್ತು ಅಂತಲ್ಲ. ಅಲ್ಲಿ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟು ಅಡ್ಕಸ್ಬಿ ಜನಗಳು ಇರ್ಲಿಲ್ಲ, ಕೆಲಸ ಇಲ್ಲದೆ ಇರೋ ನೆಗೆಟಿವ್ ಕಾಮೆಂಟ್ ಮಾಡೋರು ಇರ್ಲಿಲ್ಲ. ಅದೊಂದು ಒಳ್ಳೆ ಜಾಗ ಆಗಿತ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು. ನಮ್ಮ ಮನ್ಸಿನ ಭಾವನೆಗಳನ್ನ, ಒಳ್ಳೆ ಚಿತ್ರಗಳನ್ನ ಹಂಚ್ಕೊಳ್ಳೋ ಒಂದು ಜಾಗ ಆಗಿತ್ತು. ಹೇಟ್ ಕಾಮೆಂಟ್ಸ್ ಹಂಚ್ಕೊಳ್ಳೋ ಜಾಗ ಆಗಿರ್ಲಿಲ್ಲ. ಬರ್ತಾ 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 ಅದು ಹೆಂಗೆ ಬಿಲ್ಡ್ ಆಯ್ತು ಅಂತಂದ್ರೆ, ಅವರಿಗೆ ಬಾಡಿ ಶೇಮಿಂಗ್ ಮಾಡೋದಕ್ಕೂ ನೆಗೆಟಿವ್ ಕಾಮೆಂಟ್ ಹಾಕು, ಇನ್ನೊಬ್ರಿಗೆ ಯಾರಿಗೋ ಏನೋ ಇನ್ಸಲ್ಟ್ ಮಾಡೋದಕ್ಕೆ ಅಲ್ಲಿ ಇನ್ನೊಂದು ಕಮೆಂಟ್ ಹಾಕು, ಇನ್ನೊಬ್ರಿಗೆ ಯಾರಿಗೋ ನೀನು ಕೆಟ್ಟದಾಗಿ ಮಾತಾಡ್ಬೇಕು ಅಲ್ಲೊಂದು ಕಾಮೆಂಟ್ ಹಾಕು. ಸೊ ಈ ಹೇಟ್ ಸ್ಪ್ರೆಡ್ ಮಾಡೋ ಜನ ಇದಾರಲ್ಲ, ನೆಗೆಟಿವ್ ಕಾಮೆಂಟಿಂಗ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊತಾ ಇದ್ದಾರೆ. ಅದು ಇವಾಗ ಅಷ್ಟ್ರ ಮಟ್ಟಿಗೆ ಬೆಳೆದಿರೋದು. ಅವಾಗಿನ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ಲ, ನೆಮ್ಮದಿಯಾಗಿದ್ವಿ ನಾವು ಆಕ್ಚುಲಿ. ಇದು ಶೂಟಿಂಗ್ ಟೈಮ್ ಅಲ್ಲಿ ಅಲ್ಲಿಯ ನಿಮ್ಮ ಕೊಲೀಗ್ಸ್ ಇರ್ಬೋದು ಅಥವಾ ಬೇರೆಯವರಿಂದ ಏನಾದ್ರು ನಿಮ್ಗೆ ಈ ತರ? ನಮ್ಮವರೇ ನಮಗೆ ಶತ್ರುಗಳು ಸರ್. ಶೂಟಿಂಗ್ ಟೈಮ್ ಅಲ್ಲಿ ಕಲೀಗ್ಸ್ ಕಡೆಯಿಂದ ಯಾವ್ದೋ ನನ್ಗೆ ಬಾಡಿ ಶೇಮಿಂಗ್ ಆಗಿಲ್ಲ. ಬಟ್ ಸೆಟ್ಟಲ್ ಕೆಲವೊಂದ್ ಸರ್ತಿ ನಮ್ಮ ಏನು ನಾನು ಇದನ್ನ ಎಲ್ಲೂ ಹೇಳ್ಕೊಂಡಿಲ್ಲ ಆಕ್ಚುಲಿ. ಬಟ್ ನನಗೆ ತುಂಬಾ ಬೇಜಾರಾಗಿರೋ ಸಂಗತಿಗಳಿದೆ. ನಮ್ಮ ಎಪಿಸೋಡ್ ಡೈರೆಕ್ಟರ್ ಯಾರು ಬರ್ತಿದ್ರು, ಅವ್ರು ನಮ್ಮನ್ನ ನಡೆಸ್ಕೋತಿದ್ದ ರೀತಿ ಆಗಿರ್ಲಿ ಅಥವಾ ಮಾತಾಡ್ತಿದ್ದ ರೀತಿ ಆಗಿರ್ಲಿ, ಒಂದು ಪ್ರೋಗ್ರೆಸಿವ್ ವಿಚಾರವನ್ನ ನಾವು ಜನರ ಎದುರುಗಡೆ ಇಡ್ತಾ ಇದ್ದೀವಿ ಅಂತಂದಾಗ ಆ ಪ್ರೋಗ್ರೆಸಿವ್ ವಿಚಾರ ನಮ್ಮ ಮೈಂಡಲ್ಲೂ ಇರಬೇಕು. ಅದನ್ನ ಬಿಟ್ಟು ಕರೀರೋ ಆ ಪುರಿ ಮೂಟೆನ ಎಷ್ಟೊತ್ತೊಳಗೆ ರೆಡಿ ಆಗೋದಿಕ್ಕೆ, ಅವಳಿಗೆ ಏನ್ ರೆಡಿ ಆಗೋದಕ್ಕೊಂದಿದ್ದಿಲ್ಲ, ಈ ತರ ಎಲ್ಲ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾವು ತೋರಿಸ್ತಾ ಇರೋದೊಂದು ಮಾಡ್ತಾ ಇರೋದು ಇನ್ನೊಂದು ಅನ್ನೋ ತರ ಇಟ್ ಬಿಕಮ್ಸ್ ಹಿಪೋಕ್ರೆಸಿ, ವಿಚ್ ಶುಡಂಟ್ ಬಿ ದ ಕೇಸ್. ನಾನು ಇದ್ರ ಬಗ್ಗೆ ಆಕ್ಚುಲಿ ಇಲ್ಲಿವರೆಗೂ ಯಾವ ಒಂದು ಪಬ್ಲಿಕ್ ಇದ್ರಲ್ಲೂ ಮಾತಾಡ್ಲಿಲ್ಲ. ಇಲ್ಲ, ಆಕ್ಚುಲಿ ನಾನು
ಇಲ್ಲಿ ಕೇಳಬಾರ್ದು ಅಂತಿದ್ದೆ, ಬಟ್ ನಮ್ಮ ತಲೆಯಲ್ಲೂ ಒಂದಿತ್ತು, ಎಲ್ಲಿ ಸೀರಿಯಲ್ ನಡೆಯುತ್ತೆ ಅಲ್ಲಿ ಆಕ್ಟ್ರೆಸ್ಗಳಿಗೆ ಈ ತರದ್ದು ಅವಮಾನಗಳು ಡೈರೆಕ್ಟರ್ಸ್ ಕಡೆಯಿಂದ ಇರಲಿ ಅಥವಾ ಬೇರೆಯವ್ರ ಕಡೆಯಿಂದ ಇರಲಿ ಸಹಜವಾದ ಆಗ್ತಾ ಇರುತ್ತೆ ಅಂತ. ಈ ಹಿಂದೆ ಕೂಡ ಆಗಿದೆ, ಒಬ್ರು ನನಗಂತೂ ತುಂಬಾ ಆಗಿದೆ. ಅದು ನಾನು ಅವರ ಒಂದು ಕಲೆಗೆ, ಅವರ ಕೆಲ್ಸಕ್ಕೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಏನಕ್ಕೆ ಅಂತಂದ್ರೆ ಅವ್ರ ಕೆಲಸ ಅಂತದ್ದು ತುಂಬಾ ಒಳ್ಳೆ ಕೆಲ್ಸಗಾರ. ಅವರು ಹೇಳ್ಕೊಡ್ತಿದ್ದಿದ್ ರೀತಿ, ಡೈರೆಕ್ಷನ್ ಮಾಡ್ತಿದ್ದಿದ್ ರೀತಿ, ಇದ್ರ ಬಗ್ಗೆ ನಾನು ಯಾವ ಮಾತು ಆಡೋದಿಲ್ಲ. ಬಟ್ ಒಬ್ರನ್ನ ನಡೆಸ್ಕೊಳ್ಳೋದಕ್ಕೆ ಒಂದು ರೀತಿ ಇರುತ್ತೆ, ಒಂದು ಲಿಮಿಟ್ ಅನ್ನೋದಿರುತ್ತೆ. ಒಬ್ರ ಹತ್ರ ಮಾತಾಡೋದಕ್ಕೆ ಏನು ಒಂದು ಪರ್ಟಿಕ್ಯುಲರ್ ರೀತಿ ಅನ್ನೋದಿರುತ್ತೆ. ಅದನ್ನ ಬಿಟ್ಟು ಒಬ್ರನ್ನ ನೀವು ಅವ್ರ ಸ್ಲೇವ್ ಅನ್ನೋ ತರ ನಡೆಸ್ಕೊಂಡಾಗ, ಅವ್ರ ಹತ್ರ ಇವಾಗ ನಮ್ಮನ್ನ ಅವ್ರು ಡೈರೆಕ್ಟ್ ಆಗಿ ಬೈದೇ ಇರ್ಬೋದು. ಇವಾಗ ಅವ್ರ ಪ್ಯಾಟರ್ನ್ ಎಲ್ಲ ಹೇಗೆ ಅಂತಂದ್ರೆ, ನನಗ್ ಬೈಬೇಕು ಬಟ್ ನನಗ್ ಡೈರೆಕ್ಟ್ ಆಗಿ ಬೈಯಕ್ ಆಗಲ್ಲ. ಪಕ್ಕದಲ್ಲಿ ಯಾವ್ದೋ ಸೆಟ್ ಹುಡುಗ ಇರ್ತಾನೆ, ಬಾಯಿಗೆ ಬಂದಂಗ್ ಬೈತಾರ ಅವ್ನ. ಓಕೆ ಬಟ್ ಅದು ವಿಚಾರ ನನ್ನ ವಿಚಾರ ಇರುತ್ತೆ, ನನ್ ಕಡೆನೇ ತಿರುಗ್ತಾ ಇರುತ್ತೆ ಬೈಗುಳ ಎಲ್ಲ. ಓಕೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಬೈತಿರೋದು. ಇಂಡೈರೆಕ್ಟ್ ಆಗಿ ಈ ತರ ಬೈಯೋದು. ಅದಾದ್ಮೇಲೆ ಇವಾಗ ಆರ್ಟಿಸ್ಟ್ ಅಂದ ತಕ್ಷಣ ಯಾರಿಗಾದ್ರೂ ಏನೋ ಒಂದು ವಿಚಾರಕ್ಕೆ ಪುಸ್ತಕಂತ ನಗು ಬರೋದು, ಇಂಥದ್ದು ಆಗೋದು ಸಹಜ. ನಗು ಬಂದ ತಕ್ಷಣ ಸೀನ್ ಪೇಪರ್ ಹಿಂಗ್ ಬಿಸಾಕ್ಬಿಟ್ಟೆ, ನಿಲ್ಸ್ರೋ ಎಲ್ಲ ನಿಲ್ಸ್ರೋ, ಬೇಡ ಶೂಟಿಂಗ್ ಅಂತ ಬಿಟ್ಬಿಟ್ಟು ಹೊಟ್ಟೋಗೋದು. ಐ ಅಂಡರ್ಸ್ಟ್ಯಾಂಡ್, ಅವ್ರಿಗೂ ಸ್ಟ್ರೆಸ್ ಇರುತ್ತೆ, ದಿನದಲ್ಲಿ ಇಷ್ಟು ಸೀನ್ ಶೂಟ್ ಆಗಬೇಕು ಅನ್ನೋದಿರುತ್ತೆ. ಅವ್ರಿಗೂ ತುಂಬಾ ಸ್ಟ್ರೆಸ್ ಇರುತ್ತೆ. ಅವ್ರ ಜೀವನ ಏನು ಸುಲಭ ಇರೋದಿಲ್ಲ, ಅವ್ರ ಮೇಲೂ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಏನಕ್ಕಂದ್ರೆ ಮೇಲ್ಗಡೆಯಿಂದ ಅವ್ರಿಗೂ ಪ್ರೆಷರ್ ಇರುತ್ತೆ. ಇವತ್ತು ಏನಕ್ಕೆ ಇಷ್ಟು ಎಪಿಸೋಡ್ ಆಗಿಲ್ಲ ಗುರು ಅಂತ ಅವ್ರಿಗೂ ಬೈಯೋರು ಇರ್ತಾರೆ. ಹಿ ಈಸ್ ಆಲ್ಸೋ ಆನ್ಸರಬಲ್. ಬಟ್ ದಟ್ ಡಸಂಟ್ ಮೀನ್ ಹಿ ಕ್ಯಾನ್ ಟೇಕ್ ದ ಲಿಬರ್ಟಿ ಟು ಟಾಕ್ ಟು ಎನಿಬಡಿ. ಹೌದೌದು ಅವ್ರ ಮನ್ಸಕ್ ಬಂದಾಗ ಮಾತಾಡೋದಕ್ ಆಗಲ್ಲ. ಹೌದು ಇವಾಗ ನನ್ನ ಬರ್ಡೇಗೋಸ್ಕರ ನಾನು ಬರೋದಕ್ಕಾಗಲ್ಲ, ಅವತ್ತಿನ ದಿನ ನಾನು ರಜಾ ತಗೋತೀನಿ, ನೀನು ಆರ್ಟಿಸ್ಟ್ ಆದ ತಕ್ಷಣ ನಿಂಗೆ ಫುಲ್ ಗಾಂಚಲಿ ಬಂದ್ಬಿಟ್ಟಿದ್ಯಾ, ಈ ಥರ ಎಲ್ಲ ಮಾತಾಡೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಇದೇ ಇವಾಗ ಆವಾಗಿನ ಕಾಲದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ, ನಾನು ಇಂಡಸ್ಟ್ರಿಗೆ ಹೊಸಬ್ಳು, ಇಂಥದ್ದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ನನಗೆ ಗೊತ್ತಿಲ್ಲ, ಅದಕ್ಕೆ ವಾಪಸ್ ಕೊಡೋದಕ್ಕೂ ನನಗೆ ಗೊತ್ತಿಲ್ಲ. ನಾನು ಪ್ರತಿದಿನ ಇದನ್ನ ನನ್ನೊಳಗೆ ನಾನು ಪ್ರಾಸೆಸ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಹತ್ಕೊಂಡು ಮನೆಗೆ ಹೋಗ್ತಿದ್ದೆ. ಇಂಥ ಮನಸ್ಥಿತಿ ನಂದಾಗಿತ್ತು. ನಾನು ಅದನ್ನ ಯಾರ ಎದುರುಗಡೆನೂ ಹೇಳ್ಕೊಳಕ್ ಹೋಗಿಲ್ಲ. ಏನಕ್ಕೆ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಕ್ಚುಲಿ ನಂಗೆ ವಿಚಾರ ಮಾಡ್ಬೇಕಂದ್ರೆ ಅವಾಗಲೇ ಇದೊಂದು ದೊಡ್ಡ ವಿಚಾರ ನಾನು ಮಾಡ್ಬೋದಿತ್ತು. ಪ್ರತಿ ಸತಿ ನಾನು ಏನಾದ್ರೂ ವಿಚಾರದ ಬಗ್ಗೆ ಮಾತಾಡಿದಾಗ ಎಲ್ಲರೂ ಹೇಳೋದು ಅದನ್ನ ಎಲ್ಲ ಮುಗಿದ್ಮೇಲೆ ಇವಳು ಬಂದು ಮಾತಾಡ್ತಾಳೆ ಅಂತ. ಹೌದು ಹೌದು ಇವಾಗ ಲವ್ ಮಾಕ್ಟೇಲ್ ವಿಚಾರದಲ್ಲೂ ನಂಗೆ ಅವಾಗ್ಲೇ ಬಾಡಿ ಶೇಮಿಂಗ್ ಫೀಲ್ ಆಗಿದೆ. ಬಟ್ ನಾನು ಏನಕ್ಕೆ ಮಾತಾಡ್ಲಿಲ್ಲ, ಏನಕ್ಕೆ ಅಂತಂದ್ರೆ ನನ್ನ ಮನಸ್ಥಿತಿ ಹೇಗಿತ್ತು ಅವಾಗ, ನಾನು ಇರೋದೇ ಹಿಂಗೆ, ನಾನು ಏನಕ್ಕೆ ಮಾತಾಡ್ಬೇಕು, ನನ್ನ ಮನಸ್ಥಿತಿ ಬದಲಾದ್ಮೇಲೆ ನಾನು ಮಾತಾಡಬಾರ್ದು ಅನ್ನೋದಕ್ಕೆ ಯಾರು ಏನು ನನ್ನ ಹತ್ರ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಂಡಿಲ್ಲ. ಅವಾಗ ನನಗ ಬುದ್ಧಿ ಇರ್ಲಿಲ್ಲ. ಇವಾಗ ನಾನು ಮಾತಾಡ್ತಿದ್ದೀನಿ ಗುರು. ಬಟ್ ನನಗೆ ಅನ್ಸಿದ್ ಸಹಜ ಅಲ್ವಾ? ಅವಾಗಿನ ಕಾಲದಲ್ಲಿ ನಾನು ಕಷ್ಟಪಟ್ಟಿದ್ದು, ನನಗೆ ಬಾಡಿ ಶೇಮಿಂಗ್ ಆಗಿದ್ದು ಎಲ್ಲ ನಿಜ ಅಲ್ವಾ? ಇವಾಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನಿನ್ ಗಂಟು ಏನ್ ಹೋಗ್ತಿದೆ? ನಂಗೆ ಅವಾಗ ಮಾತಾಡ್ಲಿಲ್ಲ, ಹೌದು ನನ್ಗೆ ಅವಾಗ ಮಾತಾಡ್ಬೇಕು, ಅದ್ ಮಾತಾಡೋ ಧೈರ್ಯ ಇರ್ಲಿಲ್ಲ, ಮಾತಾಡ್ಬೇಕು ಅನ್ಸಿಲ್ಲ, ಇವಾಗ ಮಾತಾಡ್ತಿದ್ದೀನಿ. ನಮಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಐ ಡೋಂಟ್ ನೋ, ನನಗೆ ಶೂಟ್ ಟೈಮಲ್ಲಿ ಆ ಥರದ್ದು ಅನ್ಸಿದ್ದಿದೆ ಅರ್ಲಿ ಲೈಫಲ್ಲಿ. ಬಟ್ ನಿಜ ಹೇಳ್ತೀನಿ, ನಾನು ಅದನ್ನೆಲ್ಲ ಹೆಂಗ್ ಟಾಲರೇಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ, ನನ್ನ ಜೊತೆಗಿದ್ದಿದ್ದ ಆರ್ಟಿಸ್ಟ್ ಏನು ಒಂದು ಟೀಮ್ ಏನಿದೆ, ಅವ್ರು ಪ್ರತಿ ಸರ್ತಿ ಸಮಾಧಾನ ಮಾಡ್ಕೊಂಡು ನೋ ಇಟ್ಸ್ ಓಕೆ ಅನ್ನೋ ಥರದ್ದು, ನಂಗೆ ಸಮಾಧಾನ ಮಾಡೋ ಥರದ್ದು, ಅಥವಾ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಕೊಟ್ಟಂಥ ಸಪೋರ್ಟು, ನನ್ನ ತಂಗಿ ಕೊಟ್ಟಂಥ ಸಪೋರ್ಟು, ಇದೆಲ್ಲದ್ರಿಂದ ನನಗೆ ಇದೆಲ್ಲ ಟಾಲರೇಟ್ ಮಾಡೋದು ದೊಡ್ಡ ವಿಚಾರ ಅಂತ ಅನ್ಸಿಲ್ಲ. ಬಟ್ ನೌ ವೆನ್ ಐ ಲುಕ್ ಬ್ಯಾಕ್, ಆ 5 ವರ್ಷ ಅದನ್ನೆಲ್ಲ ಅನುಭವಿಸಿದ್ನಲ್ಲ, ಮನೆಗೆ ಹೋಗಿದ್ದೀನ, ಇದನ್ನೆಲ್ಲ ನಾನು ಟಾಲರೇಟ್ ಮಾಡಿದ್ದೀನ, ಇವ್ರು ಹೇಳಿದ್ದೀನೆಲ್ಲ ನಾನು ಅರ್ಗಿಸ್ಕೊಂಡಿದ್ದೀನ ಅಂತ ನನ್ಗೆ ಇವಾಗ ಅನ್ಸುತ್ತೆ. ಇವಾಗ ನನ್ಗೆ ಯಾರಾದ್ರೂ ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡು ಹೇಳಿ, ನಾನು ಪಟ್ ಅಂತ ವಾಪಸ್ ಕೊಡ್ತೀನಿ. ನೀನ್ ಯಾವಾಗ ನನ್ಗೆ ಹಂಗ್ ಮಾತಾಡೋದಕ್ಕೆ, ನಿಮಗೆ ಏನ್ ರೈಟ್ಸ್ ಇದೆ ಅಂತ ನಾನು ವಾಪಸ್ ಕೊಡ್ತೀನಿ. ಅವಾಗ ವೇ ಟು ನೈವ್, ತುಂಬಾ ಹೊಸಬ್ಳು, ತುಂಬಾ ನೈವ್. ನಂಗೆ ಯಾರಿಗೆ ಯಾವ ತರ ಮಾತಾಡ್ಬೇಕು ಗೊತ್ತಿಲ್ಲ, ಇರ್ತಾರೆ ಆಮೇಲೆ ಬುದ್ಧಿ ಕಲಿಯೋದು, ಏಟ್ ತಿಂದ್ಮೇಲೆ ಬುದ್ಧಿ ಕಲಿಯೋದು ಅಂತಾರಲ್ಲ ಆ ತರ. ಈಗ ನಾನು ಯಾರನ್ನು ನನ್ನನ್ನು ಆ ತರ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡಲ್ಲ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆ ಕೊಟ್ರೆ ಮಾತ್ರ ನಾನು ನೀನು ಹೋಗೇ ಬಾರೆ ಅಂತ ಮಾತಾಡಿದ್ರೆ ಹೋಗಲೋ ಬಾರಲ್ಲೋ ಅಂತ ಮಾತಾಡೋದಕ್ಕೆ ನನಗೂ ಗೊತ್ತು. ಇವಾಗ ಆ ಲೆವೆಲಲ್ಲಿ ನಾನಿದ್ದೀನಿ. ಇವಾಗ ನನ್ನನ್ನ ನೀವು ಬಿಗ್ ಬಾಸ್ ಅಲ್ಲೂ ನೋಡಿರ್ತೀರ, ಅಲ್ಲೂ ನಾನು ತುಂಬಾ ಆ ಬ್ರಹ್ಮಗಂಟು ಅಲ್ಲಿ ಆ ಇದಾಗಿನ ಮೈಂಡ್ ಸೆಟ್ ಅಲ್ಲೇ ನಾನು ಬಿಗ್ ಬಾಸ್ಗೆ ಹೋಗಿರ್ತೀನಿ. ಅಲ್ಲಿ ನಂಗೆ ಯಾರಿಗೂ ಉತ್ತರ ಕೊಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ಯಾರೋ ಒಬ್ರು ನನ್ಗೆ ಹೇಳ್ತಾರೆ, ಇವಳು ದಪ್ಪ ಇದ್ದಾಳೆ, ಇವಳ ಕೈ ಟಾಸ್ಕ್ ಮಾಡೋದಕ್ ಆಗಲ್ಲ. ನಾನು ನಂಗೆ ಅವತ್ತಿನ ಕಾಲಕ್ಕೆ ನನ್ಗೆ ಉತ್ತರ ಕೊಡಕ್ಕೆ, ನೀವ್ ಹೆಂಗೆ ಹೇಳ್ತೀರಾ, ನೀವ್ ನೋಡಿದೀರಾ ನನ್ನನ್ನ, ಅಥವಾ ನಾನು ಕೆಲಸ ಮಾಡಿರೋದು ನೀವು ನೋಡಿದೀರಾ, ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ನೀವು?
ದಪ್ಪ ಇದ್ದೀನಿ ಅಂದ ತಕ್ಷಣ ನಾನು ಆಡಲ್ಲ ಅಂತ ನೀವು ಈ ತರ ನಾನು ಮಾಡಿದಿದ್ರೆ ಮೇ ಬಿ ನನಗೇನೋ ಕ್ಯಾಮ್ರಾ ನನ್ನ ಕಡೆ ತಿರುಗ್ತಿತ್ತೇನೋ, ನಾನು ಜಗಳ ಆಡಿದೀನಿ ಅಂತ ಇನ್ನೊಂದ್ ಸ್ವಲ್ಪ ದಿನ ನಾನು ಉಳ್ಕೋತಿದ್ದೇನೆ. ಜಗಳ ಆಡಿದ್ರೆ ಉಳ್ಕೋತಾರೆ ಅನ್ನೋದನ್ನ ನಾನು ಇಲ್ಲಿ ಪ್ರೂವ್ ಮಾಡಕ್ ಹೊರಟಿಲ್ಲ. ಬಟ್ ನಮ್ಮ ಮನ್ಸಿಗೆ ಅನ್ಸಿದ್ದನ್ನ ನಾವು ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೊಂಡಿದೀವಲ್ಲ, ಅದು ನಮ್ಮನ್ನ ಆ ಗೇಮಲ್ಲಿ ಉಳಿಸೋದು. ದಟ್ ಇಸ್ ದ ಹೋಲ್ ಥಿಂಗ್. ಜನ ಹೇಳ್ತಾರೆ ಜಗಳ ಆಡಿದ ತಕ್ಷಣ ತುಂಬಾ ಮೈಲೇಜ್ ಬಂದ್ಬಿಡುತ್ತೆ, ಶೋ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ನೋ, ನಮ್ಗೋಸ್ಕರ ನಾವ್ ಯಾವಾಗ ಸ್ಟ್ಯಾಂಡ್ ತಗೋತೀವಿ ಅವಾಗ ಶೋನಲ್ಲಿ ಉಳ್ಕೋತೀವಿ. ಅದನ್ನ ನಾನು ಹೇಳಕ್ ಇಷ್ಟಪಡ್ತಿರೋದಿಲ್ಲಿ. ಸೊ ಅವಾಗಿನ ಮೈಂಡ್ ಸೆಟ್ ನಂದು ಆ ತರ ಇರ್ಲಿಲ್ಲ. ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ನನಗೆ ಬರ್ತಿರ್ಲಿಲ್ಲ. ತುಂಬಾ ಕಷ್ಟಪಟ್ಟು ಏಟ್ ತಿಂದು ನನಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋದನ್ನ ನಾನು ಕಲ್ತಿರೋದ್ ಗುರು. ಇವಾಗ ನೀನ್ ಯಾವನೋ ಯಾರೋ ನಿನಗೊಂದು ಐಡೆಂಟಿಟಿ ಎಲ್ಲ ನೀನ್ ಬಂದ್ ನನ್ ಬಗ್ಗೆ ಮಾತಾಡ್ತೀಯ ಅಂದ್ರೆ ನನಗೋಸ್ಕರ ನಾನ್ ಸ್ಟ್ಯಾಂಡ್ ತಗೊಳ್ದೆ ಬೇರೆ ಯಾರು ಬರಲ್ಲ ನನಗೆ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ. ಅಂಡ್ ಇಟ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಲೆಸನ್ ದಟ್ ಐ ಹ್ಯಾವ್ ಲರ್ನ್ಡ್. ನಾನು ಯಾವತ್ತು ನನ್ನನ್ನು ನಾನು ಬಿಟ್ಕೊಡೋದಿಲ್ಲ. ನನ್ನವ್ರನ್ನ ಮುಟ್ಟೋದಕ್ಕೆ ಬಂದ್ರೆ ಯು ಹ್ಯಾವ್ ಟು ಫೇಸ್ ಮೀ. ಎಸ್, ಸಿಂಪಲ್. ಎಸ್ಪೆಷಲಿ ನಿಮಗೆ ಬ್ರಹ್ಮಗಂಟು ಇದರಲ್ಲಿ ನೀವು ಹೇಳಿದಾಗ ನಿಮ್ಮ ಕೊಲೀಗ್ಸನ್ನ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಿನಿಮಮ್ ಪೀಪಲ್ ನಮಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವ್ರನ್ನ ಯಾವಾಗಲೂ ನೆನೆಸ್ಕೋಬೇಕಾಗುತ್ತೆ. ಖಂಡಿತ. ಮೇ ಬಿ ಅವರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವರು ಇನ್ನೊಬ್ರು ತರ ಆಡ್ತಾ ಇದ್ದಿದ್ರೆ ನೀವು ಬ್ರಹ್ಮಗಂಟಲ್ಲಿ ಉಳಿತಿದ್ರೆ ಇಲ್ಲೋ ಗೊತ್ತಿಲ್ಲ. ಸರ್ ಅವಾಗ ಏನ್ ಗೊತ್ತಾ, ಬೇಡ ಅದೆಲ್ಲ ತುಂಬಾ ಆಗ್ಬಿಡುತ್ತೆ. ಬಾಡಿ ಶೇಮಿಂಗ್ಗೆ ನನ್ನ ಆನ್ಸರು ಒಂದು ಮನಸ್ಸಿಗೆ ಆನ್ಸರ್ ಮಾಡ್ತೀನಿ, ಒಂದು ಮನಸ್ಥಿತಿಗೆ ಆನ್ಸರ್ ಮಾಡ್ತೀನಿ ಸರ್. ಮನಸ್ಥಿತಿಗೆ ಖಾರವಾಗಿ ಆನ್ಸರ್ ಮಾಡ್ತೀನಿ, ಮನಸ್ಸಿಗೆ ಒಳ್ಳೇದಾಗ ಆನ್ಸರ್ ಮಾಡ್ತೀನಿ. ಏನಂದ್ರೆ ಮನಸ್ಥಿತಿಗೆ ಏನಂದ್ರೆ ಅವಳು ದಪ್ಪ ಇದ್ರೆ ನನಗೆ ಪ್ರಾಬ್ಲಮ್ ಇರಬೇಕು, ನಾನು ದಪ್ಪ ಇದ್ರೆ ಅವಳಿಗೆ ಪ್ರಾಬ್ಲಮ್ ಇರಬೇಕು. ನಾನು ದಪ್ಪ ಇರೋದ್ರಿಂದ ಅವಳಿಗೆ ಪ್ರಾಬ್ಲಮ್ ಇಲ್ಲ, ಅವಳು ದಪ್ಪ ಇರೋದ್ರಿಂದ ನನಗೆ ಪ್ರಾಬ್ಲಮ್ ಇಲ್ಲ. ಸೊ ನಮಗೆ ಪ್ರಾಬ್ಲಮ್ ಇಲ್ಲದೆ ಇರಬೇಕಾದ್ರೆ ಆ ಒಂದು ವಿಚಾರಕ್ಕೆ ನೀವು ಕಮೆಂಟ್ ಮಾಡಬೇಡಿ. ಆ್ಯಂಡ್ ಮನಸ್ಸುಗಳಿಗೆ ಜೆನ್ಯೂನ್ ಆಗಿ ನಮ್ಮ ಹೆಲ್ತ್ಗೋಸ್ಕರ ಯಾರಾದರೂ ಕಮೆಂಟ್ ಮಾಡ್ತಾ ಇದ್ರೆ ಅವ್ರಿಗೆ ನಾನು ಆನ್ಸರ್ ಮಾಡೋದು ಇಷ್ಟೇ. ಹೌದು, ಹೆಲ್ತಿನ ಉದ್ದೇಶಕ್ಕೆ ನಾವೇನಾದರೂ ತಗೋಬೇಕು ಅಂತ ಪ್ರಿಕಾಷನ್ಸ್ ತಗೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ತಗೋತೀವಿ. ಅದ್ರ ಬಗ್ಗೆ ನಿಮ್ಮ ಒಳ್ಳೆ ಮನಸ್ಸುಗಳಿಗೆ ಥ್ಯಾಂಕ್ಸ್ ಫಾರ್ ಯುವರ್ ಥ್ಯಾಂಕ್ ಯು. ಕನ್ಸರ್ನ್. ಅದೇ ತರ ಕೆಟ್ಟ ಮನಸ್ಥಿತಿಗಳಿಗೆ ದಯವಿಟ್ಟು ಹುಷಾರ್. ಸಾರಿ, ಯು ಆರ್ ನಾಟ್ ವೆಲ್ಕಮ್. ಅವಳಲ್ಲಿ ಏನಾದ್ರೂ ಬಾಡಿ ವಿಚಾರವಾಗಿ ಏನಾದ್ರೂ ಇದಿದ್ರೆ ಸಮಸ್ಯೆ ಇರಬೇಕಾಗಿದ್ದು ನನಗೆ ನಿಜವಾಗ್ಲೂ ಏನು ಸಮಸ್ಯೆ ಇಲ್ಲ. ನಾನ್ ದಪ್ಪ ಇರೋದ್ರಿಂದ ಅವಳಿಗೆ ಸಮಸ್ಯೆ ಇರಬೇಕಾಗಿತ್ತು, ನಿನಗೇನು ಸಮಸ್ಯೆ ಇಲ್ಲ ಅನ್ಕೋತೀನಿ. ಅಲ್ಲ ಸಮಸ್ಯೆ ಅಂದ್ರೆ ನಿನಗೆ ಅದರಿಂದ ಏನಾದ್ರು ಕಮೆಂಟ್ಸ್ ಇದೆಯಾ ಅಂತ, ಹಂಗಾಗಿ. ಸೊ ಇಷ್ಟೇ. ಮನೆಗೆ ಬನ್ನಿ ಕಮೆಂಟ್ಸ್. ಓಕೆ, ಕೊನೆಯದಾಗಿ ಮೇಡಮ್ ಹತ್ರ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ವಿದೌಟ್ ಮೇಕಪ್ ಇವತ್ತು ಬಂದಿದ್ದೀರಾ. ಸ್ಕಿನ್ ಕೇರ್ ಬಗ್ಗೆ ಹುಡುಗರಿಗಿಂತ ಜಾಸ್ತಿ ಹುಡುಗಿರಿಗೆ ತುಂಬಾ ತುಂಬಾ ತಪ್ಪು ಪರಿಕಲ್ಪನೆ ಅದು. ಸ್ಕಿನ್ ಕೇರ್ ನ ಹುಡುಗಿರಿಗಿಂತ ಜಾಸ್ತಿ ರಿಲೀಜಿಯಸ್ ಆಗಿ ಫಾಲೋ ಮಾಡುವಂತ ಹುಡುಗರನ್ನ ನಾನ್ ನೋಡಿದ್ದೀನಿ. ಅದ್ರಲ್ಲಿ ಒಂದು ಮಾಯಿಶ್ಚರೈಸರ್ ಹಚ್ಕೋತಾರೆ. ಅದು ಯಾವಾಗ ವಿಂಟರ್ ಅಲ್ಲಿ ಮಕ ಉರಿಯತ್ತೆ ಅನ್ನೋ ಅದ್ ಸ್ಕಿನ್ ಕೇರ್ ಅಲ್ವಾ? ಸ್ಕಿನ್ ಕೇರ್ ವಾಟ್ ಎವರ್ ಇಟ್ ಇಸ್ ಡೂಡ್. ನಾನು ಅದನ್ನು ಮಾಡಲ್ಲ. ನಂಗೆ ಮೇಕಪ್ ಅಂದ್ರೆ ನಿಜ ಹೇಳ್ತೀನಿ, ಇವಾಗ ಕ್ಯಾಮ್ರಾ ಮುಂದೆ ಇವಾಗ ಬಂದಿದ್ ಬ್ಯೂಟಿ ಪಾರ್ಲರ್ ಇಂದ ತಾನೆ ಅವ್ರು ನೋಡೋ ನೀನ್ ಮೇಕಪ್ ಮಾಡಿದ್ದು ಗೊತ್ತಾಗಿಲ್ಲ. ಅವ್ರು ಬ್ಯೂಟಿಷಿಯನ್ ಸಾಕಾದಾಗ ಮೇಕಪ್ ಮಾಡಿದಾರೆ. ಹಂಗಾದ್ರೆ ಅಷ್ಟು ಜೆನ್ಯೂನ್ ಆಗಿ ಮೇಕಪ್ ಮಾಡಿದಾರೆ. ಯಾವ ಮೇಕಪ್ ಹಾಕೊಂಡಿಲ್ಲ ಮುಖಕ್ಕೆ. ನಾನ್ ಮೇಕಪ್ ನನ್ನ ಡೇ ಟು ಡೇ ಲೈಫ್ ಅಲ್ಲೂ ನಾನು ಮೇಕಪ್ ಬಳಸೋದನ್ನ ಅಷ್ಟು ಪ್ರೆಫರ್ ಮಾಡೋದಿಲ್ಲ. ಗಾಡ್ಸ್ ಗ್ರೇಸ್, ದೇವ್ರ ದಯದಿಂದ ಒಳ್ಳೆ ಸ್ಕಿನ್ ಕೊಟ್ಟಿದ್ದಾನೆ. ಟಚ್ ವುಡ್, ಯಾರು ಕಣ್ಣಾಕ್ಬೇಡಿ ಪ್ಲೀಸ್. ಅಲ್ಲ, ಅದನ್ನ ಹೇಗೆ ಕೇರ್ ಮಾಡ್ತೀರಾ? ನಂಗೆ ಸಜೆಷನ್ ಎಸ್ಪೆಷಲಿ ಏನು ಕೇರ್ ಮಾಡದೇ ಇರೋದೇ ಕೇರ್. ಏನು ಕೇರ್ ಮಾಡದೇ ಇರೋ. ಇವಾಗ ಹೆಂಗ್ ಗೊತ್ತಾ, ಕೆಲವೊಂದು ಗಿಡಗಳು ರೋಡ್ ಬದಿಯಲ್ಲಿ ಅದಕ್ಕೆ ಯಾರು ನೀರ್ ಹಾಕಲ್ಲ, ಯಾರು ಗೊಬ್ಬರ ಹಾಕಲ್ಲ, ಎಷ್ಟು ಚೆನ್ನಾಗಿ ಸಂಪಾಗಿ ಬೆಳೆದ್ ಬಿಟ್ಟಿರುತ್ತೆ. ಕೆಲವೊಂದು ಗಿಡಕ್ಕೆ But ಅದೇ ಒಂದ್ ನಿಮಿಷ, ನೀನ್ ಕೆಲವೊಂದು ಗಿಡಕ್ಕೆ ಹೇಳ್ಬೇಡ, ಗಂಧದ ಮರಕ್ಕೆ ಹೇಳು. ಯಾಕೆ ಗಂಧದ ಮರಕ್ಕೂ ಕೇರ್ ಬೇಕಾಗಿಲ್ಲ. ಯಾವ್ದಾದ್ರು ಒಂದ್ ಗಿಡ ಅನ್ಕೊಳ್ಳಿ, ಸಂಪಾಗ್ ಬೆಳೆಯತ್ತೆ. ಅದೇ ನೀವ ಸಸಿನ ಮನೆಗ್ ತಗೊಂಬಂದ್ ನೆಡಿ, ಅದಕ್ಕೆ ಕೇರ್ ಕೊಡಿ, ಅದಕ್ಕೆ ಏನೇನ್ ಬೇಕೆಲ್ಲ ಮಾಡಿ, ಅದು ಬೆಳೆಯಲ್ಲ. ಹೌದು. ಸೊ ಹಂಗೆ ನನ್ ಸ್ಕಿನ್ ಕೇರ್ ಹಂಗೆ. ನನ್ ಮೇನ್ ಬೇಕಾಗಿರೋದು ನೀರ್ ಚೆನ್ನಾಗಿ ಕುಡಿಬೇಕು. ಆಮೇಲೆ ಮೇಕಪ್ ಏನಾದ್ರು ಬಳಸಿದ್ರೆ ಅದನ್ನ ಚೆನ್ನಾಗಿ ಕೊಬ್ಬರಿ ಎಣ್ಣೆ ತಗೊಂಡು ತಿಕ್ಕಿ ತೆಗೆದು ಮುಖ ತೊಳ್ಕೊಬೇಕು ಡೈಲಿ. ನಾನ್ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಒಂದೊಂದ್ಸತಿ ಸೋಪು ಫೇಸ್ ವಾಶು ಬಳಸಲ್ಲ. ಓಕೆ, ಡೈಲಿ ಇದ್ರಲ್ಲಿ ನಾನು ಸೋಪು ಫೇಸ್ ವಾಶು ಬಳಸಲ್ಲ, ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ಕೋತೀನಿ. ಮೇಕಪ್ ಹಾಕಿ ಎಣ್ಣೆ ತಿಕ್ಕಿ ತೊಳ್ದಿದ್ರೆ ಅವಾಗ ಫೇಸ್ ವಾಶ್ ಯೂಸ್ ಮಾಡಿ ಇದ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬರೀ ನೀರ್ ಕುಡಿಯೋದು, ಅಡಿಗೆಯಲ್ಲಿ ಕೊಬ್ಬರಿ ಎಣ್ಣೆ ಬಳಸೋ ಅಂತದ್ದು, ಈ ತರ ಬೇಸಿಕ್ ಏನ್ ನಾವು ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ರುಟೀನ್ ಪಾಲಿಸ್ತೀವಿ ಅಂತದ್ ಪಾಲಿಸಿದ್ರೆ. ನಾನ್ ಕರ್ದಿರೋದೆಲ್ಲ ತಿನ್ನಲ್ಲ ಅಂತ ಸುಳ್ಳು ಹೇಳಲ್ಲ, ತಿಂತೀನಿ. ಅದನ್ನೇ ಜಾಸ್ತಿ ತಿನ್ನೋದು.
ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಕರ್ದಿರೋ ವಸ್ತುನೇ ಜಾಸ್ತಿ ತಿನ್ನೋದು. ನಾನು ನನ್ನ ಬಗ್ಗೆ ಇಲ್ಲೇ ಇರೋದೆಲ್ಲ ಹೇಳಿದ್ರೆ ನೋಡಿ, ಇಲ್ಲಮ್ಮ. ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡೋರ್ಗೆ ಅಷ್ಟೊತ್ತಿಂದ ಹೇಳ್ತಿದ್ದೀನಿ. ಸರ್ ದಯವಿಟ್ಟು ಪಕ್ಕದಲ್ಲಿ ಕೂತಿರೋ ನಿಮ್ಗೆ ಏನ್ ಕತೆ ಆಗುತ್ತೆ ನಿಮಗ್ ಗೊತ್ತಿಲ್ಲ. ಕರ್ದಿರೋ ವಸ್ತು ನಾನು ಜಾಸ್ತಿ ತಿನ್ನೋದು. ನನಗೆ ಬಜ್ಜಿ ಬೋಂಡ ಅಂದ್ರೆ ತುಂಬಾ ಇಷ್ಟ. ನಾನೇ ಜಾಸ್ತಿ ಆಚೆ ತಿನ್ನೋದು. ಇಲ್ಲ ಸರ್, ಈಗ ನಿಮ್ಮಿಬ್ರು ಜಗಳಕ್ಕೆ ನಾನ್ ಕಾರಣ ಆಗೋದ್ ಬೇಡ. ದಯವಿಟ್ಟು ಸ್ಕಿನ್ ಕೇರ್ ರೊಟೀನ್ ಅಂತ ಏನೂ ಇಲ್ಲ. ಬೇಸಿಕ್ ನೀರ್ ಚೆನ್ನಾಗಿ ಕುಡಿಬೇಕು, ನಿದ್ದೆ ಚೆನ್ನಾಗಿ ಮಾಡ್ಬೇಕು. ನಾನು ನಿದ್ದೆನೂ ಚೆನ್ನಾಗಿ ಮಾಡ್ತಿಲ್ಲ, ನೀರು ಚೆನ್ನಾಗಿ ಕುಡಿತಿಲ್ಲ ಸ್ವಲ್ಪ ದಿನದಿಂದ. ಸೊ ಇದು ನಾನು ನಿಮಗೆ ಹೇಳ್ತಾ ಜನರಿಗೆ ಹೇಳ್ತಾ ಇದನ್ನ ನಾನು ನನಗೆ ಒಂದು ರಿಮೈಂಡರ್ ಆಗಿ ತಗೋತೀನಿ. ಮತ್ತೆ ಪ್ರಾಪರ್ ಆಗಿ ದಿನಕ್ಕೆ 5 ಲೀಟರ್ ನೀರು ಕುಡಿಬೇಕು, ದಿನಕ್ಕೆ 7 ಗಂಟೆ ನಿದ್ದೆ ಮಾಡಬೇಕು, ಶುದ್ಧವಾಗಿ ಏನು ಆಹಾರ ಕ್ರಮವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಅಡುಗೆ ಮಾಡಿರೋದು ಮಾತ್ರ ತಿನ್ಬೇಕು. ಅವಾಗ ಆಚೆ ತಿನ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಮನ್ಸು ಕೇಳಲ್ಲ, ನಾಲ್ಗೆನೂ ಕೇಳಲ್ಲ, ಕೇಳ್ತಾ ಇರುತ್ತೆ. ಅಂದ್ರೆ ನಮ್ಮ ಮಾತು ಕೇಳಲ್ಲ, ಬಟ್ ಬೇರೆ ಕೇಳ್ತಾ ಇರುತ್ತೆ. ಸೊ ಬೇಕಾಗತ್ತೆ. ಇವ್ರದ್ದು ಹೆಂಗೆ ಅಂತಂದ್ರೆ ಇವ್ರಿಗೊಂದು ಅನ್ನ ಸಾರು ಊಟ, ಚಿಪ್ಸ್ ಇಲ್ವೇನಮ್ಮ ಬೆಳಗ್ಗೆನೋ, ನಾನು ಅದೇ ಚಿಪ್ಸ್ ತಾನೇ ಇಲ್ವೇನಮ್ಮ? ಹೇಳಿದ್ದು. ಬಟ್ ನೀವು ನನ್ನನ್ನು ನೋಡ್ಕೊಂಡು ಆತರ ಸರ್ಕಾಸ್ಟಿಕ್ ಆಗಿ ಹೇಳಿದ್ರೆ ಜನರೆಲ್ಲ ನನಗೆ ಹೇಳ್ತಿದ್ದೀರಾ ಅನ್ಕೋತಾರೆ. ಇಲ್ಲ, ನನಗೆ ಸೊ ಇಷ್ಟೊತ್ತು ಗೀತಾ ಮೇಡಮ್, ರಾಜಾರಾಮ್ ಸರ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದೀರಿ. ನೀವು ರಿಯಲ್ ಲೈಫಲ್ಲಿ ಜೋಡಿ ನಂಬರ್ 1 ಆಗಿದ್ದೀರಾ. ಹಾಗೆ ಜೋಡಿ ನಂಬರ್ 1 ಕಾಂಪಿಟೇಷನಲ್ಲೂ ಕೂಡ ಜೋಡಿ ನಂಬರ್ 1 ಆಗಿ ಅಂತ ನಾನು ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದ.